ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಸಂಜಯನನ್ನು ಎಲ್ಲರೂ ಬಹಳ ಕಾತರದಿಂದ ಅವನು ಏನು ಹೇಳ್ತಾನೆ ಅಂತ ಕಾಯ್ತಾ ಕೂತಿದ್ದಾರೆ. ಅರ್ಜುನ ಏನು ಹೇಳಿದ, ತನ್ನಲ್ಲಿ ಯಾರ್ಯಾರು ಸಹಕಾರಿಗಳಾಗಿದ್ದಾರೋ ಅವರೆಲ್ಲರ ಬಗ್ಗೆ ನಿರೂಪಣೆ ಮಾಡ್ತಾ ಬಂದ. ಅದರ ಜೊತೆಗೆ ಮತ್ತೂ ಒಂದು ಸಂಗತಿ ಹೇಳಿದ. ನಮ್ಮ ಹತ್ರ ಅಂದರೆ ಅಷ್ಟರಲ್ಲಿ ಅವನು ಅನೇಕ ಅಸ್ತ್ರಗಳನ್ನೆಲ್ಲ ಪಡ್ಕೊಂಡಿದ್ದ. ಪಾಶುಪತಾಸ್ತ್ರವನ್ನು ಪಡ್ಕೊಂಡಿದ್ದ. ಅದು ಬಂದಾಗ ಅದರ ಜೊತೆಗೆ ಉಳಿದ ದೇವತೆಗಳೆಲ್ಲರೂ ತಮ್ಮ ತಮ್ಮ ಅಸ್ತ್ರಗಳನ್ನೆಲ್ಲ ತಂದು ಕೊಟ್ಟಿದ್ರು. ನಮ್ಮಲ್ಲಿ ಸರಿಯಾದ ಕಾಲಕ್ಕೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ತಿಳಿಸ್ಲಿಕ್ಕೂ ಯೋಗ್ಯರಾದಂತಹ ಋತ್ವಿಜರು, ಜ್ಞಾನಿಗಳು, ಮಾರ್ಗದರ್ಶನ ಕೊಡಲಿಕ್ಕೆ ಹಿರಿಯರು ಇದ್ದಾರೆ. ಇವನು ಯಾರು, ದೃಷ್ಟದ್ಯುಮ್ನ ಇದ್ದಾನೆ, ಘಟೋತ್ಕಚ ಇದ್ದಾನೆ, ಭೀಮ ಇದ್ದಾನೆ, ಕೃಷ್ಣ ಇದ್ದಾನೆ. ಇದೆಲ್ಲ ಒಂದೊಂದು ಲೆವೆಲ್ನಲ್ಲಿ ಒಬ್ಬೊಬ್ಬರಿಗೆ ಜವಾಬ್ದಾರಿ ಕೊಟ್ಟು ಕೃಷ್ಣನೊಡನೆ ನಾವು ಸೇರಿ ದುರ್ಯೋಧನನ ಸಮಸ್ತ ಪರಿವಾರನ್ನ ನಾಶ ಮಾಡುವುದರಲ್ಲಿ ನಮಗೆ ಸಂದೇಹವೇ ಇಲ್ಲ. ನಾವು ನಿಶ್ಚಯವಾಗಿ ಯುದ್ಧ ಮಾಡುವುದರಲ್ಲಿ ನಿಮ್ಮನ್ನು ಹಿಂದೆ ತಳ್ಳಿಯೇ ತಳ್ತೇವೆ. ಅದರಲ್ಲಿ ಯುದ್ಧಕ್ಕೆ ನೀವು ಮುಂದಾಗದೇ ಇದ್ದರೆ, ನೀವು ಯುದ್ಧಕ್ಕೆ ಬರದೇ ಇದ್ದರೆ ಬದುಕ್ತೀರಿ. ಯುದ್ಧಕ್ಕೆ ಬರ್ತೇವೆ ಅಂತ ನಿಶ್ಚಯ ಮಾಡಿದರೆ ನಾವು ನಮ್ಮ ಕೈಯಲ್ಲಿ ಏನೂ ಇಲ್ಲ, ನಾವು ಬಿಟ್ಬಿಟ್ಟಿದ್ದೇವೆ ನಿಮ್ಮನ್ನು. ನಿಮಗೆ ಮಾಡಬೇಕೋ ಬೇಡೋ ಅಂತ ಹೇಳೋರು ಯಾರು ಹೇಳಿ? ಜ್ಞಾನಿಗಳು ಯಾರೂ ಅಲ್ಲ. ಅದೇ ಕರ್ಣ, ಅದೇ ಶಕುನಿ, ಅದೇ ದುಶ್ಯಾಸನ. ನಿಮಗೆ ಭೀಷ್ಮ, ದ್ರೋಣ ಇವರೆಲ್ಲ ಏನು ಹೇಳಿದ್ರು ಅದು ಎಷ್ಟು ಒಪ್ಪಿಗೆ ಆಗುತ್ತೆ ಅಂತ ನಿಮಗೆ ತಲೆಯಲ್ಲಿ ಇಲ್ಲ. ಬೇಡ ಅಂತ ಹೇಳ್ತಾರೆ, ಅದನ್ನು ಕೇಳೋರಿಲ್ಲಲ್ಲ. ಕೇಳೋರಿದ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಕೇಳುವ ಸ್ಥಿತಿಯಲ್ಲಿ ಅವ್ರು ಯಾರೂ ಇಲ್ಲ. ಅದರಿಂದಾಗಿ ನಾವು ನಿಮ್ಮನ್ನೆಲ್ಲರನ್ನ ಕೊಂದು ಈ ರಾಜ್ಯವನ್ನು ಕೈವಶ ಮಾಡ್ಕೊಳ್ಬೇಕಾಗತ್ತೆ. ಆದ್ರಿಂದಾಗಿ ಹೇಳ್ತಾನೆ, ನಿಮಗೆ ಕೊನೆಯ ಆಸೆಗಳೇನಾದರೂ ಇದ್ದರೆ ನಿಮ್ಮ ಅರಮನೆಯಲ್ಲಿ ಕೂತ್ಕೊಂಡು ಲಾಸ್ಟ್ ಸಪ್ಪರ್ ಊಟ ಮಾಡೋದಿದ್ರೆ ಏನಾದರೂ ಮುಗಿಸ್ಕೊಂಡ್ಬಿಡಿ. ಕೊನೆಯ ಊಟ ನಿಮ್ಮ ಹೆಂಡತಿಯರ ಜೊತೆಗೆ ಒಂದು ಇಷ್ಟ ಭೋಗಗಳನ್ನೆಲ್ಲ ಅನುಭವಿಸಿ, ಇಲ್ಲಿ ಇನ್ನು ಇದು ನಮಗೆ ಕೊನೆಯ ರಾತ್ರಿ, ಫಸ್ಟ್ ನೈಟ್ ಇದ್ದಾಗೆ ಲಾಸ್ಟ್ ನೈಟ್. ನಿಮಗೆ ಮತ್ತೆ ಇದರ ಭೋಗವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಆ ರೀತಿ ನಿಮ್ಮ ನಡೆಯನ್ನ ನೀವು ಬೇಕಾದಂತೆ ತಿದ್ದಿಕೊಳ್ಳಿ ಅಂತೆಲ್ಲ ಹೀಗೆ ಹೇಳ್ತಾನೆ. ಆಗ ತನಗೆ ಇನ್ನೂ ಒಂದು ಸಂಗತಿ ಹೇಳಬೇಕು ಅಂತ ಹೇಳಿ ಜ್ಯೋತಿಷ್ಯದ ದಾರಿಯಲ್ಲಿ ನಾವು ಯೋಚನೆ ಮಾಡಿದರೂ ಕೂಡ ಆಕಾಶದಲ್ಲಿರುವ ಗ್ರಹಗಳ ಸ್ಥಾನಮಾನಗಳೆಲ್ಲವೂ ಕೂಡ ನಮಗೆ ಅನುಕೂಲಕರವಾಗಿದೆ. ನಿಮ್ಮ ಕಡೆಯ ಗುಣವನ್ನು ಏನು ಹೇಳ್ತಿಲ್ಲ. ನ್ಯಾಯಕ್ಕೆ ಬದ್ಧವಾದ ರೀತಿಯ ಜಯವನ್ನ ಅದು ಸಂಪಾದನೆ ಮಾಡಲಿಕ್ಕೆ ಸಹಾಯವಾಗುವಂತೆ ಕಾಣಿಸ್ತಾ ಇದೆ. ಗ್ರಹ ನಕ್ಷತ್ರಗಳ ಗತಿಯನ್ನು ನೋಡಿ, ಪ್ರಕೃತಿಯಲ್ಲಿರುವ ವ್ಯತ್ಯಾಸಗಳನ್ನು ಗಮನಿಸಿ ಹೇಗೆ ಈ ಬದಲಾವಣೆಗಳಾಗ್ತವೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಅದರಲ್ಲಿ ನಾವು ನೋಡಿದ ಕ್ರಮದಲ್ಲಿ ರಾಶಿ ಚಕ್ರ ಇರಬಹುದು, ಮುಹೂರ್ತಗಳಿರಬಹುದು, ಇವೆಲ್ಲದೂ ಕೂಡ ನಮಗೆ ಅನುಕೂಲಕರವಾಗಿದೆ. ಕೌರವರಿಗೆ ಮಹತ್ತರವಾದ ಕ್ಷಯವನ್ನು ಹೇಳುತ್ತೆ, ಪಾಂಡವರಿಗೆ ಮಹತ್ತರವಾದ ಜಯವನ್ನು ಹೇಳುತ್ತೆ. ಸ್ವಲ್ಪ ವ್ಯತ್ಯಾಸ, ಒಂದು ಕ್ಷ ಒಂದು ಜ. ನಿಮಗೆ ಕ್ಷ ಸಿಗುತ್ತೆ, ನಮಗೆ ಜ ಸಿಗುತ್ತೆ. ನಮಗೆ ಜಯ, ನಿಮಗೆ ಕ್ಷಯ. ಅದರಿಂದಾಗಿ ಈ ಅಂತರವನ್ನು ನೀವು ಅರ್ಥ ಮಾಡಿಕೊಂಡ್ರೆ, ಈಗಲೇ ನೀವು ಎಚ್ಚರ ವಹಿಸಿದರೆ ನಿಮ್ಮ ಜೀವವನ್ನು ನೀವು ಉಳಿಸ್ಕೊಳ್ಬೋದು. ಯಾಕೆಂದರೆ ನಮ್ಮಣ್ಣ ಧರ್ಮರಾಜ, ಅವನು ಅಜಾತ ಶತ್ರು, ನಿಮ್ಮನ್ನು ಯಾವತ್ತೂ ದ್ವೇಷಿಸಿದವನಲ್ಲ. ನೀವೆಷ್ಟು ಅನ್ಯಾಯ ಮಾಡಿದಾಗಲೂ ನಿಮ್ಮನ್ನು ಉಳಿಸ್ಬೇಕು ಅಂತ ಪ್ರಯತ್ನ ಪಟ್ಟವ ನಮ್ಮಣ್ಣ. ಘೋಷಯಾತ್ರೆಯ ಸಂದರ್ಭದಲ್ಲಿ ನಿಮ್ಮನ್ನು ಎಳ್ಕೊಂಡು ಹೋಗಿದ್ದ. ಆದರೂ ಯಾರು, ಗಂಧರ್ವ ರಾಜ. ಆದರೆ ನಾವೆಲ್ಲ ಬೇಡ, ಅವರನ್ನ ಬಿಡಿಸೋದು ಬೇಡ, ಅವರನ್ನ ಹಾಗೆ ಬಿಟ್ಬಿಡಿ, ಗೊತ್ತಾಗ್ಲಿ ಅವರಿಗೆ ಅಂತ ನಾವೇ ಜೋರು ಮಾಡಿದಾಗಲೂ ಅಣ್ಣ ಹಾಗೆ ಮಾಡಬಾರ್ದು. ನಾವು ಒಳಗೊಳಗೆ ಕಿತ್ತಾಡುವಾಗ 105 ಜನ, ಆದರೆ ನಮ್ಮ ವಿರುದ್ಧ ಮೂರನೇವರು ಬಂದು ಕಿತ್ತಾಡುವಾಗ ನಾವು 105 ಜನ. ಇದ್ರ ಬಗ್ಗೆ ಇಷ್ಟು ನಿಮ್ಮ ಮೇಲೆ ಪ್ರೀತಿಯನ್ನು ತೋರಿಸಿದ್ದಕ್ಕೆ ನೀವು ಪ್ರತಿಯಾಗಿ ಈಗೇನು ನೀಡಬಹುದು, ವಾಪಸ್ಸು ನಮ್ಮನ್ನು ಉಳಿಸಿದ್ದಾನೆ ಅನ್ನುವ ಕಾರಣಕ್ಕಾದರೂ ಕೂಡ ರಾಜ್ಯವನ್ನು ವಾಪಸ್ ಕೊಡಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಆದ್ದರಿಂದಾಗಿ ಈಗ ಮಾತ್ರ ನೀವು ಇದನ್ನು ಅಣ್ಣ ಹೇಗಿದ್ರೂ ಕೂಡ ಅವನು ಪಾಪದವನು,
ಅವನು ಏನು ಮಾಡಿದ್ರು ಒಪ್ಕೊಳ್ತಾನೆ ಅಂತ ನೀವೇನಾದ್ರೂ ಅವನ ಬಗ್ಗೆ ತಪ್ಪು ತಿಳ್ಕೊಂಡು ಅವನಿಗೇನು ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ತಿಳ್ಕೊಂಡ್ರೆ ಇಲ್ಲ. ಶತ್ರು ನಿಗ್ರಹಕ್ಕೆ ಅವನು ಸರಿಯಾಗಿ ಕಾಯ್ತಾ ಇದ್ದಾನೆ. ಕೃಷ್ಣನ ಜೊತೆಗಿದ್ದಾನೆ ಅಂದರೆ ಜಯದ ನಿಶ್ಚಯವನ್ನೇ ಹೊಂದಿ ಯುದ್ಧಕ್ಕಾಗಿ ಕಾದಿದ್ದಾನೆ. ಅದರ ಜೊತೆಗೆ ಇಲ್ಲಿ ತನಕ ನಮ್ಮಣ್ಣ ಅಷ್ಟು ಸುಲಭದಲ್ಲಿ ಯಾವುದನ್ನು ಒಪ್ಪಿಕೊಳ್ಳುವನಲ್ಲ. ಮತ್ತೆ ನಾನು ಕೈ ಇಟ್ಟರೆ ಜಯ ಪಡೆಯದೆ ಹಿಂದೆ ಸರಿಯುವವನೇ ಇಲ್ಲ. ನನಗೆ ಅಪಜಯದ ಬಗ್ಗೆ ಸುದ್ದಿಯೇ ಗೊತ್ತಿಲ್ಲ. ಅದರಿಂದಾಗಿ ಓ ಕೌರವರೇ, ದಯವಿಟ್ಟು ಇದನ್ನು ಮತ್ತೆ ಮತ್ತೆ ಗಮನಿಸಿ ಕೇಳಿ. ನಿಮ್ಮೆಲ್ಲರ ಹಿತದ ದೃಷ್ಟಿಯಿಂದ ಹೇಳ್ತೇನೆ. ನಾನು ಗಾಂಡೀವ ಎತ್ತಿ ಇಳಿಸೋದ್ರೊಳಗೆ ನಿಮ್ಮ ಕತೆ ಮುಗಿಯತ್ತೆ. ನಾನು ಎತ್ತಬೇಕು ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಎಲ್ಲ ಕೆಲಸ ಮುಗಿಯತ್ತೆ. ಆದರೆ ನನಗೆ ಆ ಅಪೇಕ್ಷೆ ಇಲ್ಲ, ನಿಮ್ಮನ್ನೆಲ್ಲ ನಿರ್ನಾಮ ಮಾಡುವ ಅಪೇಕ್ಷೆ ಇಲ್ಲ. ಆದ್ರಿಂದಾಗಿ ಹಾವು ಹೇಗೆ ತನ್ನ ಪೊರೆಯನ್ನ ಕಳಚಿಕೊಂಡು ಹೊರಗೆ ಬರುವಾಗ ಫ್ರೆಶ್ ಆಗುತ್ತೋ ಹಾಗೆ ನನ್ನ ಹೊರೆಯಿಂದ ಖಡ್ಗ ಹೊರಗೆ ಬರ್ಲಿಕ್ಕೆ ಕಾಯ್ತಾ ಇದೆ. ಅದು ಹೀಗೆ ತೆಗೆದು ಹೀಗಿರುವಷ್ಟರಲ್ಲಿ ನೆತ್ತರಾಗಿ ಒಳಗೆ ಸೇರ್ಕೊಳ್ಳುತ್ತೆ ಅನ್ನೋದು ನಿಶ್ಚಯ. ಅಂದ್ರೆ ಎಲ್ರಿಗೂ ಎಲ್ಲ ಆಯುಧಗಳ ಬಗ್ಗೆಯೂ ಪರಿಚಯ ಇರ್ತಿತ್ತು. ಬರೀ ಅರ್ಜುನ ಬಾಣ ಮಾತ್ರ ಬಿಡ್ತಿದ್ದ ಅಂತ ಏನು ಅರ್ಥ ಅಲ್ಲ. ಖಡ್ಗದ ಯುದ್ಧ, ಈಟಿಯ ಯುದ್ಧ, ಬಾಣ, ಆಮೇಲೆ ರಥದಲ್ಲಿ ಇಳಿದು ಮಲ್ಲ ಯುದ್ಧ, ಏನ್ ಮಾಡಬೇಕಾದ್ರೂ ಅವರಿಗೆ ಅದಕ್ಕೆ ಸಂಕುಲ ಯುದ್ಧ ಅಂತ ಹೇಳ್ತಾರೆ. ದ್ರೋಣ ಅದನ್ನು ಆರಂಭದಲ್ಲಿ ಯುದ್ಧದಲ್ಲಿ ಕಲಿಸುವಾಗಲೇ ಒಂದು ಆಯುಧ ತಪ್ಪಿತು ಅಂದ್ರೆ ಅವನ ಹತ್ರ ಬಾಣ ಹೋಯ್ತು ಅಂದ್ರೆ ಅಯ್ಯೋ ನನ್ನ ಹತ್ರ ಏನೂ ಇಲ್ಲ, ನೀವು ಏನ್ ಮಾಡಬೇಡಿ, ನನ್ನನ್ನು ಬಿಟ್ಬಿಡಿ, ಪ್ಲೀಸ್ 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 ಅಂತ ಹೇಳಿದ್ರಲ್ಲ ಅವ್ರ ಎದುರುಗೆ ಕಾಯಲ್ಲ, ತೆಗೆದು ಮುಗಿಸ್ಬಿಡ್ತಾರೆ. ಅದನ್ನಾಗಿ ಯಾವ ಆಯುಧವೇ ಇಲ್ಲದೆ ಇದ್ರು ಸಿಕ್ಕಿದ ವಸ್ತುವನ್ನ ಆಯುಧವಾಗಿಸಿಕೊಳ್ಳಲಿಕ್ಕೆ ಗೊತ್ತಿರಬೇಕು. ಅದು ಯುದ್ಧ. ಆದ್ರೆ ಯುದ್ಧ ಮಾಡ್ತಾ ಇರುವಾಗ ಮಧ್ಯದಲ್ಲಿ ಕೈಯಿಂದ ಕಳಚಿ ಬಿದ್ದೋಗುತ್ತೆ, ಅವನು ಬಿಟ್ಟಾಗುತ್ತೆ. ಯುದ್ಧಕ್ಕೆ ನಿಂತಾಗಿದ್ದ ಅವನು ಶರಣಾಗ್ಬೇಕು. ಆಯುಧ ಇಲ್ಲ ಅಂದ್ರೆ, ಆಯುಧ ಇದ್ದು ನಾನು ಯುದ್ಧಕ್ಕೆ ಬರ್ತೇನೆ ಅಂದ್ರೆ ಹೊಡಿಲೇಬೇಕಲ್ವಾ. ಆ ಕರ್ಣನಂದು ಹಿಂದಿನಿಂದ ಹೊಡೆದದ್ದು ಯಾಕೆ ಅಂದ್ರೆ ಅವನು ಇದೇ ಮಾತನ್ನು ಹೇಳುತ್ತಾನೆ. ಈ ನಿಯಮ ನಿನಗೆ ಗೊತ್ತಿದ್ರೆ ನೀನು ಅಭಿಮನ್ಯುವನ್ನ ನಿರಾಯುಧನಾಗಿದ್ದಾಗ ಹಿಂದಿಂದ ಹೊಡಿತಿರ್ಲಿಲ್ಲ. ಯಾರ ಹತ್ರ ಈ ನಿಯಮ ಪಾಲಿಸ್ಬೇಕು ಅಂದ್ರೆ ಯಾರು ನಿಯಮ ಪಾಲಿಸ್ತಾರೋ ಅವ್ರ ಹತ್ರ, ಪಾಲನೆ ಮಾಡದವ್ರ ಹತ್ರ ಈ ನಿಯಮ ಪಾಲನೆ ಮಾಡಿ ಅಯ್ಯೋ ಪಾಪ, ಅಯ್ಯೋ ಬೆನ್ನಿ ಹಿಂದೆ ಹೊಡಿಬಾರ್ದು ಇಲ್ಲ. ಕರ್ಣಂದೇ ಹೈಲೈಟ್ ಆಗ್ತಿದೆ. ಲೈಕ್ ಅವ್ನ್ ಪಾಪ ಪಾಪ, ಬಟ್ ಅವನಿಂದ ಏನ್ ಮಾಡಿದ ಸ್ಟೋರಿ ಯಾರಿಗೂ ಗೊತ್ತಿಲ್ಲ. ಕೆಟ್ಟವನಲ್ಲ, ಆದ್ರೆ ಕೆಟ್ಟವ್ರ ಜೊತೆ ಸೇರಿದ್ರಿಂದ ಪರಮ ಕೆಟ್ಟವನಾಗಿದ್ದ. ಬಟ್ ಒಳ್ಳೇದು ಅದು ಜಾಗೃತ ಆಗೋದಕ್ಕೆ ಸಮಯ ಸಿಗ್ಲಿಲ್ಲ. ದುರ್ಯೋಧನ ಹಾಗೆ ಅವನನ್ನ ತನ್ನ ವಶಕ್ಕೆ ತಂದ್ಕೊಂಡ್ಬಿಟ್ಟಿದ್ದ. ಕಷ್ಟ ಕಾಲದಲ್ಲಿ ಸಹಾಯವನ್ನು ಯಾರಾದ್ರೂ ಮಾಡ್ತಾರಲ್ಲ, ಅವ್ರು ಎಷ್ಟು ಕೆಟ್ಟವರಾದ್ರೂ ಅವ್ರ ವಿರುದ್ಧ ಕೆಟ್ಟ ಯೋಚನೆ ಬರಲ್ಲ ಆಮೇಲೆ. ಅಲ್ಲ, ನನ್ನ ಕಷ್ಟವನ್ನು ಪರಿಹರಿಸಿದವನು ಇವನು ಆದ್ಮೇಲೆ ಅವನ ಬ್ಯಾಡ್ ವೈಬ್ಸ್ ಹೆಂಗಾಗುತ್ತೆ. ನನಗೆ ಅವನಿಂದ ಸುಖ ಸಿಕ್ಕಿದೆ ಅಂತ ಅಂದ್ಮೇಲೆ, ನನ್ನ ಕಷ್ಟ ಕಾಲದಲ್ಲಿ ನನಗೆ ಬೇರೆ ಯಾರು ಸಹಾಯ ಕೊಡ್ಲಿಲ್ಲ ಅಂದಾಗ ಇವ್ನು ಕೊಟ್ಟಿದ್ದಾನೆ ಅಂದಾಗ ಬೇರೆಯವರು ಒಳ್ಳೆಯವರು ಅಂತ ಅನ್ಸುದೇ ಇಲ್ಲ, ಇವನೇ ಒಳ್ಳೆಯವನು ಅನ್ಸುತ್ತೆ. ಸೈಕಾಲಜಿ ಅದಷ್ಟೇ. ಎಷ್ಟೋ ಜನ ಎಷ್ಟೋ ಕಾಲದಲ್ಲಿ ಕೆಲವೊಂದು ಸರ್ತಿ ತಮ್ಮ ಯಜಮಾನನ ವಿರುದ್ಧವೇ ಯಾಕೆ ನಿಲ್ತಾರೆ ಅಂದ್ರೆ, ಯಜಮಾನನಿಂದ ಯಾವುದೋ ಒಂದು ಆದ ತೊಂದರೆಯನ್ನ ಇನ್ಯಾರೋ ಒಬ್ಬ ಬಹಳ ಚೆನ್ನಾಗಿ ಗುರುತಿಸಿ ಅಷ್ಟಕ್ಕೆ ಟ್ರೀಟ್ ಮಾಡ್ತಾನೆ. ಅವನಿಗೆ ಅದೇ ದೊಡ್ಡದು ಅನಿಸ್ಬಿಡುತ್ತೆ. ವಸ್ತುತ ಅವನಿಗೆ ಅರ್ಥ ಆಗ್ಬೇಕು, ಇಡೀ ಜೀವನ ಪೂರ್ತಿ ನನಗೆ ನನ್ನ ಕುಟುಂಬಕ್ಕೆ ಸಹಾಯ ಮಾಡಿದ್ದಾನೆ, ಇದೊಂದು ವಿಷಯದಲ್ಲಿ ಅವನದ್ದೇನೋ ಬೇರೆ ಯೋಚನೆ ಇದೆ, ಅದನ್ನಾಗಿ ಅವನು ವಿರುದ್ಧವಾಗಿ ನಾನು ಯೋಚನೆ ಮಾಡಬಾರ್ದು ಅಂತ ಅರ್ಥ ಆಗ್ಲಿಲ್ಲ. ಅವನಿಗೆ ಜ್ಞಾನ ಇಲ್ಲ, ವಿವೇಕ ಇಲ್ಲ. ಯಾವುದನ್ನು ಸರಿ, ಯಾವುದನ್ನು ತಪ್ಪು, ಯಾವುದನ್ನು ತೂಗಿದ್ರೆ ದೂರದೃಷ್ಟಿಯಿಂದ ನಮ್ಗೆ ಅನುಕೂಲ ಆಗುತ್ತೆ, ದೂರದೃಷ್ಟಿಯಿಂದ ಹಿತ ಆಗುತ್ತೆ, ಯೋಚನೆ ಮಾಡಲ್ಲ. ತಕ್ಷಣಕ್ಕೆ ಕೆಟ್ಟ ನಿರ್ಧಾರ ತಗೊಂಡ್ಬಿಡ್ತಾರೆ. ಕರ್ಣನದ್ದು ಕೆಟ್ಟ ನಿರ್ಧಾರವೇ. ಜ್ಞಾನ ವಿವೇಕ ಎಂದು ವಿವೇಕ ಕಳ್ಕೊಂಡಿದ್ದವನು. ಯಾಕಂದ್ರೆ ರಾಜ್ಯ ಇಲ್ಲ ಅಂತ ಅವನನ್ನ ಅಧಿಕಾರದ ವಲಯದಲ್ಲಿ ಇಲ್ಲ ಅನ್ನುವ ಕಾರಣಕ್ಕಾಗಿ ಪರೀಕ್ಷೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಮಾಡಿದ್ರಿಂದ ಅವನನ್ನ ಯುದ್ಧದ ಕ್ಷೇತ್ರದಿಂದ, ಪರೀಕ್ಷಾ ಕ್ಷೇತ್ರದಿಂದ ಅವನನ್ನು ಹೊರಗೆ ಹಾಕಿದ್ರು. ಹಾಗೆ ಹೊರಗೆ ಹಾಕಿದಾಗ ಅವನು ಅದಕ್ಕೆ ಈ ಕೇಳಿಸ್ತಿದ್ಯಾ? ಹಾ, ಕರ್ಣನಿಗೆ ಅವನಿಗೆ ಬಹಳ ಹುಮ್ಮಸ್ಸು ಯುದ್ಧದಲ್ಲಿ ಭಾಗವಹಿಸಬೇಕು ಅಂತ. ಆದರೆ ಆ ಭಾಗವಹಿಸುವಿಕೆಯಲ್ಲಿ ಇಲ್ಲಿ ರಾಜರಿಗೆ ಮಾತ್ರ ಪ್ರವೇಶ ಹೊರತು ಉಳಿದವರಿಗೆ ಅಲ್ಲ ಅನ್ನೋ ನಿರೂಪಣೆಯನ್ನು ಮಾಡಿದಾಗ ಇವನು ಏನು ಮಾಡ್ತಾನೆ, ದುರ್ಯೋಧನ ತಕ್ಷಣ ಅಂಗರಾಜ್ಯವನ್ನ ನಿನಗೆ ಕೊಟ್ಟಿದ್ದೇನೆ ಅಂತ ತಲೆ ಮೇಲನ್ನು ಟೊಪ್ಪಿ ಹಾಕ್ತಾನೆ.
ಅವನಿಗೆ ಚೊಪ್ಪೆ ಹಾಕಿದ್ದು ಅಂತ ಗೊತ್ತಾಗ್ಲಿಲ್ಲ, ಕಿರೀಟ ಇಟ್ಟ ಅನ್ಕೊಂಡ. ಜರಾಸಂಧನ್ ಜರಾಸಂಧನ ಕೈಯಲ್ಲಿದ್ದದನ್ನ ಭೀಮಸೇನ ಗೆದ್ದು ಕೌರವ ರಾಜ್ಯಕ್ಕೆ ಸೇರಿಸಿರ್ತಾನೆ. ಆದ್ರೆ ಅದನ್ನ ಭೀಮನ ಹತ್ರನೂ ಕೇಳುವುದಿಲ್ಲ, ದೊಡ್ಡವರ ಹತ್ರ ಯಾರ ಹತ್ರನೂ ಕೇಳುವುದಿಲ್ಲ. ತನ್ನ ಅಳಿಯ ದಾನ ಮಾಡದ ಅಂತ ಅತ್ತೆ ಸಂಪಾದನೆಯನ್ನ ಅಳಿಯ ದಾನ ಮಾಡದ ಅಂತಿದ್ದಾಗ ಯಾರ್ದೋ ದುಡ್ಡನ್ನ ಇವನ್ ದಾನ ಮಾಡ್ತಾನೆ ದುರ್ಯೋಧನ. ಅವನಿಗೆ ಅದೆಲ್ಲ ಗೊತ್ತಿಲ್ಲ, ಯಾರು ಸಂಪಾದನೆ ಮಾಡಿದ್ದು, ಅದು ಯಾರಿಂದ ತಂದದ್ದು, ಇದೆಲ್ಲ ಗೊತ್ತಿಲ್ಲ. ತಕ್ಷಣಕ್ಕೆ ನನಗೀಗ ರಾಜ ಆದ್ನಲ್ಲ, ಭಾಗವಹಿಸ್ಲಿಕ್ಕೆ ವೇದಿಕೆ ಸಿಕ್ತಲ್ವಾ, ಅಷ್ಟು ಸರಿ ಭಾಗವಹಿಸಿ ಅದು ತೀವ್ರವಾದ ಸ್ಥಿತಿಗೆ ಹೋಗುತ್ತೆ ಅಂತ. ಜರಾಸಂಧನ ಜೊತೆ ಇವನು ಕರ್ಣ ಬಾಣ ಬಿಟ್ಟಾಗ ಅವನಿಗೆ ಏಟಾಗುತ್ತೆ, ಯಾರ್ದು ಇವನ್ ಕಂಡಿಡ್ಕೊಂಡ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಯಾವ್ದು ಯುದ್ಧ ಮಾಡ್ಬೇಕು ನಂಜಾಗಿರುತ್ತೋ ಅವನು ಒಂದಷ್ಟು ರಾಜ ಕೊಡ್ತಾನೆ. ಬಟ್ ಆ ಸುದ್ದಿನ ದುರ್ಯೋಧನಿಗೆ ರಿವೀಲ್ ಮಾಡಲ್ಲ ಇವನು. ಇವ್ನು ಕರ್ಣ ಹೇಳಲ್ಲ ದುರ್ಯೋಧನಂಗೆ. ನಿಜವಾಗ್ಲೂ ಇವನೇ ಜರಾಸಂಧನ ವಿರುದ್ಧ ಗೆದ್ದು ಬಂದಿದ್ದಾನೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇನ್ನೊಂದೊಬ್ರು ಜೊತೆ ಯುದ್ಧಕ್ಕೆ ವಿರುದ್ಧ ಕೃಷ್ಣನಿಗಿಂತ ಗ್ರೇಟ್ ಅನ್ಕೊಂಡ್ಬಿಡ್ತಾನೆ ಇವನು ದುರ್ಯೋಧನ. ಅದು ಅಕಸ್ಮಾತ್ ಆಗಿ ಜರಾಸಂಧನ ಮೇಲೆ ಅವನು ಅಟ್ಯಾಕ್ ಮಾಡಿ ಸೋತಿದ್ದವನು ಜರಾಸಂಧ. ಮತ್ತಿನ್ನೊಂದು ಭಯ ಆಗ್ತಿತ್ತು ಅವನಿಗೆ ಸೋತ್ಬಿಟ್ರೆ ಅಂತ. ಅದಕ್ಕೆ ಅವನು ಅಲ್ಲಿ ಒಂದು ಹೊಂದಾಣಿಕೆ ಮಾಡ್ಕೊಂಡ್ಬಿಡ್ತಾರೆ, ಮತ್ತೆ ಯುದ್ಧ ಇಲ್ಲ ಅಂದ್ರೆ ಅವನಿಗೂ ಭಯ ಆಗುತ್ತೆ, ಇವನಿಗೆ ಗೊತ್ತಾಗ್ಬಿಟ್ಟಿದೆ ಅಂತ. ಕರ್ಣನಿಗೆ ನನ್ನ ವೀಕ್ನೆಸ್ ಗೊತ್ತಾಗ್ಬಿಟ್ಟಿದೆ ಅಂತ ಅವನಿಗೂ ಭಯ ಆಗಿ ಮತ್ತೆ ಯುದ್ಧ ಮಾಡಲ್ಲ. ಕೃಷ್ಣ ಸೋತಿದ್ನ ಒಮ್ಮೆನೂ ಸೋತಿಲ್ಲ, ಬರೀ ಸುಳ್ಳು ಸುದ್ದಿ. ಈಗ ಏನೇನ್ ಸುದ್ದಿಗಳನ್ನ ನಾವು ಸುಳ್ಳು ಸುದ್ದಿಗಳನ್ನ ಕೇಳ್ಕೊಂಡು ನಂಬ್ಕೊಂಡ್ ಬಂದಿದ್ದೇವೆ, ಅದು ಹಾಗೇನೆ. ಭಾಗವತದಲ್ಲಿ ಸ್ಪಷ್ಟವಾಗಿ 18 ಯುತ್ಸು ಚೇಷಃ, 18 ಬಾರಿ ಯುದ್ಧದಲ್ಲಿಯೂ ಗೆದ್ದಿದ್ದು ಕೃಷ್ಣನೇ. ಆದರೆ ರಾಜ್ಯ ಅವನ ಕೈಯಲ್ಲಿತ್ತು, ಅಧಿಕಾರ ಅವನ ಕೈಯಲ್ಲಿತ್ತು, ಮೀಡಿಯಾ ಅವನ ಕೈಯಲ್ಲಿತ್ತು. ಜನರ ಹತ್ರ ಪ್ರತಿ ಸರ್ತಿ ಬಂದಾಗ್ಲೂ ದೇಶದ್ರೋಹಿಯಾದಂತಹ ಕೃಷ್ಣ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಓಡೋಗಿದ್ದಾನೆ, ಅವನನ್ನ ನಾವು ಮತ್ತೆ ಹಿಡಿತೇವೆ, ನೀವು ನಿಮ್ಮ ಸೈನ್ಯವನ್ನು ಕಳಿಸಿ ಅಂತ ಬೇರೆ ರಾಜ್ಯಗಳಿಗೆಲ್ಲ ಅವರ ಮಕ್ಕಳೆಲ್ಲ ಅವನ ಕೈಯಲ್ಲಿದ್ರು. ಅದರಿಂದಾಗಿ ನಿಮಗೆ ಮಕ್ಕಳು ಬೇಕು ಅಂದ್ರೆ ನೀವು ಸೈನ್ಯ ಕಳಿಸಿ ಅಂತ ಹೇಳ್ತಿದ್ದ. ಹಾಗಾಗಿ ಸೈನ್ಯ ಅನಿವಾರ್ಯ ಕಳಿಸ್ಬೇಕಾಗ್ತಿತ್ತು, ಜನ ನಂಬ್ತಿದ್ರು. ಅದಕ್ಕೋಸ್ಕರ ನನ್ನ ರಣಛೋಡ್ ಅಂತ ಕರೀತಾರೆ ಇವತ್ತಿಗೂ, ರಣ ಬಿಟ್ಟು ಓಡಿದವ ಅಂತ. ಆದ್ರೆ ಆ ತಂತ್ರವನ್ನ ಶಿವಾಜಿ ಉಪಯೋಗಿಸಿ ಗೆದ್ದ ಅನ್ನುವ ಇತಿಹಾಸವನ್ನ ನಾವು ಹೇಳ್ತೇವೆ. ಆದ್ರೆ ಇಲ್ಲಿ ಹೇಳುವಾಗ ಮರ್ತು ಬಿಡ್ತೇವೆ, ಕೃಷ್ಣ ಜರಾಸಂಧನನ್ನ ಗೆದ್ದಿದ್ದ ಅಂತ. ಒಂದು ಸರ್ತಿನೂ ಕೃಷ್ಣನನ್ನ ಸೋಲಿಸ್ಲಿಕ್ಕೆ ಆಗ್ಲಿಲ್ಲ ಜರಾಸಂಧನ. ಅವನು ಪ್ರತಿ ಸರ್ತಿ ಬಂದಾಗಲೂ ತನ್ನ 20-22 ಲಕ್ಷ ಇಳಿ ಸೈನ್ಯ ಕಳ್ಕೊಂಡಿದ್ದಾನೆ. ಬಲರಾಮ ಮೋಸ್ಟ್ಲಿ 1 ಸರ್ತಿಯೋ ಏನೋ ಅಥವಾ 2 ಸರ್ತಿಯೋ ಏನೋ ಮಥುರೆಯ ಸೇನೆ ರಾತ್ರಿ ಅವರು ಯುದ್ಧ ಮಾಡ್ಲಿಕ್ಕೆ ಅಂತ ರೆಡಿ ಮಾಡ್ಕೊಂಡು ಬಂದಾಗ 3 ವಿಭಾಗ ಮಾಡಿ ಮಥುರೆಯ ಸೇನೆಯನ್ನ ಕೃಷ್ಣ 3 ದಿಕ್ಕಿನಿಂದ ಯುದ್ಧ ಮಾಡಿಸಿ ಅವರನ್ನು ಓಡಿಸ್ತಾನೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಯುದ್ಧ ಮಾಡಿದ್ದು ಕೃಷ್ಣ 1 ಸರ್ತಿ. ಉಳಿದ ಪ್ರತಿ ಸರ್ತಿ ಇವನು ಯುದ್ಧ ಮಾಡಿದಾಗ ಕೃಷ್ಣ ಅವನನ್ನ ತನ್ನ ಹಿಂದೆ ಬರುವ ಹಾಗೆ ಮಾಡಿ 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 ಅರ್ಧ ಸೈನ್ಯ ಅಲ್ಲಲ್ಲೇ ಸಾಯುವಾಗ ಮಾಡಿ, ಬೆಟ್ಟದಿಂದ ಕೆಳಕ್ಕೆ ಬಂಡೆಗಳನ್ನು ಎತ್ತಾಕಿ, ಮರಗಳ ದಿಮ್ಮಿಗಳನ್ನು ಎತ್ತಾಕಿ, ನದಿಯಲ್ಲಿ ಕೊಚ್ಚಿ ಹೋಗುವಂಗೆ ಮಾಡಿ, ದೊಡ್ಡ ದೊಡ್ಡ ಹೊಂಡಗಳನ್ನೆಲ್ಲ ತಟ್ಟಿ ಅದರೊಳಗೆ ಬೀಳುವ ಹಾಗೆ ಮಾಡಿ ಎಲ್ಲ ಸರ್ತಿಯೂ ಸೋಲಿಸಿದ್ದು ಕೃಷ್ಣನೇ. ಆದ್ರೆ ಸೋತಿದ್ದಾನೆ ಅಂತ ಹೇಳಿಕೆ ಮೀಡಿಯಾ ಹಿಡ್ಕೊಂಡು ಬಂದು ವಿಡಿಯೋ ಮಾಡಿದವರು ಯಾರಿಲ್ಲ. ಯಾರಿಗೂ ಗೊತ್ತಿಲ್ಲ, ಯಾರಿಗೂ. ಇದೆಲ್ಲ ಎದುರುಗಡೆ ಲೈವ್ ಇಟ್ಟು ಮಾಡುವ ಕಾರ್ಯಕ್ರಮನ ಯುದ್ಧ ಅಂದ್ರೆ. ಕೃಷ್ಣ ಕಾಡಿನ ಮಧ್ಯದಲ್ಲಿ ಎಲ್ಲೆಲ್ಲೋ ತಪ್ಪಿಸ್ಕೊಂಡು ಹೋಗಿ ಅವನನ್ನು ಸೋಲಿಸಿದ್ದು. ಯಾಕಂದ್ರೆ ಯೋಚನೆ ಮಾಡ್ಬೇಕಲ್ವಾ, 2 ಹುಡುಗರ ವಿರುದ್ಧ 22 ಲಕ್ಷ ಸೈನ್ಯ ತಗೊಂಡ್ ಬರ್ತಾರೆ ಅಂದ್ರೆ ಅವನು ಎಂತ ನ್ಯಾಯವಾದಿ. ಬಾ ಯುದ್ಧದ ರಣರಂಗದಲ್ಲಿ ನಿಂತು ಯುದ್ಧ ಮಾಡೋಣ ಅಂತ ಹೇಳ್ಬೇಕಲ್ವಾ. ಕೃಷ್ಣ ಹಾಗೆ ಮಾಡ್ದ, ರಣರಂಗದಲ್ಲಿ ಬಾ ನಿನ್ನನ್ನು ಯುದ್ಧ ಮಾಡಿಸ್ತೇನೆ ಅಂತ. ಅವನೇ ಒಪ್ಕೊಳ್ಳಿಲ್ಲ ಜರಾಸಂಧ. ಅವನಿಗೆ ಗೊತ್ತಾಗಿತ್ತು 18 ಸಲ ಪೆಟ್ಟಿಂದ ರುಚಿ ಗೊತ್ತಿತ್ತು. ಅದಕ್ಕೆ ಸತ್ರು ಭೀಮನ್ ಕೈಯಲ್ಲಿ ಸೋತ್ರೆ ಅವನು ಮರ್ಯಾದೆ, ಯಾಕಂದ್ರೆ ಲಟ್ಟ ಪುಷ್ಟ ಇದ್ದಾನೆ, ಮತ್ತೆ ಕೃಷ್ಣನಿಗಿಂತ ಅವನು ಬಲಿಷ್ಠ ಅಲ್ಲ ಅಂತ ಅವನ ತಲೆಯಲ್ಲಿ. ಆದ್ರಿಂದಾಗಿ ನಾನು ಸೋಲಿಸ್ಬಿಟ್ರೆ ಗೆದ್ದು ಬಿಡ್ತೇನೆ. ಆದ್ರೆ ಅರ್ಜುನನ್ ಜೊತೆ ಯುದ್ಧ ಮಾಡಿದ ಅಕಸ್ಮಾತ್ ಸೋತ್ರೆ ಅವು ಮರ್ಯಾದೆ, ಇವನ ಹತ್ರ ಸೋತ್ರು ಮರ್ಯಾದೆ, ಗೆದ್ರು ಮರ್ಯಾದೆ ಅನ್ಕೊಂಡು ಅವನು ಭೀಮನನ್ನ ಆಯ್ಕೆ ಮಾಡ್ಕೊಂಡೆ. 3 ಜನ ಹೋಗ್ಲಿಲ್ವಾ, ನಿಂಗೆ ಭಿಕ್ಷೆ ಕೊಡ್ಬೇಕು ನನಗೆ, ಯುದ್ಧ ಭಿಕ್ಷೆ. ಆ ಯುದ್ಧದಲ್ಲಿ ಅಕಸ್ಮಾತ್ ನೀನ್ ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡು, ಇದು ಕೃಷ್ಣನೇ ಹೇಳಿದ್ದು. ನಿನಗೆ ನಮ್ಮ 3ರಲ್ಲಿ ಯಾರದಾದ್ರೂ ಒಬ್ಬರ ಜೊತೆಗೆ ಯುದ್ಧ ಮಾಡು, ಅಥವಾ 3ರ ಜೊತೆಗೆ ಒಟ್ಟಿಗೆ ಯುದ್ಧ ಮಾಡು. ಯಾವ್ದು ಆಯುಧ ಬೇಕಾದ್ರೂ ತಗೋ, ಎಷ್ಟು ದಿವಸ ಬೇಕಾದ್ರೂ ತಗೋ, ಯಾವ ಕ್ರಮದಲ್ಲಿ ಬೇಕಾದ್ರೂ ಯುದ್ಧ ಶುರು ಮಾಡು. ಒಂದು ದೃಷ್ಟಿ ಯುದ್ಧ, ಮಾತಿನ ಯುದ್ಧ, ಆಮೇಲೆ ಮಲ್ಲ ಯುದ್ಧ. ಕಣ್ಣಲ್ಲಿ ಕಣ್ಣಿಟ್ಟು ನೋಡುದು ಒಂದು ಯುದ್ಧ. ಅದು ಕಣ್ಣು ಮಿಟಿಕಿಸಿದ್ರೆ ಹೋಯ್ತು. ಆಮೇಲೆ ಶಾಸ್ತ್ರದ ಯುದ್ಧ. ಭೀಮಸೇನ ಪರಮಾತ್ಮನೇ ಹರಿಯೇ ಸರ್ವೋತ್ತಮ ಅನ್ನೋದನ್ನ ಅಲ್ಲಿ ಪ್ರತಿಪಾದನೆ ಮಾಡ್ತಾನೆ. ಅವನು ನಾನು ಜರಾಸಂಧ ರುದ್ರದೇವರ ಸರ್ವೋತ್ತಮತ್ವವನ್ನು ಹೇಳ್ತೇನೆ ಅಂತ ಅವನು ಶೈವಾಗಮಗಳನ್ನೆಲ್ಲ ಪ್ರತಿಷ್ಠೆ ಮಾಡ್ತಾನೆ. ಆದರೆ ಕೊನೆಗೆ ಭೀಮಸೇನ ಅವನನ್ನ ಸೋಲಿಸ್ತಾನೆ.
ಅದಾದ್ಮೇಲೆ ಅವನಿಗೆ ಮಲ್ಲ ಯುದ್ಧದ ಪರಿಣಾಮ ಉಂಟಾಗುತ್ತೆ. ಇವ್ನು ಜರಾಸಂಧನಿಗಿಂತ ದುರ್ಯೋಧನ ವೀಕೆನಾ? ಜರಾಸಂಧನಿಗಿಂತ ವೀಕೆ. ಅವ್ನ ವೀಕ್ ಪಾಯಿಂಟ್ ಯಾರು ಗೊತ್ತಿದ್ದಿಲ್ಲ, ಕರ್ಣ ಕಂಡಿಡ್ಕೊಂಡಿರ್ತಾನೆ. ಹೌದು. ವರಬಲದಿಂದ ವೀಕ್ ಅಂದ್ರೆ ಏನು, ಕೆಲವೊಂದ್ಸಲ ಅವರ ಸ್ವಂತ ಬಲ ಬೇರೆ, ವರಬಲ ಎರಡಿರುತ್ತೆ. ವರಬಲದಿಂದ ಮೀರಿದವರನ್ನ ವರಬಲ ಹೋಯಿತು ಅಂದ್ರೆ ವೀಕೆ. ಆದ್ರೆ ಇವ್ನು ಕಲಿಯಲ್ವಾ? ಅದೇ ಹೇಳಿದ್ದು, ಅವನಿಗೆ ವರ ಇತ್ತು, ಆದ್ರಿಂದ ಅವನು ಆ ಕಾಲದ ಎಲ್ಲ ರಾಜರನ್ನು ಗೆದ್ದಿದ್ದ. ಅವ್ರಿಗೆ ನೇರವಾಗಿ ಎದುರುಗೆ ಯಾವತ್ತೂ ಯುದ್ಧ ಆಗಲಿಲ್ಲ ದುರ್ಯೋಧನನಿಗೆ ಜರಾಸಂಧನಿಗೆ. ವೀಕ ಸ್ಟ್ರಾಂಗ್ ಹೇಳಲಿಕ್ಕೆ ಒಂದರ್ಥದಲ್ಲಿ ದುರ್ಯೋಧನ ಅತ್ಯಂತ ಬಲಿಷ್ಠ, ಸುಲಭದಲ್ಲಿ ಯಾರಿಗೂ ಸೋಲೋನಲ್ಲ ಅವನು. ಆದ್ರೆ ಸುಮ್ಮನೆ ಅಕಸ್ಮಾತ್ ಆಗಿ ಸೋತ್ರೆ ಅಂತ ಆ ಸಂದೇಹ ಬರುದು ಬೇಡ ಅಂತ ಯಾವತ್ತು ಯುದ್ಧದ ಪ್ರಕ್ರಿಯೆಗೆ ಸೇರ್ಲೇ ಇಲ್ಲ. ಬಟ್ ಅಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ರು ತೊಡೆ ಮುರಿತಾರಲ್ಲ, ತೊಡೆ ಅಲ್ಲ ಅದು ಆಕ್ಚುಲಿ ಇಲ್ಲೆಲ್ಲ ಹೊಡಿತಾರೆ. ಅದು ಅರ್ಧಂಬರ್ಧ ಜೀವಾಗಿ ನರಿ ಎಲ್ಲ ತಿಂತಾ ಇರುತ್ತಲ್ಲ, ಲೈಕ್ ಪೂರ್ತಿ ಸಾಯಿಸ್ಬೋದಿದಲ್ಲ, ಅದು ಯಾಕೆ ಹಾಗೆ? ಅವನು ಎಷ್ಟು ಜನರನ್ನ ಹಾಗೆ ಅರ್ಧಮರ್ಧ ಸಾಯಿಸಿ ಒದ್ದಾಡಿಸಿದ್ದಾನೆ. 22,800 ಮನೆತನಗಳನ್ನು ಬೀದಿಗೆ ತಂದಿದ್ದ ಅವನು. ಬೇಕು ಅಂತಾನೆ ಹಾಗೆ ಮಾಡಿದ್ದ. ಹೌದು, ಅವನು ಅಷ್ಟಕ್ಕೇನೆ ಯುದ್ಧಕ್ಕೆ ಯೋಗ್ಯನಾದವನು. ಹೊಡೆದ ಮೇಲೆ ಯಾರು ದುರ್ಯೋಧನಂದಲ್ವ ನೀವು ಹೇಳ್ತಾ ಇರೋದು? ಅವನು ಅಷ್ಟಾದ್ರೂ ಅವನಿಗೆ ಕೊನೆಗೂ ನೆಮ್ಮದಿಯ ಸಾವು ಬರಲಿಲ್ಲ. ಆ ಮಕ್ಕಳ ತಲೆ ನೋಡಿದ ಮೇಲೆನೆ ಪ್ರಾಣ ಬಿಡ್ತಾನೆ ಅಂತ ಅವನಿಗೆ ನೀವು ಮರೆಸಿ ತೋರಿಸ್ತೀರಾ? ಓಕೆ ಅಂದ್ರೆ ನಾವು ಓಕೆ ಹೇಳ್ಬೋದು, ಬೇರೆಯವರು ನ್ಯಾಯ ಓಕೆ ಹೇಳಲಿಕ್ಕೆ ಆಗಲ್ಲ. ಎಷ್ಟು ಜನರನ್ನು ಎಷ್ಟು ತರದಲ್ಲಿ ಹಿಂಸೆ ಮಾಡಿದಾನ ಅವನು. ಅದು ಬೇಕು ಅಂತ ನರಿನಾಯಿಗಳು ತಿನ್ಲಿ ಅಂತ ಬಿಟ್ಟದ್ದೇನಲ್ಲ. ತೊಡೆ ಮುರಿದವನು ಮತ್ತೆ ಅವನ ಮೇಲೆ ಅಟ್ಯಾಕ್ ಮಾಡಬಾರದು ಅಂತ ಅಷ್ಟೇ. ಹೊಡೆದವನ ಮೇಲೆ ಮತ್ತೆ ಹೊಡೆಯುವುದು ಅನ್ನೋದನ್ನ ಮಾಡಿದ್ರೆ ನೀವು ಅದನ್ನು ಅಂತಿದ್ರಿ. ಸತ್ತೋಗ್ಲಿಕ್ಕೆ ಆಗ್ಲೇ ಬಿದ್ದಿದ್ದ, ನೀವು ಮತ್ತೆ ಯಾಕೆ ಹೊಡೆದ್ರಿ ಅಂತ. ಹಿಂಸೆ ಇವ್ರು ಕೊಡ್ಲಿಲ್ಲ, ಹೊಡೆದ ಮೇಲೆ ಹೊರಟೋದ್ರು ಅವರು. ದಯಾಮರಣ ಅಂತ ಕೊಟ್ಬಿಟ್ಟು ಕಳಿಸ್ಬೋದಲ್ಲ ಅಂತ ಮುಗಿದೋಯ್ತಲ್ಲ. ಇನ್ನವನು ಹೇಳ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಮುಗಿದೋಯ್ತು. ಹೇಳ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಮುಗಿದು ಮತ್ತೆ ಹೊಡಿಬಾರ್ದು. ನರಿ ನಾಯಿಗಳೆಲ್ಲ ಊಳಿಡ್ತಾ ಇವೆ, ಹದ್ದು ಕಾಗೆಗಳೆಲ್ಲ ಕೂಗ್ತಾ ಇವೆ. ಇದೆಲ್ಲ ಅನಿಷ್ಟ ಸೂಚಕಗಳು, ಕೌರವರ ನಾಶಕ್ಕಾಗಿ ಲೋಕದಲ್ಲಿ ಕಾಣ್ತಾ ಇರುವಂತಹಗಳು. ಇಂಥ ಕ್ರೂರ ಮೃಗಗಳ ಇರುವಿಕೆ ಅಥವಾ ಅವುಗಳ ಕೂಗುವಿಕೆ ಇವುಗಳೇ ಸಾಕು ನೀವು ಅರ್ಥ ಮಾಡಿಕೊಳ್ಳಿಕ್ಕೆ. ನಮಗೆ ಕೆಟ್ಟ ಗತಿ ಬಂದಿದೆ, ಅದರಿಂದಾಗಿ ಯುದ್ಧ ಬೇಡ ಅಂತ ನೀವು ಡಿಸೈಡ್ ಮಾಡಬೇಕು. ಆದ್ರೆ ನೀವು ಆ ಡಿಸೈಡ್ ಮಾಡುವುದಿಲ್ಲ ಅಂದ್ರೆ ಮತ್ತೆ ನಮ್ಮ ಕೈಯಲ್ಲಿಲ್ಲ ಅಂತ ಅರ್ಜುನ ಹೀಗೆ ಸಂಜಯನ ಹತ್ರ ಹೇಳಿ ಕಳಿಸಿದ ಸಂಗತಿಯನ್ನ ಹೇಳ್ತಾ ಇದ್ದಾನೆ. ಮತ್ತು ಹೇಳ್ತಾನೆ, ನಾನು ಅಸ್ತ್ರಬಲದಲ್ಲಿ ದೃಢವಾದ ನಿಶ್ಚಯ ಹೊಂದಿ ನಿಮ್ಮನ್ನೆಲ್ಲರನ್ನು ಬಗ್ಗು ಬಡಿತೇನೆ, ನನ್ನ ನಿಶ್ಚಯ ಇದೆ. ನೀವು ಯಾವ ರೀತಿ ಅದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀರಿ ನಂಗೆ ಗೊತ್ತಿಲ್ಲ. ಯಾರನ್ನ ಇಂದ್ರಾದಿ ದೇವತೆಗಳು ಕೂಡ ಗೆಲ್ಲಿಕ್ಕೆ ಸಾಧ್ಯ ಇಲ್ವೋ ಅಂಥವನನ್ನ ಎದುರು ಹಾಕೊಂಡು ದುರ್ಯೋಧನ ಅಕಸ್ಮಾತ್ ಯುದ್ಧದಲ್ಲಿ ನಾವು ಗೆಲ್ತೇವೆ ಅಂತ ಭಾವಿಸಿದ್ರೆ ಇದರ ಮೌಢ್ಯಕ್ಕೆ ಒಂದು ಲೆವೆಲ್ ಅನ್ನು ಹೇಳಲಿಕ್ಕೆ ಬರಲ್ಲ. ಇದು ಮೌಢ್ಯದ ಆ ಕಡೆಯ ತುದಿ, ಇದು ಕೊನೆಯ ತುದಿ. ಇದಕ್ಕಿಂತ ಆಚೆ ಇನ್ನೂ ಹೆಚ್ಚಿನ ಮೌಢ್ಯವನ್ನು ಹೇಳಲಿಕ್ಕೆ ಕೊನೆಗೊಂದು ವಿಷಯ ಹೇಳ್ತೇನೆ. ವೃದ್ಧರಾದ ಭೀಷ್ಮ, ದ್ರೋಣ, ಕೃಪ ಇವರನ್ನೆಲ್ಲರನ್ನೂ ಗಮನದಲ್ಲಿಟ್ಟುಕೊಂಡು ನೀನು ಯುದ್ಧದ ತೀರ್ಮಾನ ಮಾಡು. ಸುಮ್ಮನೆ ನಿನಗಿಷ್ಟ ಆಯಿತು ವೃದ್ಧೋ ಭೀಷ್ಮ ಶಾಂತನವ ಕೃಪಶ್ಚ ದ್ರೋಣ ಸಪುತ್ರೋ ವಿದುರಶ್ಚ ಧೀಮಾನ್ ಏತೇ ಸರ್ವೇ ಯತ್ವದಂತೋ ತದಸ್ತು ಆಯುಷ್ಮಂತಃ ಕುರವಸ್ತಂತು ಸರ್ವೇ. ಎಲ್ಲರಿಗೂ ಆಯುಷ್ಯ ಇರಲಿ ಅಂತಾನೆ ನಾವು ಕೇಳ್ಕೊಳ್ಳೋದು. ಆದ್ರೆ ಅವರಾಗಿ ಆಯುಷ್ಯ ಉಳಿಸ್ಕೊಂಡ್ರೆ ಬದುಕ್ತಾರೆ. ಇಲ್ಲ ನಾವು ಆಯುಷ್ಯ ಉಳಿಸ್ಕೊಳ್ಳಿಕ್ಕೆ ತಯಾರಿಲ್ಲ ಅಂತ ಹೇಳುವುದಾದ್ರೆ ಅವರು ನಮ್ಮ ಕೈಯಲ್ಲಿ ಪ್ರಾಣ ಬಿಡ್ತಾರೆ. ನಾನು ಈಗಲೂ ಕೊನೆಯ ಮಾತೇನು ಹೇಳುವುದು ಅಂತಂದ್ರೆ, ಭೀಷ್ಮ ದ್ರೋಣರು ಏನು ಹೇಳ್ತಾರೋ ಅದರಂತೆ ಕೌರವರು ನಡ್ಕೊಳ್ಳಿ, ಅದರಿಂದ ಅವರಿಗೆ ಕ್ಷೇಮ ಇದೆ. ಇದರಿಂದ ನಮಗೂ ಕೂಡ ಆತ್ಮೀಯತೆ ಉಳಿಯತ್ತೆ. ಎಲ್ಲರೂ ಮುಂದೆ ಒಟ್ಟಿಗೆ ನಮ್ಮ ರಾಜ್ಯಭಾರದ ಕರ್ತವ್ಯವನ್ನು ನಿರ್ವಹಣೆ ಮಾಡಬಹುದು ಅಂತ ಹೀಗೆ ಹೇಳಿದಾಗ ಎಲ್ಲರೂ ಮೌನ ಕೇಳಿಸ್ಕೊತಾ ಇದ್ದಾರೆ. ಯಾರಿಗೂ ಯಾವ ನಿರ್ಧಾರವನ್ನು ಮಾಡಲಿಕ್ಕೆ ಆಗ್ತಿಲ್ಲ. ಸಂಜಯ್ ಈ ರೀತಿ ನಿರ್ಧಾರ ಹೇಳಿದ ಮೇಲೆ ಭೀಷ್ಮ ನನಗೆ ಕೆಲವು ಸಂಗತಿಗಳನ್ನು ಹೇಳಬೇಕಿದೆ ಅಂತ ಹೇಳಿ ಎಲ್ಲರ ಹತ್ರ ಪರ್ಮಿಷನ್ ಕೇಳ್ತಾನೆ. ರಾಜರೇ, ನಾನು ಕೆಲವು ವಿಷಯ ಹೇಳ್ತೇನೆ ಕೇಳಿ. ಏನು ಅಂದರೆ, ಒಂದ್ಸರ್ತಿ ದೇವಲೋಕದಲ್ಲಿ ಬೃಹಸ್ಪತ್ಯಾಚಾರ್ಯರು, ಶುಕ್ರಾಚಾರ್ಯರು ಇಬ್ಬರು ಬ್ರಹ್ಮನ ಅತ್ಯಂತ ಹತ್ತಿರದ ಬಂಧುಗಳವರು. ಬಂಧುಗಳು ಅಂದರೆ ಆತ್ಮೀಯರು. ಶುಕ್ರಾಚಾರ್ಯರು ವಸ್ತುತಃ ದೈತ್ಯರ ವಲಯದಲ್ಲಿ ಕಾಣಿಸಿಕೊಳ್ಳುವರಾದರೂ ಕೂಡ ಲೋಕದ ಹಿತವನ್ನೇ ಬಯಸುವವರು. ಯಾಕೆಂದರೆ ಅದು ಕೂಡ ಒಂದು ದೇವತೆಯ ಆಳ್ವಿಕೆಯ ವಿಭಾಗವೇ, ಭಗವಂತನ ಆಳ್ವಿಕೆಯ ವಿಭಾಗವೇ ದೈತ್ಯರು ಕೂಡ. ಅದರಿಂದಾಗಿ ಅವರಿಗೆ ಒಂದು ಸೋರ್ಸ್ ಬೇಕಲ್ಲ, ಎಲ್ಲಿಂದಾದರೂ ಏನಾದರೂ ಅವ್ರು ಪಡ್ಕೊಳ್ಬೇಕು ಅಂದ್ರೆ ಅವರಿಗೆ ಒಂದು ಜ್ಞಾನದ
ಅವರು ಜ್ಞಾನ ಅಂತ ಯಾವ್ದನ್ನ ಅನ್ಕೊಂಡಿದಾರೋ ಅದನ್ನ ಕೊಡ್ಲಿಕ್ಕೆ ಒಬ್ಬ ಗುರು ಬೇಕಲ್ವಾ. ತಪ್ಪದಾರಿ ಹೇಳೋದೇನ? ಹೌದು, ಅವ್ರಿಗೆ ಅದೇ ಬೇಕು ಅಂತ. ತಪ್ಪದಾರಿ ಹೇಳುತ್ತಲ್ಲ ಅವ್ರಿಗೆ ನಾವು ಈ ಅಪೇಕ್ಷೆ ಪಡ್ತೇವೆ, ಅದಕ್ಕೆ ಸರಿಯಾದ ನೀವು ಹೇಳಿ, ಸರಿ ಅದಕ್ಕೆ ಈಗ ಎಷ್ಟೋ ಸರ್ತಿ ನಾವು ಹೇಳೋದಿಲ್ವಾ, ಒಳ್ಳೆಯ ವ್ಯಕ್ತಿ ಕೆಟ್ಟ ಪಾರ್ಟಿಯಲ್ಲಿದ್ದಾನೆ ಅಂತ. ಹಂಗೆ ಅಷ್ಟೇ, ಅನಿವಾರ್ಯ, ಅದು ದೇವರ ಆದೇಶ. ಒಳ್ಳೆಯವರೇ, ಅವರ ದೇವರ ಆದೇಶ, ಅದು ನೀನು ಅಲ್ಲಿ ಕೆಲಸ ಮಾಡಬೇಕು ಅಂತ. ಬಟ್ ಆ ವಿರುದ್ಧ ಐಡಿಯಾಸ್ ಇವ್ರಿಗೆ ಬರ್ಬೇಕಲ್ಲ ಹೇಳಕ್ಕೆ. ಬರುತ್ತೆ. ಶುಕ್ರಾಚಾರ್ಯರು ಅಂದ್ರೆ ಅವರಿಗೆ ಎರಡೂ ನೀತಿ ಗೊತ್ತಿರುತ್ತೆ. ಸರಿ ಯಾವುದು ಅಂತಾನು ಗೊತ್ತಿರಬೇಕು, ಕೆಟ್ಟದ್ದು ಯಾವುದು ಅಂತಾನು ಗೊತ್ತಿರಬೇಕು. ಸರಿಯಾದನ್ನ ಸರಿಯಾದ ಜಾಗದಲ್ಲಿ ಉಪಯೋಗಿಸ್ಬೇಕು, ಕೆಟ್ಟದ್ದನ್ನ ಕೆಟ್ಟದ ಜಾಗದಲ್ಲಿ ಉಪಯೋಗಿಸ್ಬೇಕು, ಅನಿವಾರ್ಯ. ಅದು ಗೊತ್ತಿದ್ರೆ ಮಾತ್ರ ಒಂದು ನ್ಯಾಯವನ್ನ ಯಥಾವತ್ತಾಗಿ ನಡೆಸ್ಲಿಕ್ಕೆ ಸಾಧ್ಯ. ದುಷ್ಟರ ಹತ್ರ ನಾವು ತುಂಬಾ ಶಾಂತಿ, ಪಾರಿವಾಳ ಬಿಡ್ತೇವೆ, ಹಸಿರು ಗಿಡ ತೋರಿಸ್ತೇವೆ ಅಂತೆಲ್ಲ ಅಂದ್ರೆ ಅವರು ಅದಕ್ಕೆ ಬೆಂಕಿ ಹಾಕ್ತಾರೆ. ಅದರಿಂದಾಗಿ ಅವ್ರ ಹತ್ರ ನಾವು ಶಾಂತಿ ದೂತರಾಗಿ ಹೋಗುದಕ್ಕೆ ಹೆಸರು ಅವ್ರು ಶಾಂತಿ ದೂತರು ಅಂತ ಇಟ್ಕೊಂಡಿರ್ಬೋದು, ಆದ್ರೆ ನಾವು ಅವ್ರ ಹತ್ರ ಶಾಂತಿ ದೂತರಾಗಿ ಇಟ್ಕೊಳ್ಲಿಕ್ಕೆ ಆಗಲ್ಲ. ಹಾಗಾಗಿ ಬೃಹಸ್ಪತ್ಯಾಚಾರ್ಯ ಮತ್ತು ಶುಕ್ರಾಚಾರ್ಯರು ಇಬ್ರು ಕೂಡ ಮತ್ತು ಇನ್ನೂ ಅನೇಕ ಜನ ಇದ್ರು. ಮರುತಃ ಸಹೇಂದ್ರೇಣ ವಸವಃ ಅಗ್ನಿನಾಸಃ ಆದಿತ್ಯಾಶ್ಚ ಸಾಧ್ಯಾಶ್ಚ ಏಚ ಸಪ್ತರ್ಷಯೋ ದಿವಿ. ಯಾರೆಲ್ಲ ಅಂತಂದ್ರೆ ಮರುದೇವತೆಗಳು, ಇಂದ್ರ, ವಸುಗಳು 8 ಜನ, ಆಮೇಲೆ ಆದಿತ್ಯರು 12 ಜನ, ಸಾಧ್ಯರು, ಸಪ್ತ ಋಷಿಗಳು, ರುದ್ರರು, ವಿಶ್ವಾವಸುಗಳು, ಗಂಧರ್ವ ಅವರಲ್ಲಿ ಹಿರಿಯ, ಆಮೇಲೆ ಅಪ್ಸರೆಯರ ಸಮೂಹ ಎಲ್ಲವೂ ಕೂತು ಏನೋ ಒಂದು ವಿಷಯ ತುಂಬಾ ಚೆನ್ನಾಗಿ ಪ್ರೀತಿಯಿಂದ ಪರಸ್ಪರ ಏನೋ ಹೇಳಿಕೊಂಡು ಡಿಸ್ಕಸ್ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ಎಲ್ಲರೂ ಭಯಭಕ್ತಿಯಿಂದ ಇದರಲ್ಲಿ ಬ್ರಹ್ಮದೇವರು ಎಲ್ಲರಿಗಿಂತ ದೊಡ್ಡವರಲ್ವ, ಹಾಗಾಗಿ ಎಲ್ಲರೂ ಅವರಿಗೆ ನಮಸ್ಕಾರ ಮಾಡಿ ಅವರು ಕೆಲವರೆಲ್ಲ ಬಂದವರು ನಮ್ಗೆ ಇನ್ನು ಕೆಲಸ ಇದೆ ಅಂತ ಹೊರಡ್ತಾ ಇದ್ರು. ಅಷ್ಟೊತ್ತಿಗೆ ಅತ್ಯಂತ ತೇಜಸ್ಕರಾದಂತಹ ಇಬ್ರು ಋಷಿಗಳು ಈ ಬ್ರಹ್ಮ ಸಭೆಯಲ್ಲಿ ಬಂದ್ರು. ಬ್ರಹ್ಮನಿಗೆ ನಮಸ್ಕಾರ ಮಾಡದೆ ಸೀದಾ ಹೋದ್ರು. ಆಶ್ಚರ್ಯ, ಇಲ್ಲಿ ಬಂದವರಲ್ಲಿ ಯಾರೂ ನಮಸ್ಕಾರ ಮಾಡದವರು ಇರ್ಲಿಲ್ಲ ಆ ಸಭೆಯಲ್ಲಿ. ಇವರಿಬ್ರು ಹೆಂಗ್ ನಮಸ್ಕಾರ ಮಾಡದೆ ಹೋದ್ರು ಅಂತ ಅಲ್ಲಿ ಇದ್ದವರಿಗೆ ಡೌಟ್ ಬಂತು. ಬೃಹಸ್ಪತ್ಯಾಚಾರ್ಯ ಕೇಳಿದ್ರು, ಅಲ್ಲ ನಾವೆಲ್ಲ ಇಷ್ಟು ದೊಡ್ಡವರಿದ್ದೀವಿ, ಎಲ್ಲರೂ ನಮಸ್ಕಾರ ಮಾಡ್ತೀವಿ, ಇದ್ಯಾರಿಬ್ರು ನಮಸ್ಕಾರ ಮಾಡದೆ ಅಂದ್ರೆ ನಿಮ್ಮ ಮುಂದೆನೆ ನಿಮ್ಗೆ ನಮಸ್ಕಾರ ಮಾಡದೆ ಹೋಗುದು ಅಂದ್ರೆ ಅದೇನರ್ಥ? ಅದಕ್ಕೆ ಚತುರ್ಮುಖ ಹೇಳ್ತಾನೆ, ಏನು ನೀನು ಗಡಿಬಿಡಿ ಮಾಡಿ ಏನು ಅಪಾರ್ಥ ಮಾಡ್ಕೊಳ್ಬೇಡ. ಅವರು ನಮಸ್ಕಾರ ಮಾಡದೆ ಹೋದ್ರು ಅಂದ್ರೆ ಅದು ಅವಗಣನೆ ಮಾಡಿದ್ದಲ್ಲ, ಮರ್ಯಾದೆ ಮೀರಿ ನಡೆದದ್ದಲ್ಲ. ಅವ್ರು ನಂಗೆ ನಮಸ್ಕಾರ ಮಾಡಬೇಕಾಗಿಲ್ಲ. ಅವ್ರು ಯಾರು ಅಂದ್ರೆ ನರನಾರಾಯಣರೇ, ಋಷಿಗಳಿಬ್ರು. ಅವ್ರ ಭೂಮಿಯಲ್ಲಿ ಲೋಕಕ್ಕೆ ಬ್ರಹ್ಮಚರ್ಯ ಅಂದ್ರೆ ಹೇಗಿರ್ಬೇಕು ಅಂತ ತೋರಿಸ್ಲಿಕ್ಕೋಸ್ಕರ ತಪಸ್ ಮಾಡ್ಲಿಕ್ಕೆ ಬಂದವರು. ಈಗ ದೇವತೆಗಳಿಗೆ ಸಹಾಯ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಅದನಿಗೆ ದೈತ್ಯರ ವಿರುದ್ಧ ಇಂದ್ರ ಕೇಳ್ಕೊಂಡಿರ್ತಾನೆ, ನನಗೆ ಸಹಾಯಕ್ಕೆ ನೀವಿಬ್ರು ಬರಬೇಕು ಅಂತ. ಹಾಗಾಗಿ ಅವರಿಬ್ಬರ ಯುದ್ಧಕ್ಕೋಸ್ಕರ ಬಂದಿದ್ದಾನೆ. ಅವರ ಕೆಲಸ ಮುಗಿದು ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ದಾರೆ. ಅವರೇ ನಮಸ್ಕಾರ. ದೊಡ್ಡವರು ಯಾವತ್ತು ಚಿಕ್ಕವ್ರಿಗೆ ನಮಸ್ಕಾರ ಮಾಡಬೇಕಾಗಿಲ್ಲಪ್ಪ, ಚಿಕ್ಕವರು ದೊಡ್ಡವ್ರಿಗೆ ನಮಸ್ಕಾರ ಮಾಡ್ಬೇಕಷ್ಟೇ ಹೊರತು ಮತ್ತೆ ದೊಡ್ಡವರು ಕಾಯುವುದೂ ಇಲ್ಲ. ಹೊಸ ನಾವೆಲ್ಲ ನಮಸ್ಕಾರ ಮಾಡಬೇಕಿತ್ತು, ಆದ್ರೆ ಅವ್ರು ನನಗೆ ಇವ್ರು ನಮಸ್ಕಾರ ಮಾಡಲ್ವಾ ಅಂತ ನೋಡುವುದೂ ಇಲ್ಲ. ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ತಾರೆ. ನಾವು ಮಾಡಿದ್ರೆ ನಮ್ಗೆ ಲಾಭ, ನಾವು ಮಾಡದಿದ್ರೆ ನಾವು ನಷ್ಟ. ಅದಕ್ಕೆ ನಮ್ಮ ಕಡೆಯಲ್ಲಿದೆ ಹೊರತು ಅವ್ರಲ್ಲಿ ಏನೂ ಯೋಚನೆ ಮಾಡಬೇಕಾದಿಲ್ಲ. ಅವರಿಬ್ರು ಕೂಡ ಭೂಮಿ ಆಕಾಶವನ್ನು ಒಂದು ಮಾಡುವಷ್ಟು ನಮ್ಮೆಲ್ಲವನ್ನು ಮೀರಿದವರು, ಉತ್ತಮ ಲೋಕಕ್ಕೆ ಯೋಗ್ಯರವರು. ಅದರಿಂದಾಗಿ ಅವರ ಅದ್ಭುತ ಶಕ್ತಿ, ಪರಾಕ್ರಮ ಇತ್ಯಾದಿಗಳನ್ನ ಈಗಲೇ ದೇವತೆಗಳು ಕಂಡು ಸಂತೋಷ ಪಟ್ಟಿದ್ದಾರೆ. ಎಲ್ಲರಿಂದಲೂ ಕೂಡ ಅಭಿಮಾನಾರ್ಹರಾದಂಥವರು ಕೇವಲ ತೋಳಿನ ಬಲ ಅಲ್ಲ, ಅತ್ಯಂತ ಪ್ರಾಜ್ಞರೂ ಕೂಡ ಆಗಿದ್ದಾರೆ. ಅದರಿಂದಾಗಿ ಒಂದು ರೀತಿಯಲ್ಲಿ ಹೇಳಿದರೆ ಒಂದೇ ಶಕ್ತಿಯ 2 ಮುಖಗಳು. ಶೇಷನಲ್ಲಿ ನರನ ಭಗವದ್ ಆವೇಶ ಇದೆ ಅನ್ನೋದಾದ್ರೂ ಪ್ರಧಾನವಾದ ಶಕ್ತಿಯಾಗಿ ಭಗವಂತನಂತೆ ನರ ಅನ್ನುವ ರೂಪದಿಂದ ಕಾಣಿಸಿಕೊಂಡದ್ದು. ಇವನು ಇಂದ್ರ ಅವನಿಗೆ ತುಂಬಾ ತೊಂದರೆ ಆದಾಗ ನರನಾರಾಯಣನ್ ಕೇಳ್ಕೊಂಡಿದ್ದ. ಯಾಕೆಂದ್ರೆ ಹಿಂದೆ ತಪಸ್ಸು ಅವ್ರು ಮಾಡ್ತಾ ಇದ್ದಾಗ ಅವರನ್ನ ಪರೀಕ್ಷೆ ಮಾಡಬೇಕು ಅಥವಾ ಅವರ ತಪಸ್ಸನ್ನ ಭಗ್ನಗೊಳಿಸಬೇಕು ಅಂತ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಿದ್ದ. ಅದು ಕೊನೆಗೆ ಸೋತು ಅವನ ಹತ್ರ ಇದ್ದ ಎಲ್ಲಾ ಅಪ್ಸರೆಯರನ್ನು ಕಳಿಸಿ ಕುಣಿಸಿ ಅವರು ಮನಸ್ಸು ಕೆಡಿಸ್ಬೇಕು ಅಂತ ಏನ್ ಪ್ರಯತ್ನ ಮಾಡಿದ್ರು ಆಗದೆ ಹೋದಾಗ ತನ್ನ ತೊಡೆಯನ್ನು ತಟ್ಟಿ ಒಂದು ಉರ್ವಶಿ ಅಂತ ಒಂದು ಹೆಣ್ಮಗಳನ್ನ ಕಳುಹಿಸಿ ಆ ಮೂಲಕನೇ ನಿನ್ನ ದೇವಲೋಕದ ನರ್ತನ ತಂಡಕ್ಕೆ ಇವಳನ್ನ ಸಹಕಾರಕ್ಕೆ ತಗೊಳ್ಳಿ, ಇನ್ನು ಮುಂದೆ ಇವಳು ಸಹಾಯ ಮಾಡ್ತಾಳೆ ಅಂತ. ಒಬ್ಳಲ್ಲ, ಸುಧಾ ಸುಮಾರು ಜನ ಇದ್ದಾರೆ, ಅಷ್ಟು ಜನರನ್ನು ಕೊಟ್ಟು ಕಳಿಸ್ತಾನೆ. ಈ ಘಟನೆ ನಡೆದ ಮೇಲೆ ಅವನಿಗೆ ಒಂದು ಅಂದಾಜಾಗುತ್ತೆ ಏನು ಅಂತಂದ್ರೆ, ದೇವಲೋಕದ ವ್ಯವಸ್ಥೆಯಲ್ಲಿ ಇವರು ಸಹಕಾರ ಕೊಟ್ಟರೆ ನನಗೆ ತುಂಬಾ ಉಪಕಾರ ಆಗುತ್ತೆ ಅಂತ, ನರನಾರಾಯಣರು ಇದ್ರೆ ನನಗೆ ಉಪಕಾರ ಆಗುತ್ತೆ ಅಂತ ಅವರನ್ನು ಹೋಗಿ ಬೇಡಿಕೊಳ್ತಾನೆ. ಹೌದು, ನಾನು
ತುಂಬ ತಪ್ಪು ಮಾಡಿದೆ, ಈಗ ಅಸಹಾಯಕನಾಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಅಂತ ಹೇಳಿ ಯುದ್ಧಕ್ಕೆ ಕರೆದಿರ್ತಾನೆ. ಹಾಗೆ ಯುದ್ಧ ಮಾಡುವಾಗ ಈ ಇಬ್ಬರೂ ಕೂಡ ಜಂಭಾಸುರ ಅಂತ ಅತ್ಯಂತ ಭಯಂಕರನಾದ ರಾಕ್ಷಸನನ್ನ, ಅವನಿಗೆ ಒಂದು ಯಾರು ತಡಿಲಿಕ್ಕಾಗದ ಒಂದು ರಥ ಇತ್ತು, ಅದಕ್ಕೆ ಏನೊಂದು ಹೆಸರಿದೆ. ಆ ರಥದಲ್ಲಿ ಅವನು ದೇವತೆಗಳನ್ನ, ಅದನ್ನು ಎಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ ಅಂತ ಗೊತ್ತಾಗುದಿಲ್ಲ, ಅಂಥ ರಥದಿಂದ ಬಂದು ದೇವತೆಗಳನ್ನು ಯುದ್ಧ ಮಾಡ್ತಾ ಇರ್ತಾನೆ. ನೋಡಿ, ಇದೆಲ್ಲ ಹೇಳುದು ಮತ್ತೆ ನಮಗೆ ಸೂಕ್ಷ್ಮ ಏನು ಗೊತ್ತಾ, ಇವರ ಸ್ವಂತ ಬಲ ಅಲ್ಲ ಅದು. ಆ ರಥ ಇರುವಾಗ ಅವರು ಅತ್ಯಂತ ಬಲಿಷ್ಠರು, ಆ ರಥ ಇಲ್ಲದೆ ಇದ್ದಾಗ ಅವರು ಮತ್ತೆ ದುರ್ಬಲರು. ಆ ರೀತಿ ಅತ್ಯಂತ ಬಲಿಷ್ಠನಂತೆ ರಥದಿಂದ ಏನೇನು ಕೆಲಸ ಮಾಡ್ತಿದ್ದ ಅನ್ನ ನರ ಸಂಹಾರ ಮಾಡಿದ. ಹಾಗೆ ಪುಲೋಮರು, ಕಾಲಕಂಜರು ಅಂತನ್ನುವ ಲಕ್ಷೋಪಲಕ್ಷ ದೈತ್ಯರನ್ನ ನಾರಾಯಣನು ಕೂಡ ಯುದ್ಧದಲ್ಲಿ ಸಂಹಾರ ಮಾಡಿ ದೇವತೆಗಳಿಗೆ ಗೆಲುವನ್ನ ಸಂಪಾದಿಸಿಕೊಟ್ಟಿದ್ದಾನೆ. ಇಂತಹ ಅಗ್ನಿಗೆ ಇಂದ್ರನಿಗೆ ಗೆಲುವನ್ನ ಒದಗಿಸಿದಂತಹ ನರನಾರಾಯಣರೇ ಈಗ ಅರ್ಜುನ ಮತ್ತು ಕೃಷ್ಣರಾಗಿ ಮರಳಿ ಹುಟ್ಟಿದ್ದಾರೆ. ಅದರಿಂದಾಗಿ ಅವರಿಬ್ಬರನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು ನಮ್ಮ ಯುದ್ಧದ ತೀರ್ಮಾನವನ್ನು ಮಾಡಬೇಕು. ಅದರಿಂದಾಗಿ ದುರ್ಜಯರು ಅವರನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಈ ಅರ್ಜುನ ವಸುತಃ ಇಂದ್ರನ ಅವತಾರ ಆದರೂ ನರನ ಆವೇಶ ಇತ್ತು. ಅದರಿಂದಾಗಿ ಎಷ್ಟೋ ಸರ್ತಿ ಲೆಕ್ಕ ಹಾಕುವಾಗ ಬಲರಾಮನಿಗಿಂತ ಅರ್ಜುನನನ್ನ ಸ್ವಲ್ಪ ಕೆಲವು ಯುದ್ಧದ ಪ್ರಸಂಗದಲ್ಲಿ ಮೀರಿದ ಹಾಗೆ ತೋರಿಸ್ತಾರೆ. ಅವನು ಮೀರ್ತಾನೆ ಕೂಡ. ಅದು ನರ ಅನ್ನೋ ಭಗವಂತನ ಆವೇಶ ಇದ್ದಾಗ ಅವನು ಬಲರಾಮನಿಗಿಂತ ಮೀರ್ತಾನೆ. ಆದರೆ ಯುದ್ಧದಲ್ಲಿ, ಬಲದಲ್ಲಿ, ಎಲ್ಲದರಲ್ಲೂ ಎಲ್ಲಿ ಆ ನರನ ಆವೇಶ ಇರುವುದಿಲ್ವೋ ಆಗ ಅರ್ಜುನನಾಗಿ. ಅಶ್ವತ್ಥಾಮನ ವಿಷಯದಲ್ಲೂ ಹಾಗೆ. ಯಾವಾಗ ಅಲ್ಲಿ ನರ ಇರ್ತಾನೆ ಆವಾಗ ಅಶ್ವತ್ಥಾಮನನ್ನ ಅರ್ಜುನ ಸೋಲಿಸ್ತಾನೆ. ಯಾವಾಗ ಅಲ್ಲಿ ನರ ಇಲ್ವೋ ಆಗ ಬರೀ ಇಂದ್ರ ಅಶ್ವತ್ಥಾಮನಿಂದ ಸೋಲ್ತಾನೆ. ಅಂದ್ರೆ ಅರ್ಜುನ. ಅದು ಕೆಲವೊಮ್ಮೆ ದೇವರಿಗೆ ಇಂತಹ ಸಮಯದಲ್ಲಿ ಇವನಿಗೆ ಗೆಲುವು ಕೊಡಬೇಕು ಅಂತಿದ್ದಾಗ ಅಲ್ಲಿರ್ತಾನೆ, ಗೆಲುವು ಕೊಡಬೇಕಾಗಿಲ್ಲ ಅಂದ್ರೆ ಅವನು ಹೊರಟೋಗ್ತಾನೆ ಅಷ್ಟೇ. ಅಂದ್ರೆ ನೇರ ಅವತಾರ ಆದ್ರೆ ಅದು ಯಾವಾಗ್ಲೂ ಇರುತ್ತೆ. ಆವೇಶ ಆದಾಗ ಬಂದು ಹೋಗುವುದು ಮಾಡ್ತಾ ಇರುತ್ತೆ. ಆ ರೂಪ ನಿರಂತರ ಒಂದು ಮಹತ್ತರವಾದ ಕೆಲಸ ಆಗ್ಬೇಕಾದ್ರೆ ಅವನಲ್ಲಿ ನೆಲೆಸುತ್ತೆ. ಪ್ರತಿ ಒಂದ್ಸಲ ಯುದ್ಧ ಮಾಡ್ಬೇಕಾದ್ರೂ ಎಲ್ಲರೂ ಭೀಮನೇ ಚಾಲೆಂಜಿಂಗ್ ಆಗಿ ತಗೊಳಕ್ ಇಷ್ಟಪಡ್ತಾರೆ. ವೈ ನಾಟ್ ಅರ್ಜುನ? ಅಂದ್ರೆ ಅರ್ಜುನ ಸಾಮರ್ಥ್ಯ ಇಲ್ಲ ಅಂತ ಇಲ್ಲ. ಯಾಕೆ? ಯಾರು ಯಾವಾಗ ಅವನು ಹಿಂದೆ ದುರ್ಯೋಧನ ಅಷ್ಟೇ, ಅವನು ನದಿಲಿ ಇರ್ತಾನಲ್ಲ, ಎದ್ ಬರ್ಬೇಕಾದ್ರೆ ಚೂಸ್ ಮಾಡೋದು ಭೀಮನೇ. ಯಾರು? ದುರ್ಯೋಧನ. ಅದು ದುರ್ಯೋಧನ ಹತ್ರ ಕೇಳ್ಬೇಕು. ಅರ್ಜುನ ಏನ್ ಮಾಡುದಿಲ್ಲಲ್ಲ. ಸುಮಾರು ಜನ ಪ್ರತಿಯೊಂದ್ಸಲ ಯುದ್ಧ ಬಂದಾಗೂ ಕೂಡ ಅವರು ಸೋತ್ರನು ಒಂಥರ ಕೀರ್ತಿ, ಗೆದ್ರೂ ಒಂಥರ ಕೀರ್ತಿ ಅಂತ ಭೀಮನ್ನೇ ಚೂಸ್ ಮಾಡ್ತಾರೆ. ನೋಡ್ಲಿಕ್ಕೆ ಹಾಗಿದ್ದ. ಮತ್ತೆ ಅವನು ಯುದ್ಧ ಮಾಡುವುದನ್ನ ಎಲ್ಲರೂ ಭಯ ಪಡ್ತಿದ್ರು. ಭೀಮಸೇನನ ಯುದ್ಧ ಅಂದ್ರೆ ಅದು ನಮ್ಮ ಇಮ್ಯಾಜಿನ್ ಅನ್ನ ಮೀರಿದ್ದು. ನಾವು ಆಲೋಚನೆ ಮಾಡ್ಲಿಕ್ಕೆ ಆಗದ ಯುದ್ಧ ಅವನು. ಇದಾದ್ರೆ ಈಗ ಅವನು ಈ ಬಾಣ ತಗೊಂಡ್ರೆ ಅವನು ಈ ಬಾಣ ತಗೋತಾನೆ, ಇವನು ಇಷ್ಟು ಬಾಣ ತಗೊಂಡ್ರೆ ಅವನು ಇಷ್ಟು ಬಾಣ ತಗೋತಾನೆ ಅಂತ ಈ ತರ ಒಂದು ಅವನು ಏನ್ ಮಾಡ್ತಾನೆ ನೋಡಿ, ಇವನ್ ಏನ್ ಮಾಡ್ತಾನೆ ಅಂತ ಇವನ್ ಏನಿಲ್ಲ. ಬಂದ್ರೆ ಈ ರಥ ತಗೊಂಡ ಆ ರಥ ತಗೊಂಡು ಎರಡು ಹೊಡೆದ ಇಳಿಸ್ತಾ ಹೋದ. ಅವನಿಗೆ ಯುದ್ಧದಲ್ಲಿ ಒಂದು ಹೀಗೆ ಅಂತ ಒಂದು ನಿಶ್ಚಿತವಾದ ಆಲೋಚನೆ ಇರಲಿಲ್ಲ. ದೊಡ್ಡ ರಥದ ಚಕ್ರ ಸಿಕ್ಕಿತ್ತು, ಒಂದು ಎಳೆದು ಬಿಸಾಕದ. ಎಲ್ಲ ರಥದ ತಲೆಗಳು ಸೀದಾ ಹೋಗಿ 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 ಕೊನೆಗೆ ಕೆಳಗೆ ಬಿದ್ದೋಗ್ತಿದ್ರು ಎಲ್ಲ. ಅಂದ್ರೆ ಯುದ್ಧ ಹೀಗೆ ನಡೆಯುತ್ತೆ. ಈ ಹಿಂದೆ ಎಲ್ಲ ಟೆಸ್ಟ್ ಮ್ಯಾಚ್ಗಳಲ್ಲೆಲ್ಲ ಒಂದು ಆಟದಲ್ಲಿ ಒಂದು ನಿಯಮ ಇರ್ತಿತ್ತು. ಅಥವಾ ಈಗ ಹೀಗೆ ಆಡ್ತಾನೆ, ಇಷ್ಟರವರೆಗೂ ಹೀಗೆ ಆಡ್ತಾರೆ, ಇದ್ರ ಮೇಲೆ ಹೀಗೆ ಆಡ್ತಾರೆ, ಇದ್ರ ಮೇಲೆ ಹೀಗೆ ಆಡ್ತಾರೆ. ಅವರದ್ದು ಒಂದು ಸ್ಟೆಮಿನಾ ಗೊತ್ತಾಗ್ತಿತ್ತು. 2.5 ದಿನ 3 ದಿವಸ ನಿಲ್ಲುವುದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಅದನ್ನಾಗಿ ಒಬ್ಬ ವ್ಯಕ್ತಿಯ ನಿಜವಾದ ಆಟದ ಕೌಶಲ ಗೊತ್ತಾಗ್ತಾ ಇದ್ದುದು ಆ ದೀರ್ಘವಾದ ಆಟದಲ್ಲಿ. ಈಗ 20 ಓವರ್ನಲ್ಲಿ ಆಡದವನು 60 ಆಡ್ಬಿಡ್ತಾನೆ, ಚೆನ್ನಾಗಿ ಆಡೋನು 1 ನಿಮಿಷಕ್ಕೆ ಡಮಾರ್ ಅಂತ ಔಟ್ ಆಗ್ತಾನೆ. ಬೌಲರಿಗಂತೂ ಬಲವೇ ಇಲ್ಲ, ಬೆಲೆಯೂ ಇಲ್ಲ. ಅವರು ಸುಮ್ಮನೆ ಹೊಡೆಸ್ಕೊಳ್ಲಿಕ್ಕೆ ರೆಡಿಯಾಗಿ ಬಂದವ್ರ ತರ ನಿಂತಿರ್ತಾರೆ. ಅಂದ್ರೆ ಯಾವಾಗ ಒಂದು ನಿಯಮ ಅಂತ ಇರುತ್ತೋ ಆಗ ಕಲೆಯನ್ನು ಪ್ರದರ್ಶನ ಮಾಡ್ಲಿಕ್ಕೆ ಆಗುತ್ತೆ. ಯಾವಾಗ ನಿಯಮ ಅಂತ ಇರುದಿಲ್ಲೋ ಅಲ್ಲಿ ಹೊಡಿ ಬಡಿ ಕಡಿ ಮೂಲೆ ಡಮ್ 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 ಡಮ್. ಆದ್ರೆ ಭೀಮಸೇನ ಏನು ಅಂದ್ರೆ ಯಾವಾಗ್ಲೂ ಮ್ಯಾನ್ ಆಫ್ ದಿ ಮ್ಯಾಚ್. ಕೆಲವೊಂದ್ ಸರ್ತಿ ನಮ್ಮ ಈ ನಾಯಕರಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ಸರ್ತಿ ಚೆನ್ನಾಗಿ ಆಡ್ತಾರೆ, ಇನ್ನೊಂದ್ ಸರ್ತಿ ಚೆನ್ನಾಗಿ ಆಡೋದಿಲ್ಲ. ಒಂದ್ಸರ್ತಿ ಚೆನ್ನಾಗಿ ಅವರಿಗೆ ಶ್ರಮ ಅಂದ್ರೆ ಪ್ರತಿಫಲ ಸಿಗುತ್ತೆ, ಇನ್ನೊಂದ್ ಸರ್ತಿ ಪ್ರತಿಫಲ ಸಿಗುವುದಿಲ್ಲ. ಆದ್ರೆ ಭೀಮಸೇನ ಯಾವತ್ತೂ ಯಾವ ಆ ಯುದ್ಧದಲ್ಲೂ ಕೂಡ ಹಿಮ್ಮೆಟ್ಟಿದ್ದು ಇಲ್ಲವೇ ಇಲ್ಲ. ಅವರು ಸುಸ್ತಾಗಿ ನಮ್ಮ ಕೈಯಲ್ಲಿ ಆಗಲ್ಲ ಅಂದ್ರೆ ಕೈ ಬಿಟ್ಟು ಹೋಗಿದ್ದಾನೆ ಅಂತ ಬಿಟ್ರೆ ಸೋತು ಹಿಂದೆ ಸರದದ್ದು ಅಂತ ಇಲ್ವೇ ಇಲ್ಲ. ಹಾಗಾಗಿ 18 ದಿವಸದ
ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಕೊಟ್ರೆ ಅದು ಭೀಮನಿಗೆ. ಅದನ್ನು ಕೃಷ್ಣ ಹೇಳುದು, ನಾನು ಹೇಳಿದ್ದಲ್ಲ. ಕೃಷ್ಣನೇ ಹೇಳ್ತಾನೆ ತ್ವಯಿ ಭಾರ ಸಮಾಹಿತ. ಈ ಅಷ್ಟೂ ಯುದ್ಧದ ಮಹಾಭಾರವನ್ನು ಹೊತ್ತವನು ನೀನು. ಸುಮಾರು 6 ಲಕ್ಷ 7 ಲಕ್ಷ ಸೈನ್ಯವನ್ನ ಕೊಂದವನು ಒಬ್ಬನೇ. ಆ ಲಕ್ಷ ಅಂತಾನೆ ಅಕ್ಷೋಹಿಣಿ. ಆ ಉಳಿದ 11 ಅಕ್ಷೋಹಿಣಿ ಸೈನ್ಯದಲ್ಲಿ ಅರ್ಧಕ್ಕಿಂತ ಹೆಚ್ಚು ಸಂಹಾರ ಮಾಡಿದ್ದು ಭೀಮ. ಆಮೇಲೆ ಅದಕ್ಕಿಂತ ಇನ್ನೂ ಒಂದಿಷ್ಟು ಭಾಗ ಅರ್ಜುನ. ಅದಾದ್ಮೇಲೆ ದೃಷ್ಟದ್ಯುಮ್ನ ಒಂದಿಷ್ಟು. ಕೃಷ್ಣ ಯುದ್ಧ ಮಾಡ್ಲಿಲ್ಲಲ್ಲ, ಅವನು ಕಣ್ಣಂಚಿನಿಂದ ಕೊಂದಿದ್ದು. ಯಾವುದನ್ನು ಕೈ ಹಾರಿ ಕೊಲ್ಲೆ ಇಲ್ಲ ಅವನು. ಮುಗೀತಿದ್ರ ಆಯುಷ್ಯ ಅಂತ ಅಂದ್ರೆ ಅಲ್ಲಿ ಓಡ್ದ ಸತ್ತ. ಅವನು ಇಲ್ಲಿ ಕೊಲ್ತಿದ್ದ, ಅಲ್ಲಿ ಕೊಲ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಅದಾಗಿ ಮೃಷಾ ಅಂದ್ರೆ ದೃಶಾ ಏವ, ಕಣ್ಣಿನ ನೋಟದಿಂದಲೇ ಸಂಹಾರ ಮಾಡ್ತಿದ್ದ ಅಂತ. ಸರಿ, ಹೀಗೆ ಅರ್ಜುನ ಮತ್ತು ಕೃಷ್ಣ ಇಬ್ರು ಕೂಡ ಒಂದೇ ಆತ್ಮ ಎರಡಾಗಿ ನಿಂತಂತೆ ನಮ್ಮ ವಿರುದ್ಧ ಯುದ್ಧಕ್ಕೆ ಬರುವವರಾಗಿದ್ದಾರಾದ್ರಿಂದಾಗಿ ಅವರ ಸಂಚಾರವನ್ನ ನಾವು ಯಾರೂ ಕೂಡ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯುದ್ಧದಲ್ಲಿ ಅವರು ನಿಂತರು ಅಂತಂದ್ರೆ ಎಲ್ಲಿಯೂ ತಡೆ ಇಲ್ಲದ. ಯಾಕಂದ್ರೆ ಈ ಕೃಷ್ಣ ಯಮನ ಪಟ್ಟಣ ತನಕ ಹೋಗಿ ಬಂದಿದ್ದಾನಂತೆ, ವರುಣನ ಲೋಕದ ತನಕ ಹೋಗಿ ಬಂದಿದ್ದಾನೆ. ಹೀಗೆ ಅವನ ಅಕಸ್ಮಾತ್ ಪಾಂಡವರ ಪಕ್ಷದಲ್ಲಿ ಇದ್ದ ಅಂದ್ರೆ ಅರ್ಜುನನು ಕೂಡ ದೇವಲೋಕದ ತನಕ ಹೋಗಿ ಅಲ್ಲಿ ಏನೋ ಮಂತ್ರಗಳ ಸಿದ್ಧಿಯನ್ನ ಪಡೆದು ವಾಪಸ್ ಬಂದಿದ್ದಾನೆ. ಹಾಗಾಗಿ ಅವರ ರಥವನ್ನ ತಡೆಯೋರೇ ಇಲ್ಲ. ನಮ್ಗೆ ಆ ತರದ್ದೆಲ್ಲ ಗೊತ್ತೇ ಇಲ್ಲ, ಹೇಗ್ ಮಾಡುದು ಏನು ಅಂತ. ರಾಕ್ಷಸರೆಲ್ಲ ತುಂಬಾ ಬೆಂಬಲ ಕೊಟ್ಟಿದ್ದಾರೆ, ಆದ್ರೆ ಅವರೆಲ್ಲ ಇಲ್ಲೇ ಬಂದು ನೀವೇನಾದ್ರೂ ಮಾಡಿ ನಾವು ಸಪೋರ್ಟಿಗೆ ನಿಲ್ತೇವೆ ಅಂತ ಹೇಳಿ ದೈತ್ಯರೆಲ್ಲ ದುರ್ಯೋಧನನಿಗೆ ಮಂತ್ರಶಕ್ತಿಯನ್ನು ಕೊಟ್ಟಿದ್ದಾರೆ. ಎಲ್ಲರಲ್ಲೂ ನಿನಗೆ ಯಾರೆಲ್ಲ ಸಹಾಯಕರಿದ್ದಾರೋ ಅವರೆಲ್ಲ ನಾನು ಸೇರ್ಕೊಳ್ತೀನಿ ಅಂತ ಒಬ್ಬೊಬ್ಬರೇ ರಾಕ್ಷಸರು ಕರ್ಣನಲ್ಲಿ, ಅಶ್ವತ್ಥಾಮನಲ್ಲಿ, ಭೀಷ್ಮರಲ್ಲಿ, ದ್ರೋಣರಲ್ಲಿ, ಕೃಪರಲ್ಲಿ ಎಲ್ಲರಲ್ಲೂ ಸೇರ್ಕೊಂಡು ಪಾಂಡವರ ವಿರುದ್ಧ ಯುದ್ಧಕ್ಕೆ ನಾವು ನಿಲ್ತೇವೆ ಅಂತ ಬಂದವರಾಗಿದ್ರು. ಆದ್ರಿಂದ ಅಷ್ಟು ವಿರುದ್ಧವಾಗಿ ದುರ್ಯೋಧನನ ಪರವಾಗಿ ನಿಲ್ಲುವುದಕ್ಕೂ ಕಾರಣವಾಯಿತು. ಹಾಗಾಗಿ ಶಂಖಚಕ್ರ ಗದಾಪದ್ಮವನ್ನು ಹಿಡಿದಿರುವಂತಹ ಭಯಂಕರವಾದ ಕೃಷ್ಣ, ಗಾಂಡೀವವನ್ನು ಹಿಡಿದಂತಹ ಅತ್ಯಂತ ಪರಾಕ್ರಮ ತೋರುವಂತಹ ಅರ್ಜುನ, ಇವರಿಬ್ರೂ ಕೂಡ ಒಂದೇ ರಥದಲ್ಲಿ ಎದುರಾದ್ರು ಅಂತಂದ್ರೆ ನಾವು ಯಾರೂ ಕೂಡ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಳಯ ಕಾಲದ ಹೆದ್ದೆರೆ ಬಂದಂತೆ ನಮ್ಮೆಲ್ಲರನ್ನು ಒಂದೇ ಕ್ಷಣದಲ್ಲಿ ಸವಾಲಿಸಿಕೊಂಡು ಹೋಗಿಬಿಡ್ತಾರೆ. ಆದ್ರಿಂದಾಗಿ ಕೌರವರಿಗೆ ಉಳಿಗಾಲ ಇಲ್ಲ ಅಂತ ನನಗೂ ಅನ್ನಿಸ್ತಿದೆ. ಈ ಯುದ್ಧವನ್ನು ಮಾಡಿದರೆ ಇದರಿಂದ ನಮಗೆ ಕ್ಷೇಮ ಇಲ್ಲ. ಆದ್ರಿಂದಾಗಿ ಸ್ವಲ್ಪ ಬುದ್ಧಿಯನ್ನ ಉಪಯೋಗಿಸಿ ಪ್ರಾಮಾಣಿಕವಾಗಿ ಮುಂದೇನ್ ಮಾಡಬಹುದು ಅಂತ ಯೋಚನೆ ಮಾಡಿ ಕೊಟ್ರೆ ಏನ್ ತಪ್ಪು? ನಮ್ಮವರೇ ತಾನೆ, ಯಾರೋ ಮೂರನೇವರಿಗೆ ಕೊಡ್ತಾ ಇರೋದಾ? ಅವರಲ್ಲಿ ಬಲ ಇದೆ, ಒಳ್ಳೆತನ ಇದೆ, ನಮ್ಮದೇ ನೆತ್ತರಿನ ಭಾಗ ಮತ್ತು ಅವರದ್ದೇ ಭಾಗವನ್ನು ವಾಪಸ್ ಕೊಡ್ತಾ ಇರೋದು. ನಾವೇನೋ ಹೊಸ್ತು ಕೊಡ್ತಾ ಇದ್ದೇವೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆ ಕೊಡ್ಬೇಕು? ನಮ್ಮ ಹತ್ರ ಏನಿದೆ, ಅವನಿಗೆ ಯಾಕೆ ಕೊಡ್ಬೇಕು ಅಂದ್ರೆ ನಾವು ಹೇಳುವಾಗ್ಲೂ ಯಾರಿಗೊಬ್ರಿಗೆ ಸಹಾಯ ಮಾಡುವಾಗ ಅವನೇನು ನನ್ನ ಮಾವನ ಮಗನ ಅಂತ ಪ್ರಶ್ನೆ ಮಾಡುವ ಮಟ್ಟಿಗೆ ನಾವು ಯೋಚನೆ ಮಾಡ್ತೇವೆ. ಇಲ್ಲಿ ಅವನು ನಮ್ಮದೇ ಇನ್ನೊಬ್ಬ ದಾಯಾದಿ, ಅವರ ಭಾಗಕ್ಕೆ ಅರ್ಹರವರು. ವಸ್ತುತಃ ಇಷ್ಟು ಗೆದ್ದದ್ರಲ್ಲಿ ದೊಡ್ಡ ಪಾಲಿರುವುದು ಅವ್ರದೇ. ಈಗ ಅವರನ್ನ ಸೋಲಿಸಿ ಕಾಡಿಗೆ ಕಳಿಸಿ ನಮ್ಮ ಪಾಲು ಅಂತ ಅಂದುಕೊಳ್ಳುವುದು ತಪ್ಪಲ್ವಾ? ಆದ್ರೆ ನನ್ನ ಹಿತವಾದ ನೀನು ಕೇಳುವ ಹಾಗೆ ಕಾಣಿಸುವುದಿಲ್ಲ. ಇವರೇ ಹೇಳ್ಬಿಡ್ತಾರೆ ನನ್ನ ಮಾತು ಕೇಳಲ್ಲ ಅಂತ. ಅಂದ್ರೆ ಕೇಳಬೇಕು ಅಂತ ಇರ್ಲಿಲ್ವೋ ಅಂತನೋ ಅಥವಾ ಕೇಳುವುದಿಲ್ಲ ಅನ್ನುವ ಅಸಹಾಯಕತೆನೋ ಗೊತ್ತಾಗಲ್ಲ. ಅದು ಹೇಳುದು ಹಾಗೆ ಹೇಳಿಬಿಡ್ತಾರೆ. ನನ್ನ ಮಾತಲ್ಲಿ ಎಲ್ಲಿ ಕೇಳ್ತೀನಿ ನೀನು? ನಮ್ಮ ಭೀಷ್ಮಾಚಾರ್ಯರು ದುರ್ಯೋಧನಾದಿಗಳಿಗೆ ಹೇಳ್ತಾ ಇದ್ದಾನೆ, ದುರ್ಯೋಧನ ನೀನ್ ಕೇಳದೆ ಹೋದ್ರೆ ಈ ಕೌರವರಿಗೆ ಉಳಿಗಾಲ ಇಲ್ಲ. ಆದ್ರಿಂದಾಗಿ ನಿನಗೆ ಈ ಸುತ್ತ ಒಂದಿಷ್ಟು ಜನ ಇದ್ದಾರಲ್ಲ, ಬಾಲ ಬಡಕರು, ಅವರೇ ನಿನಗಿಷ್ಟ. ಆ ದುರ್ಮಂತ್ರಿಯಾದ ಒಬ್ಬ ಶಕುನಿ ಇದ್ದಾನೆ, ಪರಶುರಾಮನ ಶಾಪಕ್ಕೊಳಗಾದ ಕರ್ಣ ಇದ್ದಾನೆ, ದುಡುಕಿನ ಮಹಾ ಮೂರ್ತಿ ಎನಿಸಿದಂತ ದುಶ್ಯಾಸನ ಇದ್ದಾನೆ. ಇವರು 3 ಜನನ್ನೇ ಕಟ್ಟಿಕೊಂಡು ತಾನೇ ನೀನು ಎಲ್ಲ ನಿರ್ಧಾರ ಮಾಡುದು. ಯಾಕೆ ಇದನ್ನು ಇಷ್ಟು ಒತ್ತಿ ಹೇಳಿದ್ರು ಅಂದ್ರೆ, ಹಿಂದೆ ಹೀಗೆ ಮಾಡಿದ್ದವನು ದೃಪದನ ವೇದಿಕೆಯಲ್ಲಿ ಯಾವಾಗ ಪಾಂಡವರು ದ್ರೌಪದಿಯನ್ನ ಗೆದ್ದು ಅವರಿಗೆ ವಿವಾಹ ಅಂತ ನಿಶ್ಚಯ ಆಯಿತು, ಆವಾಗ ಪಾಂಡವರು ಇದ್ದಾರೆ ಅಂತ ಗೊತ್ತಾದ ತಕ್ಷಣ ದೊಡ್ಡವರಿಗೆ ಯಾರಿಗೂ ಹೇಳದೆ ಇವರೇ 4 ಜನ ಡಿಸೈಡ್ ಮಾಡಿ ಒಂದು ದೊಡ್ಡ ಸೇನೆ ತಗೊಂಡೋಗಿ ಹಣ್ಣುಗಾಯಿ ನೀರುಗಾಯಿ ಆಗಿ ಪೆಟ್ಟು ತಿಂದು ವಾಪಸ್ ಬಂದಿದ್ರು. ದೊಡ್ಡವರಿಗೆ ಒಬ್ರಿಗೂ ತಿಳಿಸಿಲ್ಲ. ಆಮೇಲೆ ಭಾರೀ ತಾನು ಪ್ರಾಮಾಣಿಕ ಅನ್ನುವ ಹಾಗೆ ದೊಡ್ಡವರು ಅಂತ ಹೇಳಿ ಇನ್ನೊಂದು ದೊಡ್ಡ ಸೇನೆ ತಯಾರು ಮಾಡ್ಕೊಂಡು ಈ ಸರ್ತಿ ನಾವು ಗೆದ್ದೇ ಗೆಲ್ತೀವಿ ಅಂತ ಹೋಗಿ ಸೈನ್ಯ ಸಿದ್ಧ ಮಾಡುವಾಗ ವಿದುರ ಹೇಳ್ತಾನೆ, ಇದು ಸರಿ ಇಲ್ಲ. ಏನ್ ತಪ್ಪು ಮಾಡಿದ್ದಾರೆ ಅಂತ ಅವ್ರ ಮೇಲೆ ಯುದ್ಧ ಮಾಡ್ತಾ ಇದ್ದಿ? ನಿನಗೆ ದ್ರೌಪದಿ ಸಿಕ್ಕಿಲ್ಲ ಅಂತಂದ್ರೆ ನಿನ್ನ ದೌರ್ಬಲ್ಯ ಅದು. ನಿನಗೆ ಹೋಗ್ಲಿಕ್ಕೆ ಧೈರ್ಯ ಇರಲಿಲ್ಲ. ಕರ್ಣನನ್ನು ಕಳಿಸಿ ಅವನು ಪೆಡ್ದಿಂದ ಬಂದ.
ನೀನು ಈಗ ಅವ್ರು ತಪ್ಪು ಮಾಡಿದ್ದಾರೆ ಅನ್ನೋ ತರ ಮಾತಾಡ್ತಾ ಇದ್ರಿ, ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರಿ. ತಪ್ಪಿಸ್ಕೊಂಡು ಯಾರ ಹತ್ರ ಓಡ್ತಾ ಇದ್ದಾರೆ? ನೀವು ತಾನೇ ಆ ಅರಗಿನ ಮನೆಯಲ್ಲಿ ಕೊಲ್ಲಿಕ್ಕೆ ಅಂತ ಪ್ರಯತ್ನ ಪಟ್ಟದ್ದು ಅಂತ ವಿದುರ ಹೇಳಿದ್ಮೇಲೆ ಆ ಮಹಾಯುದ್ಧ ಅವತ್ತೇ ನಡಿಬೇಕಾದ್ ನಿಂತೋಯ್ತು. ಇಲ್ಲಾಂದ್ರೆ ಅವತ್ತೇ ಈಗ ಏನ್ ನಡೀತಾ ಇದೆ ಈ ಯುದ್ಧ ಅಲ್ಲಿ ನಡೆದು ಕೌರವರ ನಮ್ಗೆ ಇಲ್ಲಿ ತನಕ ಮುಂದೆ ಬರ್ಲಿಕ್ಕೆ ಅವಕಾಶ ಇರಲಿಲ್ಲ. ಉದ್ಯೋಗ ಪರ್ವದ ಕಥೆ ಇರ್ತಿರ್ಲಿಲ್ಲ, ಈ ಯಾವ ಪ್ರಶ್ನೋತ್ತರಗಳು ಹುಟ್ಟುತ್ತಾ ಇರಲಿಲ್ಲ. ಆದ್ರೆ ಅವತ್ತು ವಿದುರ ನಿಲ್ಲಿಸಿದ್ರಿಂದಾಗಿ ನಿಮ್ಮ ಮಕ್ಕಳು ಅವತ್ತು ಬದುಕೊಂಡಿದ್ದಾರೆ. ಅವತ್ತು ಕೂಡ ಇದೇ ದುಷ್ಟ ಚತುಷ್ಟಯ 4 ಜನ ನೀವು ಪರಸ್ಪರ ಡಿಸೈಡ್ ಮಾಡಿ ಪಾಂಡವರ ವಿರುದ್ಧ ಯುದ್ಧಕ್ಕೆ ಅಂತ ಬಂದ್ರಿ. ಆಗ ತಡಿಲಿಕ್ಕಾಗ್ಲಿಲ್ಲ ಕರ್ಣನಿಗೆ. ನೀವು ನನ್ನನ್ನೇನು ದುಡುಕು ಅಂತ ಹೇಳುದು, ಶಪ್ತ ಅಂತ ಹೇಳುದು, ನನಗೆ ಅರ್ಧರಥ ಅಂತ ಬೈಯುವುದು, ಅಂದ್ರೆ ಅವನು ಇದ್ದು ಉಪಯೋಗ ಇಲ್ಲ ಅನ್ನೋ ತರ ಹೇಳ್ತಾನೆ. ಭೀಷ್ಮ ಸಿಟ್ಟು ಬರುತ್ತೆ ಅವನಿಗೆ. ನಾನು ನನ್ನ ಕ್ಷತ್ರ ಧರ್ಮದಲ್ಲಿ ಇದ್ದು ಒಂದು ದಿವಸವೂ ಕೂಡ ನಾನು ದುರ್ಯೋಧನನಿಗೆ ಯಾವತ್ತೂ ಕೇಡೆಣಿಸಿಲ್ಲ. ಧರ್ಮ ಏನು? ಯಜಮಾನನಿಗೆ ನಿಷ್ಠನಾಗಿರಬೇಕು ಅಂತ. ನಾನು ಅದನ್ನು ಯಾವತ್ತಾದ್ರೂ ಮೀರಿದ್ದೇನ? ನನ್ನದ್ರಲ್ಲಿ ಯಾವ ತಪ್ಪಿಲ್ಲದೆ ಇದ್ರೂ ಕೂಡ ನೀವು ನನ್ನನ್ನು ದೋಷಿ ಎನ್ನುವ ಹಾಗೆ ತಿಳಿತಾ ಇದ್ದೀರಿ. ಮತ್ತೆ ನನಗೆ ದುರ್ಯೋಧನನನ್ನ ಸರ್ವ ಪ್ರಯತ್ನದಿಂದಲೂ ಗೆಲ್ಲಿಸುವ ಅಪೇಕ್ಷೆ ಇದೆ, ತಾಕತ್ತು ಇದೆ. ನಾನು ಅದನ್ನು ಮಾಡ್ತೇನೆ. ಇವರೆಲ್ಲ ಕಸಗಳು ನನಗೆ, ಈ ಪಾಂಡವರನ್ನೆಲ್ಲ ಒಂದೇ ದಿವಸದಲ್ಲಿ ಕೊಂದು ಬಿಡ್ತೇನೆ ಅಂತ ಮತ್ತೆ ಬಡಾಯಿ ಶುರು ಮಾಡ್ತಾನೆ. ವಿವೇಕಿಗಳಾದವರು ಯಾರೂ ಕೂಡ ನಮಗೆ ಮೊದಲೇ ದ್ವೇಷಿಗಳಾಗಿರುವ, ಇದು ಇವಂದೇ ಇಂಟರ್ಪ್ರಿಟೇಷನ್, ಮೊದಲೇ ನಮಗೆ ದ್ವೇಷಿಗಳಾಗಿರುವ ಪಾಂಡವರನ್ನ ಈಗ ನಾವು ಮೈತ್ರಿ ಮಾಡ್ಕೊಳ್ಳೋದ್ರಲ್ಲಿ ಏನ್ ಅರ್ಥ ಇದೆ? ದ್ವೇಷಿ ಯಾರು? ಅವ್ರು ಯಾವತ್ತೂ ದ್ವೇಷ ಮಾಡಲಿಲ್ಲ. ಇವರೇ ಹೇಳುದು, ನಮ್ಮನ್ನು ಯಾವಾಗ್ಲೂ ದ್ವೇಷಿಸುವಂತಹ ಪಾಂಡವರ ಹತ್ರ ನಾವು ಹೋಗಿ ಮೈತ್ರಿ ಕೇಳುದು ಅಂದ್ರೆ ಏನರ್ಥ? ಯಾರ ಹತ್ರ ಮೈತ್ರಿ ಮಾಡಬೇಕು? ನಮಗೆ ಏನಾದ್ರೂ ಅವರಿಂದ ತುಂಬಾ ಸಹಾಯ ಇದೆ ಅಥವಾ ಲಾಭ ಇದೆ ಅಥವಾ ನಮಗೆ ಏನೋ ಬೇಕಾದವರು, ನಮಗೆ ಹೊಂದ್ಕೊಂಡು ನಡೆಯುವವರು ಅಂತಂದ್ರೆ ನಾವು ಅವರಿಗೆ ಸಂಧಿಯನ್ನ ಮಾಡುವುದಕ್ಕೆ ಅಪೇಕ್ಷೆ ಪಡಬೇಕು. ಅದರಿಂದಾಗಿ ಧೃತರಾಷ್ಟ್ರನಿಗೆ ಯಾವುದು ಇಷ್ಟವಾಗುತ್ತೋ, ದುರ್ಯೋಧನನಿಗೆ ಯಾವುದು ಪ್ರಿಯ ಆಗುತ್ತೋ ಅದೇ ನಡೆಸಬೇಕಾದ ಕಾರ್ಯ ಹೊರತು ಭೀಷ್ಮಾಚಾರ್ಯಗೆ ಏನಾಗುತ್ತೆ ಮನಸ್ಸಿಗೆ, ದ್ರೋಣಾಚಾರ್ಯಗೆ ಏನು ಇಷ್ಟ ಆಗುತ್ತೆ, ಕೃಪಾಚಾರ್ಯ ಏನು ಹೇಳ್ತಾರೆ, ಇದೆಲ್ಲ ಇಲ್ಲಿ ನಡೆಯುವುದಿಲ್ಲ. ಇದು ನಡೀಲಿಕ್ಕೆ ಸಾಧ್ಯವೂ ಇಲ್ಲ. ಆದ್ರಿಂದಾಗಿ ನೀವು ಹೇಳಿದ್ದ ರೀತಿಯಲ್ಲಿ ಇವತ್ತು ಯಾವ ಕಾರಣಕ್ಕೂ ಸಂಧಿ ಏರ್ಪಡ್ಲಿಕ್ಕೆ ಅವಕಾಶವೇ ಇಲ್ಲ ಅಂತ ಹೇಳಿದಾಗ ವಾಪಸ್ ಭೀಷ್ಮರಿಗೆ ಸ್ವಲ್ಪ ಕೋಪ ಬರುತ್ತೆ. ಅವನೇ ಎತ್ತಿ ಎತ್ತಿ ತನ್ನನ್ನು ಬಯಸ್ಕೊಳ್ಳುವಂತ ಮಾತಾಡಿದ್ದು. ಆಗ ಭೀಷ್ಮಾಚಾರ್ಯ ವಾಪಸ್ ಹೇಳ್ತಾರೆ, ಧೃತರಾಷ್ಟ್ರನಿಗೆ ಹೇಳ್ತಾರೆ, ಓ ಮಹಾರಾಜ, ಈ ಕರ್ಣ ಯಾವಾಗ್ಲೂ ನಾನು ಪಾಂಡವರು ಅನ್ಕೊಳ್ತೇನೆ ಅಂತ 100 ಸಲ ಹೇಳಿ ಜಾಹೀರಾತು ಮಾಡಿದಾಗ 10ನೇ ಸಲಕ್ಕೆ 11ನೇ ಸಲಕ್ಕೆ ಅದು ಸತ್ಯ ಆಗತ್ತೆ ಅನ್ನೋ ಹಾಗೆ ಅನ್ಕೊಂಡಿದ್ದಾನೆ. ನಹಿ ಪ್ರತಿಜ್ಞಾ ಮಾತ್ರೇಣ ಕಾರ್ಯಸಿದ್ಧಿ. ಯಾವತ್ತು ಪ್ರತಿಜ್ಞೆ ಮಾಡೋದ್ರಿಂದ ಕಾರ್ಯಸಿದ್ಧಿ ಆಗುದಿಲ್ಲ, ಕಾರ್ಯರೂಪಕ್ಕೆ ತಂದ್ರೆ ಮಾತ್ರ ಕಾರ್ಯಸಿದ್ಧಿ ಆಗುದು. ಆದ್ರಿಂದಾಗಿ ಅವನು ಯಾವಾಗ್ಲೂ ತನ್ನ ಪರಾಕ್ರಮ ಕೊಚ್ಚಿಕೊಳ್ತಾ ಇರ್ತೇನೆ. ಪಾಂಡವರ 16 ವಿಭಾಗಗಳನ್ನ ಮಾಡಿ ಕಲೆಗಳನ್ನ ಅಂತ ವಿಭಾಗಿಸಿದ್ರೆ ಇವನು 16ನೇ ಒಂದು ಅಂಶಕ್ಕೂ ಸರಿಯಲ್ಲ. ಇವನು ನೋಡಿ, ಯಾವತ್ತು ಹಿಂದಿನಿಂದ ಮಾತಾಡ್ಲಿಲ್ಲ ಭೀಷ್ಮ, ನೇರ ಮುಖಕ್ಕೆ ಎದುರು ಕೊಟ್ಟೆ ಮಾತಾಡ್ತಾನೆ. ನಾವಾದ್ರೆ ಎದುರುಗಡೆ ಅವನ ಹತ್ರ ಹಾ ಅಂತೇಳಿ ಅಯ್ಯೋ ನೀವು ಎಷ್ಟು ಸುಮ್ಮನೆ ಅಂತ ಆಮೇಲೆ ಬೈತಿದ್ವಿ. ಭೀಷ್ಮಾಚಾರ್ಯಗೆ ಅದೆಲ್ಲ ಇಲ್ಲ, ನೇರ. ಯಾಕಂದ್ರೆ ಅವರು ಸ್ವತಃ ಯುದ್ಧದಲ್ಲಿ ಪಳಗಿದವರು. ಈಗ ಯಾರು ದುಡ್ಡು ಅಂದ್ರೆ ಹೇಗೆ ಹುಟ್ಟತ್ತೆ, ಅದು ಹೇಗೆ ಉತ್ಪತ್ತಿ ಆಗುತ್ತೆ, ಅದಕ್ಕೆ ಏನೆಲ್ಲ ಬೇಕು ಅಂತಾನೆ ಗೊತ್ತಿಲ್ಲದವನು ಬಜೆಟ್ ಬಂದ ದಿವಸ ಭಾರಿ ಆರ್ಥಿಕ ತಜ್ಞನಂತೆ ಮಾತಾಡುವನ್ನ ಲೆಕ್ಕ ಹಾಕಿದ್ರೆ ಆಗ ಅವನ ಮಾತಿಗೆ ಬೆಲೆ ಇಲ್ಲ. ಆದ್ರೆ ಭೀಷ್ಮಾಚಾರ್ಯರು 700 ವರ್ಷದಿಂದ ರಾಜಕೀಯವನ್ನು ನೋಡಿದವರು, ಯುದ್ಧಗಳಲ್ಲಿ ಭಾಗವಹಿಸಿದವರು, ಅನೇಕ ಸರ್ತಿ ತನ್ನ ದೇಶಕ್ಕೆ ತೊಂದರೆ ಬಂದಾಗ ತಾನೊಬ್ಬನೇ ನಿಂತು ಅದಕ್ಕೆ ಹೋರಾಡಿ ರಕ್ಷಣೆ ಕೊಟ್ಟವರು. ಅಂಥ ವ್ಯಕ್ತಿ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ತಾನೆ ಅಂದ್ರೆ ಅವರು ಸುಮ್ಮನೆ ಸ್ಲಿಪ್ ಆಯ್ತು, ಟಂಗ್ ಏನೋ ತಪ್ಪಿ ಮಾತಾಡಿದ್ದು ಅಂತ ಆಗತ್ತಾ? ಇಲ್ಲ, ಅವ್ರು ಯೋಚನೆ ಮಾಡಿಯೇ ಮಾತಾಡಿದ್ದಾರೆ. ಆದ್ರಿಂದ ಅವನು ಈ ದುರ್ಬುದ್ಧಿಯ ಸೂತಪುತ್ರ ಯಾವ ಲೆಕ್ಕದಲ್ಲೂ ಕೂಡ ಪಾಂಡವರ ಹತ್ತಿರಕ್ಕೆ ಒಗ್ಗುವವನೇ ಅಲ್ಲ. ಅಂಥವನು ಈಗ ಯಾರು ದುರ್ಯೋಧನನಿಗೆ ದಾರಿ ತೋರಿಸುವ ದಿಕ್ಸೂಚಿಯಾಗಿ ನಿಲ್ತೇನೆ ಅಂತ ಬೇರೆ ಬಡ್ಕೊಳ್ತಾ ಇದ್ದಾನೆ. ಮಂದ ಬುದ್ಧಿಯ ದುರ್ಯೋಧನನಿಗೆ ಇವನು ಈ ಏನಂತಾರೆ, ಕಾಗೆಯನ್ನು ಗೂಬೆ ಹೊಗಳುದು, ಗೂಬೆಯನ್ನು ಕಾಗೆ ಹೊಗಳುದು. ನೀನೇ ಇಂದ್ರ, ನೀನೇ ಚಂದ್ರ ಅಂತ ಇದು ಹೇಳಿದ ತಕ್ಷಣ ನಿನ್ನ ಹಾಡೆಷ್ಟು ಚಂದ, ನಿನ್ನ ಹಾಡೆಷ್ಟು ಚಂದ. ಕಾಗೆಗೆ ಸ್ವರವೇ ಇಲ್ಲ, ಆದರೆ ಇದು ಅದನ್ನು ಹೊಗಳುದು. ಆಹಾ ನಿನ್ನ ಸ್ವರವೋ ಮಧುರ 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 ಅಂತ ಇದು ಅದನ್ನು ಹೇಳುದು. ನಿನ್ನ ರೂಪವೋ ಚಂದ ಚಂದ ಚಂದ. ಈ ಇದ್ರ ಮುಂದೆ ಕೆಂಬೂತವನ್ನ ನೀ ನವಿಲು 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 ಅಂತ ಅದು ಪುಕ್ಕ ತರದ್ರೆ ಅದು ನವಿಲು ತರ ಕಾಣುತ್ತ, ಭೂತ ತರ ಕಾಣುತ್ತೆ. ಕೆಂಪಾದ ಒಂದು ಹಕ್ಕಿದೆ, ಈ ಮಳೆಗಾಲ ಬಂದ ಟೊರೋ 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 ಅಂತ ಹಾಡ್ತಾ ಇರುತ್ತೆ. ಅದು ಏನು ಚಂದ ಇಲ್ಲ. ಆದ್ರೆ
ಯಾರೋ ಹೊಗಳಿದ ತಕ್ಷಣ ತನ್ನ ಪುಕ್ಕ ತೆರೆದು ನಾನು ನವಿಲು ಅಂದ್ಕೊಂಡು ಹಾಡ್ತಾ ಇರುತ್ತೆ. ಹಾಗಿದ್ದ ನಿನ್ನ ಎಲ್ಲ ಪರಂಪರೆ. ಅದರಿಂದಾಗಿ ಮಹಾವೀರರಾದ ಪಾಂಡವರನ್ನ ಹಲವು ರೀತಿಯಲ್ಲಿ ಅವಮಾನ ಮಾಡಿದವನು ಈ ಕರ್ಣ. ಅನಗತ್ಯವಾಗಿ ಕಾರಣ ಇಲ್ಲದೆ ಅವಮಾನ ಮಾಡಿದ. ದ್ರೌಪದಿಯನ್ನ ಸಭೆಗೆ ಕರೆತಂದು ಒಂದು ರೀತಿ ಅವಮಾನ ಆಗುವ ಹಾಗೆ ಮಾಡುವುದರ ಬೀಜ ಎತ್ತಿದ್ದೇ ಕರ್ಣ. ಹಾಗಾಗಿ ಪಾಂಡವರು ಒಟ್ಟು ಸೇರಿದ್ರೆ ಸಾಧ್ಯವೇ ಇಲ್ಲ. ಒಬ್ಬೊಬ್ಬರೇ ಇದ್ದಾಗಲೂ ಬೇಕಾದಷ್ಟು ಮಾಡಿದ್ದಾರೆ. ನಾನು ಪ್ರತ್ಯೇಕ ಮತ್ತೆ ಮತ್ತೆ ಬಿಡಿಸಿ ಹೇಳಬೇಕಾಗಿಲ್ಲ. ಒಟ್ಟು ಅವ್ರು ಒಂದು ಮಾತು ಹೇಳುವ ಅದು ಅಂಶ ಎಲ್ಲಿ ಬರುತ್ತೆ ಗೊತ್ತಿಲ್ಲ. ಪ್ರತ್ಯೇಕವಾಗಿ ಅವರು ಪಡೆದ ಅವರು ಮಾಡಿದ ಮಹಾ ಸಾಹಸಗಳನ್ನ ನಾನು ನಿನಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಅಂದ್ರೆ ಇಂದ್ರಪ್ರಸ್ಥದಲ್ಲಿ ಇರಬೇಕಾದ್ರೆ ಮತ್ತು ಅದಕ್ಕಿಂತ ಪೂರ್ವದಲ್ಲಿ ದೃಪದನ ಮನೆಯಿಂದ ಬಂದ ಕೆಲವು ವರ್ಷಗಳ ಕಾಲ ಅವರು ದಿಗ್ವಿಜಯಗಳನ್ನು ಸಾಧಿಸಿದ್ರು. ಒಬ್ಬೊಬ್ಬರೇ ಒಂದೊಂದು ದಿಕ್ಕಿಗೆ ಹೋಗಿ. ಆಮೇಲೆ ರಾಜಸ್ವಿ ಯಾಗ ಮಾಡುವಾಗಲೂ ಯುದ್ಧ ಮಾಡಿ ಗೆದ್ದಿದ್ದಾರೆ. ಹಾಗಾಗಿ ಒಬ್ಬೊಬ್ಬರೇ ಮಹಾ ತಲೆಹರಟೆ ರಾಜರನ್ನೆಲ್ಲ ಬಗ್ಗಿಸಿ ಅವರ ಕೈಯಿಂದ ಕಪ್ಪವನ್ನು ತಂದು ನಿನ್ನ ಬೊಕ್ಕಸವನ್ನು ತುಂಬಿಸಿದ್ದಾರೆ. ಇದು ನಿನ್ನ ಕಣ್ಣ ಮುಂದೆ ಇದೆ ಘಟನೆ. ನಿನಗೆ ತಿಳಿಯದಂತೆ ಯಾವತ್ತೂ ಆದ ಘಟನೆ, ಯಾರೋ ಹೇಳಿದ ಘಟನೆ ಅಲ್ಲ, ನಿನ್ನ ಕಣ್ಣ ಮುಂದೆ ನಡೆದ ಘಟನೆ ಅದು. ಅದಕ್ಕೆ ಸಾಕ್ಷಿಯಾಗಿ ನಿನ್ನ ಹತ್ರನೇ ಆ ಸೈನಿಕರು, ಸೇನಾಧಿಪತಿಗಳು ಎಲ್ಲರೂ ಇದ್ದಾರೆ. ಹೇಗೆ ಯುದ್ಧ ಮಾಡಿದ ನಕುಲ, ಹೇಗೆ ಯುದ್ಧ ಮಾಡಿದ ಸಹದೇವ, ಹೇಗೆ ಯುದ್ಧ ಮಾಡಿದ ಅರ್ಜುನ, ಭೀಮಸೇನ ಹೇಗೆ ಗೆದ್ದು ತಂದ ಸಂಪತ್ತನ್ನು, ಎಲ್ಲದಕ್ಕಿಂತ ಹೆಚ್ಚಾಗಿ ಇದೆಲ್ಲ ನಿನಗೆ ಕಣ್ಣಲ್ಲಿದೆ. ಬೇಡ, ಇತ್ತೀಚೆಗೆ ನಡೆದ ಘಟನೆ ಹೇಳುತ್ತೇನೆ. ವಿರಾಟನ ನಗರದಲ್ಲಿ ಇಡೀ ಸೇನೆ ಹೋಗಿತ್ತ ಕೌರವರನ್ನು ತಿಳ್ಕೊಂಡು ಬರ್ತೀವಿ ಅಂತ. ಸಮೃದ್ಧವಾದ ಸೇನೆಯನ್ನು ಸಿದ್ಧಪಡಿಸಿಕೊಂಡೇ ಹೋಗಿದ್ದಾರೆ. ಸುಮ್ಮನೆ ಬರೀ 2 ರಥಕ್ಕೆ 4 ಧ್ವಜ ಕಟ್ಕೊಂಡು ಹೋಗಿದ್ದಲ್ಲ, ಇಡೀ ಸೇನೆ ಹೋಗಿದೆ. ಆ ಸೇನೆ ಹೋದಾಗ ಈ ಕರ್ಣ ಎಲ್ಲಿ ಓಡಿದ್ದ? ರಥ ಬಿಟ್ಟು ಓಡೋಗ್ಬಿಟ್ಟಿದನು ಅರ್ಜುನನ ಹತ್ರ ಯುದ್ಧ ಮಾಡುವಾಗ. ಆಗ ಒಬ್ಬನೇ ಸಿಕ್ಕಿದ್ದ. ಅವನು ಈಗ ಹೇಳುವಾಗ 5 ಪಾಂಡವರನ್ನ ಕೊಲ್ತೇನೆ ಅಂತ ಹೇಳಿದ್ದಲ್ವ, ಒಬ್ಬನೇ ಸಿಕ್ಕಿದ್ದ ಅರ್ಜುನ, ಒಬ್ಬನೇ. ಆಗ ಅವನು ಹೊಡೆದು ಉರುಳಿಸಬಹುದಿತ್ತಲ್ವ, ಸೋಲಿಸಿ ತನ್ನವರನ್ನ ಕಾಪಾಡ್ಕೊಳ್ಬೇಕಿತ್ತಲ್ಲ. ದುರ್ಯೋಧನ ಏನ್ ಪ್ಲಾನ್ ಮಾಡಿದ್ದ? ಆ 60,000 ಗೋವುಗಳನ್ನ ತನ್ನ ಪಕ್ಷದಲ್ಲಿ ಉಳಿಸಿಕೊಂಡು ಅವನ ಇಡೀ ರಾಜ್ಯದಲ್ಲಿರುವ ಬೇರೆ ಸಂಪತ್ತನ್ನ ತನ್ನ ಖಜಾನೆಗೆ ಸೇರಿಸಿ ಮರ್ಜ್ ಮಾಡಬಹುದಿತ್ತಲ್ಲ. ಇಡೀ ವಿರಾಟ ನಗರವನ್ನ, ಪಾಂಚಾಲ ದೇಶ, ಮತ್ಸ್ಯ ದೇಶವನ್ನ ಮಾಡಬಹುದಿತ್ತಲ್ಲ. ಯಾಕೆ ಮಾಡ್ಲಿಲ್ಲ? ಆಯ್ತು, ದುರ್ಯೋಧನ ಘೋಷಯಾತ್ರೆಗೆ ಅಂತ ಹೋದಾಗ ಎಲ್ಲರೂ ಅವನನ್ನ ಹಿಡಿದಿಟ್ಟು ಅಪಹರಿಸಿಕೊಂಡು ಹೋಗುವಾಗ ಬೇಡ, ಪಾಂಡವರ ಹತ್ರ ಬೇಡ, ಆ 3ನೇವನು ಯಾರೋ ಒಬ್ಬ ಗಂಧರ್ವ, ಅವನು ಯುದ್ಧ ಮಾಡಿ ಎಳ್ಕೊಂಡು ಹೋಗ್ಬೇಕಾದ್ರೆ ದುರ್ಯೋಧನನ ಉಳಿಸ್ಲಿಕ್ಕೆ ಎಲ್ಲೋಗಿದ್ದ ಕರ್ಣ? ಯಾಕೆ ತಪ್ಪಿಸ್ಕೊಂಡು ಹೋದ? ಪಾಂಡವರ ಹತ್ರ ಯುದ್ಧ ಮಾಡೋದು ಬೇಡ, ಪಾಂಡವರು ಅದೇ ಗಂಧರ್ವರನ್ನ ಸೋಲಿಸಿ ದುರ್ಯೋಧನನ ಬಿಡಿಸ್ಕೊಂಡು ಬಂದ್ರು. ಹಾಗಾದ್ರೆ ಯಾರತ್ರ ಸೋತ್ನು? ಅವರು ಪಾಂಡವರ ಹತ್ರ ಸೋತಿದ್ದಾರೆ ಅಂದಮೇಲೆ ಪಾಂಡವರನ್ನು ಎದುರಿಸುವ ಶಕ್ತಿ ಅವನಿಗೆ ಯಾವ ಅರ್ಥದಲ್ಲಿ ತಲೆಯಲ್ಲಿ ಹೊಕ್ಕಿ ಕೂತಿದೆ? ಇದು ಕನಸು ಬೀಳ್ತಾ ಇರುತ್ತೆ. ನಾನು ನಿದ್ದೆಯಲ್ಲಿ ಇವತ್ತು ಪಾಂಡವರನ್ನು ಗೆದ್ದೆ ಅಂತ ಅದನ್ನು ಎಚ್ಚರದಲ್ಲಿ ಪಡ್ಕೋತಾ ಇರ್ತಾನೆ. ಕನಸು ನಿದ್ದೆಗೂ ವ್ಯತ್ಯಾಸವೇ ಗೊತ್ತಿಲ್ಲ ಅವನಿಗೆ, ಎಚ್ಚರಕ್ಕೂ ವ್ಯತ್ಯಾಸ ಇಲ್ಲ ಅಂತ ಅನ್ನೋ ತರ ಮಾತಾಡ್ತಾ ಇದ್ರಿ. ಎಲ್ಲಿದ್ದಾನೆ ಕರ್ಣ? ಅವತ್ತು ಕರ್ಣ ಎಲ್ಲಿದ್ದ? ಗಂಧರ್ವರ ಜೊತೆಗೆ ಕೊನೆಗೆ ಒಂದು ಯುದ್ಧದಲ್ಲಿ ನಕುಲ ಸಹದೇವರ ಜೊತೆಗೂ ಯುದ್ಧ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾರೆ. ಅದು ಯಾವ ಘಟನೆ ಅಂತ ನನಗೂ ಅಂದಾಜಿಲ್ಲ. ಹಾಗಾಗಿ ಅವರು ಗಂಧರ್ವರ ಜೊತೆಗೆ ಯುದ್ಧ ಮಾಡುವಾಗ ಕರ್ಣನಿಗೆ ಅಲ್ಲಿ ಯುದ್ಧಕ್ಕೆ ನಿಲ್ಲಿಕ್ಕಾಗ್ಲಿಲ್ಲ. ಇನ್ನು ಅವನು ಏನು ಮಹಾಯುದ್ಧ, ನಾನು ಅತಿರಥ, ಮಹಾರಥ ಅಂತೆಲ್ಲ ಶಬ್ದಗಳನ್ನು ಹೇಳಿಕೊಂಡ್ರೆ ಆಗತ್ತಾ ಅದು? ಆದ್ರಿಂದಾಗಿ ಬಾಯಿಗೆ ಬಂದಂತೆ ಸುಳ್ಳು ಹೇಳುವವರ ಹತ್ರ ನನಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ಅವನು ಯಾವ ಲೆಕ್ಕದಲ್ಲೂ ನಮಗೆ ಯುದ್ಧಕ್ಕೆ ಹತ್ರ ಆಗೋನಲ್ಲ. ಆದ್ರೆ ನಿನ್ನ ಮಗನಿಗೆ ಅವನು ಬಹಳ ಹೇಳಿದ್ದಲ್ಲ ಇಷ್ಟ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಅವನನ್ನು ಪಕ್ಕದಲ್ಲಿ ಇಟ್ಕೊಂಡು ಕೂತಿದ್ದಾನೆ. ಹಾಗಾಗಿ ಧರ್ಮಾರ್ಥಗಳನ್ನ ಯಾರು ಸರಿಯಾಗಿ ಲೆಕ್ಕದಲ್ಲಿ ಇಟ್ಟುಕೊಂಡು ಯೋಚನೆ ಮಾಡ್ತಾರೋ ಅಂಥವರಿಗೆ ಈ ಯುದ್ಧದ ಪ್ರಕ್ರಿಯೆ ಅನ್ನೋದನ್ನು ಯಾವತ್ತಿಗೂ ಒಪ್ಪಿಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಗ ದ್ರೋಣಾಚಾರ್ಯರು ಮತ್ತೆ ಅವರು ಕೂಡ ಮಾತು ಶುರು ಮಾಡ್ತಾರೆ. ಭೀಷ್ಮಾಚಾರ್ಯ ಹೇಳಿದ್ದು ಸರಿ, ನನಗೆ ನಿಶ್ಚಯ ಇದೆ. ಇಷ್ಟು ಹೊತ್ತು ಅರ್ಜುನ ಏನೇನು ಪ್ರತಿ ಒಂದು ಸಂಗತಿಗಳನ್ನ ಬಿಡಿಸಿ ಮಾತಾಡಿದ್ದಾನೆ, ಇದು ಎಲ್ಲದರಲ್ಲೂ ಅರ್ಥ ಇದೆ. ಅವನು ಹೇಳಿದ್ದ ಇಂಥ ಒಬ್ಬೊಬ್ಬರು ಏನೇನು ಮಾಡ್ತಾರೆ ಅಂತ ಒಂದಿಷ್ಟು ಲಿಸ್ಟ್ ಕೊಟ್ಟ. ಅದರಲ್ಲಿ ಪ್ರತಿಯೊಂದರಲ್ಲೂ ಸತ್ಯ ಇದೆ. ಅವನು ಯಾವತ್ತು ಪರಾಕ್ರಮವನ್ನ ಇಲ್ಲದೇ ಇರುವುದನ್ನ ಇದೆ ಅನ್ನೋ ಹಾಗೆ ಹೇಳುವ ಸ್ವಭಾವದವನಲ್ಲ. ಮತ್ತೆ ಅವ್ರ ಹತ್ರ ಶಿಷ್ಯನಾಗಿ ಕಲ್ತವನವನು. ಅರ್ಜುನನ ಸ್ಟ್ಯಾಟಿಸ್ಟಿಕ್ಸ್ ಏನು ಅಂತ ಅನ್ನೋದನ್ನ ಅವನು ಏನು ಹೇಳಿದಾನೆ ಅದರಲ್ಲಿ ಎಲ್ಲವೂ ಕೂಡ ಅರ್ಥವತ್ತಾಗೇ ನಡೆಯುತ್ತೆ. ಅದರಲ್ಲಿ ಎಲ್ಲೂ ಅವರು ದಾರಿ ತಪ್ಪೋರಲ್ಲ. ಆದ್ರಿಂದಾಗಿ ಸಂಜಯ್ ನಮಗೆ ಅರ್ಜುನನ ಮಾತುಗಳಿಂದ ಏನು ಎಚ್ಚರ ಕೊಟ್ಟಿದ್ದಾನೆ ಅದನ್ನು ಬಹಳ ಗಂಭೀರವಾಗಿ ಸ್ವೀಕರಿಸಬೇಕಾದ ಅವಶ್ಯಕತೆ ಇದೆ. ನೀನು ಅದರಂತೆ ನಡೆದರೆ 3 ಲೋಕಗಳಲ್ಲಿ ನಾವು ಪರಸ್ಪರ ಸಹಕಾರದಿಂದ ಚೆನ್ನಾಗಿ ರಾಜ್ಯಭಾರ ಮಾಡುವಂತಹ ಅವಕಾಶ ಇದೆ. ಅರ್ಜುನನಂತಹ ಧನುರ್ಧಾರಿ ಇಲ್ಲ ಅನ್ನೋದು ನನ್ನ ಸ್ವ ಎಕ್ಸ್ಪೀರಿಯನ್ಸ್, ನನ್ನ ಸ್ವ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ. ಅವನು ಅತ್ಯಂತ ಬಲಿಷ್ಠ
ಧೃತರಾಷ್ಟ್ರನಿಗೆ ಯಾವುದು ಕಿವಿಗೆ ಬೀಳ್ತಾನೆ ಇಲ್ಲ. ಅವನು ಅವ್ರೇನು ಮಾತಾಡ್ತಾರೆ, ಮಕ್ಕಳೇನು ಹೇಳ್ತಾರೆ, ಮಕ್ಕಳ ಯೋಚನೆಯಲ್ಲಿ ಏನಿದೆ, ಅವ್ರು ಇದಕ್ಕೆ ಏನು ಪ್ಲಾನ್ ಮಾಡಿದ್ದಾರೆ, ಯಾವಾಗಲೂ ಯಾರಿಗೆ ಯಾರ ಮೇಲೆ ಪ್ರೀತಿ ಇದೆಯೋ ಅವರಲ್ಲಿರುವ ಹೆಚ್ಚಳವನ್ನು ಹೇಳುವುದು ಅವರವರಿಗೆ ಸಹಜ ಸ್ವಭಾವ. ಅದರಿಂದಾಗಿ ಇದೆಲ್ಲ ಅವರಿಗೆ ಅವನ ತಲೆಯಲ್ಲಿ ಏನು ಅಂದರೆ ದುರ್ಯೋಧನ ಯಾರು ಭೀಷ್ಮ ದ್ರೋಣ ಇವರು ಪಾಂಡವರ ಪರವಾಗಿಯೇ ಯಾವಾಗಲೂ ಯೋಚಿಸ್ತಾರೆ ಅಂತ ತಲೆಯಲ್ಲಿ ಫಿಕ್ಸ್ ಆಗಿಬಿಡಿದೆ. ವಸ್ತುತ ಅವ್ರು ಈಗ ಪರವಾಗಿ ಮಾತಾಡಿದ್ದಲ್ಲ. ತೂಕ ಮಾಡಿದಾಗ ಬಲವನ್ನ ಎರಡು ಕಡೆಯಲ್ಲಿ ಅನಿವಾರ್ಯವಾಗಿ ಪಾಂಡವರ ಕಡೆಯ ತೂಕ ದೊಡ್ಡದಿದೆ. ಕೃಷ್ಣ ಇದ್ದಾನೆ, ಭೀಮ ಇದ್ದಾನೆ, ಅರ್ಜುನ ಇದ್ದಾನೆ ಅನ್ನುವ ಹಿನ್ನೆಲೆಯಲ್ಲಿ ಅದನ್ನವರು ಪ್ರಾಮಾಣಿಕವಾಗೇ ಹೇಳಿದರು. ಆದರೆ ಇವರಿಗೆ ಅರ್ಥ ಆಗಲಿಲ್ಲ. ಇವರಿಗೆ ಯಾವಾಗಲೂ ಕಾಳಜಿಯಿಂದ ಇದ್ದಾಗ ಸ್ವಲ್ಪ ನಮಗೆ ವಿರುದ್ಧವಾದದ್ದನ್ನೇ ಹೇಳುವ ಮಾತು ಬರುತ್ತೆ. ಧೃತರಾಷ್ಟ್ರನಿಗೆ ಚೂರು ಇಷ್ಟ ಆಗಲಿಲ್ಲ. ಒಳ್ಳೆಯವನೇ, ಆದರೆ ವ್ಯಾಮೋಹ, ಮಕ್ಕಳ ಮೇಲಿನ ವ್ಯಾಮೋಹ. ತನ್ನ ಮಗು ತಾನು ಹೇಳಿದ್ದನ್ನು ಕೇಳಬೇಕು, ತಾನು ಹೇಳಿದಂತೆ ನಡಿಬೇಕು. ಯಾಕಂದ್ರೆ ಇಡೀ ರಾಜ್ಯ ಅದು ಬಹಳ ದಿವಸ ಒಂದು ಅಧಿಕಾರವನ್ನ ನಡೆಸಿದ ಮೇಲೆ ಬಿಟ್ಕೊಡ್ಲಿಕ್ಕೆ ಮನಸ್ಸು ಬರಲ್ಲ. ಈಗ ನನ್ನ ಮಕ್ಕಳ ಹತ್ರ ಕೈಯಲ್ಲಿದ್ರೆ ನನಗೆ ಬೇಕಾದಾಗಿರ್ಲಿಕ್ಕಾಗತ್ತೆ. ಅವ್ರ ಕೈಗೆ ಬಂದ್ರೆ ಮತ್ತೆ ಎಲ್ಲ ನನ್ನ ಅಧಿಕಾರದಲ್ಲಿ, ಅದು ಇವನ ಕಲ್ಪನೆ. ವಸ್ತುತಃ ಪಾಂಡವರು ಇಡೀ ರಾಜ್ಯ ಧೃತರಾಷ್ಟ್ರನ ಕೈ ಕೊಟ್ಟು ಸುಮ್ಮನೆ ಕೂಡೋರವರು, ನೀವೇ ನಡೆಸಿ ಅಂತ. ಆದ್ರೆ ಇವನ್ ತಲೆಯಲ್ಲಿ ಏನು ಅಂದ್ರೆ, ಆಗ ತನಗೇನೋ ಸಿಗ್ಬೋದು, ಆದ್ರೆ ನನ್ನ ಮಕ್ಕಳಿಗೆ ಒಂದು ಗತಿ ಸಿಗಲ್ಲ. ಬೇಕಾದ ಹಾಗೆ ಏನಾದ್ರೂ ತಪ್ಪು ಮಾಡಿದ್ರೆ ಅವರನ್ನು ವಿರೋಧಿಸ್ತಾರೆ ಪಾಂಡವರು, ತಪ್ಪಿಗೆ ಶಿಕ್ಷೆ ಕೊಡಬೇಕು ಅಂತ ಅಂತಾರೆ. ಗೊತ್ತಿದೆ, ಅದನ್ನೂ ಹೇಳ್ತಾನೆ. ಹಿಂದೆ ಹೇಳಿದಾನಲ್ಲ ವಿದುರನ ಹತ್ರ, ನನ್ನ ಮಕ್ಕಳು ಸರಿ ಇಲ್ಲ ಅಂತ ನನಗೆ ಗೊತ್ತಿದೆ, ಆದ್ರೂ ನನಗೆ ಅವರನ್ನು ಬಿಟ್ಟು ಇರ್ಲಿಕ್ಕಾಗಲ್ಲ ಅಷ್ಟೇ. ಅದನ್ನೇ ಹೇಳುದು. ನಮಗೂ ಅದನ್ನ ಬೇಕಾದಷ್ಟು ಸತಿ ನಾವು ಅನುಭವಿಸ್ತೇವೆ. ಆದ್ರೆ ನಂಗೆ ಧೃತರಾಷ್ಟ್ರನದ್ದು ಹುಚ್ಚು ಅನ್ಸುತ್ತೆ, ನಮ್ದು ಹುಚ್ಚು ಅಂತ ಅನ್ಸಲ್ಲ ಅಷ್ಟೇ. ಗೊತ್ತಾಗ್ಬೇಕಲ್ಲ, ದೇಹಕ್ಕಷ್ಟೇ ನನ್ನ ಮಕ್ಕಳು ನಿಜವಾಗ್ಲೂ ನನ್ನ ಮಕ್ಕಳಲ್ಲ ಅಲ್ಲ. ಇದೆಲ್ಲ ಗೊತ್ತಿದ್ರು ಕೂಡ ದುರ್ಯೋಧನನ ಪ್ರಭಾವ ಅಂತದ್ದು ಕಲಿಯಲ್ವಾ? ಕೆಟ್ಟ ಸಂತತಿ ಪಡೋದಕ್ಕೆ ಮೊದಲನೇ ದಿವಸನೇ ಹೇಳಿದಾನೆ, ಇದರಲ್ಲಿ ದೊಡ್ಡದನ್ನು ತೆಗೆದು ಬಿಸಾಕು, ಆಗ ಉಳಿದದ್ದಾದ್ರೂ ನೀವು ಉಳಿಯತ್ತೆ ಅಂತ. ಇದು ಒಂದನ್ನು ಬಿಟ್ಬಿಡು, ಒಂದನ್ನು ಬಿಟ್ಬಿಡು, ನೀವು ಉಳಿದಿದ್ದಾದ್ರೂ ಅಪ್ಪ ಅಂತ ಕರೀಲಿಕ್ಕೆ ಉಳಿದ ಬಾಯಿಗಳು ಉಳಿತಾವೆ ಅಂತ. ಇನ್ನು ಒಂದೂ ಕೂಡ ಬಿಡ್ಲಿಕ್ಕಾಗಲ್ಲ, ಎಲ್ಲ ನಂದೇ, ನನ್ನ ದೇಹದ ಅಪ್ಪಪ್ಪ ಅದ್ಭುತ, ಅದು ಬಹಳ ದೊಡ್ಡ ಜೀನ್ಸ್. ಅದನ್ನ ರಕ್ಷಣೆ ಮಾಡಿದ್ರೆ ಮುಂದೆ ರಾಯಲ್ ಬ್ಲಡ್, ಅದು ಇಡೀ ಜಗತ್ತಿನಾದ್ಯಂತ ಬೆಳೆಸ್ಲಿಕ್ಕೋಸ್ಕರನೇ ಇರುವ ಸಾಹಸವನ್ನು ಮಾಡ್ತಾ ಇದ್ದೇನೆ ಅಂತ ಅನ್ಕೊಂಡು ಅದನ್ನು ಹೇಳ್ತಾನೆ. ಹಾಗೆ ಆದ್ರೆ ಭೀಷ್ಮ ದ್ರೋಣರು ಯಾವಾಗ ಈ ಮಾತನ್ನು ಹೇಳಿದಾಗಲೂ ಧೃತರಾಷ್ಟ್ರ ಅದಕ್ಕೆ ಬೆಲೆ ಕೊಡ್ಲಿಲ್ವೋ, ಆಗ ಒಂಥರ ಎಲ್ಲರ ಮನಸ್ಸಿನಲ್ಲಿ ತದೈವ ಕುರವ ಸರ್ವೇ ನಿರಾಶಾ ಜೀವಿತೋಭವನ್. ಉಳಿದವರಿಗೆ ಅಂದ್ರೆ ಈ 4 ಜನಕ್ಕಲ್ಲ, ಉಳಿದ ಕೌರವರ ಪಾಳ್ಯದಲ್ಲಿ ಯಾರಿದ್ರು, ಹಾಗಿದ್ರೆ ನಾವು ನಮ್ಮ ಆತ್ಮಶ್ರಾದ್ದ ಮಾಡ್ಕೊಂಡು ಬರುವುದೇ ಒಳ್ಳೇದು ಅಂತ ಜೀವಿತಾಶಾಂ ವಿಹಾಯ, ತಮ್ಮ ಜೀವಿತದ ಆಸೆಯನ್ನು ತೊರೆದು, ಬಹುಶಃ ಯುದ್ಧವೇ ಆದ್ರೆ ನಾವೆಲ್ಲ ಸಾಯ್ಬೇಕಾಗತ್ತೆ. ಯಾಕೆಂದ್ರೆ ಯುದ್ಧಕ್ಕೆ ಬರಲ್ಲ ಅಂತ ಹೇಳಿ ಹೋಗ್ಲಿಕ್ಕಾಗಲ್ಲ, ಕ್ಷತ್ರ ಧರ್ಮ ಅದು, ಪಾಲಿಸಲೇಬೇಕು, ಪಾಲಿಸ್ತೀವಿ. ಆದ್ರೆ ಜೀವಿತದ ಆಸೆಯನ್ನು ಬಿಡ್ತಾ ಇದ್ದೇವೆ ಅನ್ನೋ ಹಾಗೆ ಎಲ್ಲರ ಮುಖದಲ್ಲೂ ಮುಖ ಕಪ್ಪಿಟ್ಟಿತು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ 49ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. ಮತ್ತೆ 50ನೇ ಅಧ್ಯಾಯದಲ್ಲಿ ಧೃತರಾಷ್ಟ್ರ ಪಾಂಡವರಿಗೆ ಉಪಜೀವನಕ್ಕೆ ಏನಾದರೂ ಕೊಡುವುದೋ ಅಥವಾ ರಣೋದ್ಯೋಗನೋ ಮಾಡುವುದೋ, ಅವರ ಮನಸ್ಸಿನಲ್ಲಿ ಯುಧಿಷ್ಠಿರ ಏನು ಹೇಳ್ದ, ಅರ್ಜುನ ಹೇಳ್ತಾನೆ. ಅವನಿಗೇನು ಅಂದ್ರೆ, ಯುಧಿಷ್ಠಿರ ಎಲ್ಲೋ ಒಂದು ಸಾಫ್ಟ್ ಕಾರ್ನರ್ ತೋರಿಸಿ ನಮಗೆ ರಾಜ್ಯ ಬಿಟ್ಟು ಕೊಟ್ರೆ ಅವನನ್ನ, ಯಾಕಂದ್ರೆ ಅವನು ದೊಡ್ಡವ್ರ ಮಾತು ಮೀರಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿದ್ದಾನೆ. ಹಾಗಾಗಿ ಅವನಿಗೇನೆ ಒಂಚೂರು ಟಾರ್ಗೆಟ್ ಮಾಡಿ ಒತ್ತಿ ಹೇಳಿದ್ರ, ಅವನು ಒಪ್ಪಿಕೊಂಡ್ರೆ ತಮ್ಮಂದ್ರು ಸುಮ್ಮನೆ ಆಗ್ಲೇಬೇಕು, ಹಾಗೆ ಆಗ್ತಾರೆ. ಅದಕ್ಕಾಗಿ ಅಲ್ಲಿ ಹೇಳಿ ಕಳಿಸಿದ್ದಾನೆ. ವಸುಧಾ ತುಂಬಾ ಕೋಪ ಬಂದಿದೆ ಅವನಿಗೆ. ಹೇಗೆ ನನ್ನ ಮಕ್ಳು ಹೇಳಿದ್ ಕೇಳಲ್ಲಪ್ಪ, ನೀನಾದ್ರೂ ನನ್ನ ಮಗನಂತೆ ಹೇಳಿದ್ ಕೇಳ್ತೀಯಲ್ವಾ, ಅವ್ರು ಹೇಳಿದ್ ಕೇಳಲ್ಲ ಅಂತ ನೀನ್ ಸಿಟ್ಟು ಮಾಡ್ಕೊಳ್ಳೋದೆ, ಕಾಡಿಗೆ ಹೋಗ್ಬಿಡಪ್ಪ, ಅನುಕೂಲ. ನಿಮ್ಗೆ ಹೇಗೂ ಕಾಡಲ್ಲಿ ಇಷ್ಟು ವರ್ಷ ಅಭ್ಯಾಸ ಆಗ್ಬಿಟ್ಟಿದೆ, ನೀವು ಅಲ್ಲಿ ಆರಾಮಾಗಿ ಬದುಕ್ತೀರಿ. ಯಾರು ಎಲ್ಲಿ ಆರಾಮಾಗಿರ್ತಾರೋ ಅದೇ ಅವ್ರಿಗೆ ಅರಮನೆ. ನೀವು ಕಾಡಲ್ಲಿ ಇರ್ತೀರಿ, ನೀವು ಅದನ್ನ ಅರಮನೆ ಅನ್ಕೊಳ್ಳಿ. ನನ್ನ ಮಗ ಇಲ್ಲಿ ಸುಖವಾಗಿರ್ತಾನೆ, ನಾನು ನನ್ನ ಮಗನ ಇಲ್ಲಿ ಇಟ್ಕೊಳ್ತೀನಿ ಅಂತ ಒಂದು ಕೆಟ್ಟ ನಿಶ್ಚಯವಾದ ಯೋಚನೆ ಮಾಡ್ಬೇಕಲ್ಲ. ಹೀಗೆ ಹೇಳ್ಬೋದಾ ಒಬ್ಬರಿಗೆ? ಅಂದ್ರೆ ಕೆಲವೊಂದ್ ಸರ್ತಿ ಏನು ಅಂದ್ರೆ, ಯಾರೋ ಒಂದ್ಸರ್ತಿ ಮಾತಿಗೆ ಅಂತಾರೆ, ನನ್ನ ಹತ್ರ ಅದೊಂದಿದೆ ಕೊಡ್ತೇನೆ ಅಂತ. ಸರಿ, ಅವರು ಕೊಡ್ತೇನೆ ಅಂತ ಹೇಳಿ ಬಾಯಿ ಮುಚ್ಚಿ ಆಚೆ ತಿರುಗಿ ಬರುವಷ್ಟರಲ್ಲಿ ಇಲ್ಲಿದೆ ತಂದ್ರ ಅಂತ 100 ಸರ್ತಿ ಕೇಳುವಂತ ಒಂದು ಸ್ವಭಾವ ಕೆಲವರಿಗೆ ಇರುತ್ತೆ. ಅದು ಊಹಿಸ್ಕೊಳ್ಳಿಕ್ ಸಾಧ್ಯ ಆಗದ್ದು. ಅಂದ್ರೆ ಕೆಲವು ಏನಂತಾರೆ, ನಾಗರಿಕತೆಯ ಸಜ್ಜನಿಕೆ ಅಂತ ಅನ್ನುವ ಅಂಶದ ಹಿನ್ನೆಲೆಯಲ್ಲಿ ಬರುವಂತದ್ದು ಅದು ಇರುವುದೇ ಇಲ್ಲ.
ಅದು ಬರುವುದೇ ಇಲ್ಲ ಅವರಿಗೆ. ಹಾಗೆ ಇದು ಯಾವ ರೀತಿಯಿಂದಲೂ ಕೂಡ ಧೃತರಾಷ್ಟ್ರನಿಗೆ ಪಾಂಡವರ ಹತ್ರ ನಾವು ಹೀಗೆ ಕೇಳೋದು ತಪ್ಪು ಅಂತ ಅನ್ನಿಸ್ಲೇ ಇಲ್ಲ. ಕೇಳೋಣ, ಕೊಟ್ಟು ಬಿಡ್ಲಿ, ಅವ್ರ ನನ್ನ ಅಧಿಕಾರದ ಪ್ರಕಾರ ನಡ್ಕೊಳ್ತಾರೆ ಅಂತ ನಾನು ಹೇಳಿದಾಗ ಕೇಳಬೇಕು ಅವರು ಅಂತ ಹೇಳಿ ಅದನ್ನ ಗಾಂಧಾರಿ ಇದಕ್ಕೆಲ್ಲ ಏನು ಹೇಳ್ತಿರ್ಲಿಲ್ಲ, ಅವರು ಒಪ್ಪಿಗೆ ಕೊಡಲ್ಲ. ಆದ್ರೆ ಅಧಿಕಾರದ ಹಂತದಲ್ಲಿ ಯಾರು ಮಾತಾಡಿದ್ರು ಕೇಳೋರಿಲ್ಲ ಅನ್ನೋದು ಸ್ಪಷ್ಟ ಗೊತ್ತಾಗಿದೆ ಅವಳಿಗೆ. ಹೇಳಿದ್ದ ಅವಳೇ ವಸ್ತುತಃ ದ್ರೌಪದಿಗೆ ಅವಮಾನ ಆಗ್ತಾ ಇರೋ ವಿಷಯದಲ್ಲಿ ಕೊನೆಗೆ ಮಾತೆತ್ತಿದ್ದ ಅವಳೆ ಗಂಡನಿಗೆ. ಏನು ಆಗದಿಂದ ಏನಾಯ್ತು 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 ಅಂತ ಕೇಳ್ತಾ ಇದ್ದಾರೆ. ಮನೆಯ ಸೊಸೆಯ ಮಾನ ಹೋಗ್ತಾ ಇದೆ, ಕುರುಕುಲ ನಾಶ ಆಗುತ್ತೆ. ಇಷ್ಟಾದ್ರೂ ಇನ್ನು ಏನಾಗ್ತದೆ, ಇನ್ನೇನು ಎಲ್ಲ ಇಲ್ಲೇ ಇದೇ ಸಭೆಯಲ್ಲಿ ನಿನ್ನ ಮಕ್ಕಳ ಹೆಣ ನೋಡ್ಬೇಕು ಅಂತ ನೋಡ್ತಿದ್ಯಾ ಅಂತ ಇಷ್ಟು ಅವಳು ಬಹುಶಃ ಅವಳು ಮಾತಾಡಿದ್ದೆ ಕಮ್ಮಿ. ಅಷ್ಟು ಹೇಳಿದ ಮೇಲೆ ಅವನಿಗೆ ಭಯ ಹತ್ಕೊಂಡ್ಬಿಟ್ಟಿದೆ. ನನ್ನ ಮಕ್ಕಳ ಹೆಣ ನೋಡ್ಬೇಕಾ ಅಂತ ಹೇಳಿದಾಗ ಬೇಗ ಬೇಗ ದ್ರೌಪದಿಯನ್ನು ಕರಿ, ಅವಳಿಗೆ ವರ ಕೊಟ್ಟು ಎಲ್ಲ ವಾಪಸ್ ಮಾಡ್ತೇನೆ ಅಂತ ಹೇಳಿ ಕಳಿಸ್ತಾನೆ. ಅದಾದ್ಮೇಲೆ ಈ ಯುದ್ಧದ ನಿಶ್ಚಯ ಆದ್ಮೇಲೆ ಬಂದು ದುರ್ಯೋಧನ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದಾಗ ಅವಳು ಯಥೋ ಧರ್ಮಸ್ತಥೋ ಜಯ ಅಂತಲ್ಲ, ಅಷ್ಟೇ. ಧರ್ಮ ನಿನ್ನ ಪಕ್ಷದಲ್ಲಿ ಇದ್ರೆ ಇನ್ನ ಅವಳಿಗೆ ಗೊತ್ತಾಗತ್ತೆ ಅನ್ಸುತ್ತಲ್ಲ ಉಳಿಯಲ್ಲ. ಅವನಿಗೆ ಸ್ಪಷ್ಟ ಗೊತ್ತಿತ್ತು. ಕೃಷ್ಣನ್ ಶಾಪ ಆಗ್ತಾಳೆ. ಅದು ತಾಯಿ ಪ್ರೀತಿ ಒಂದು ಹಂತದಲ್ಲಿ ಇರುತ್ತಲ್ವಾ. ಏನೇ ಆದ್ರೂ ಹೆತ್ತ ಮನೆಗೆ ಹೆಗ್ಗಣ ಮುದ್ದು. ಎದುರುಗಡೆ ಇರುವಾಗ ಬೈತಾ ಇರ್ತಾರೆ ಮಕ್ಕಳಿಗೆ, ಮಕ್ಕಳು ದೂರ ಹೋದಾಗ ತುಂಬಾ ವ್ಯಥೆ ಪಡ್ತಾರೆ. ಅದು ಆವಾಗ ಗೊತ್ತಾಗುತ್ತೆ. ಕೆಲವೊಂದ್ ಸರ್ತಿ ದಡ್ಡತನದಿಂದ ಬೈತಿರ್ತಾರೆ, ದೂರ ಹೋದ್ಮೇಲೆ ಅವರಲ್ಲಿದ್ದ ಒಳ್ಳೆತನಗಳೆಲ್ಲ ಆಮೇಲೆ ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ. ಆ ನೆಪದಲ್ಲೇ ಹಿಂದೆ ಎಲ್ಲ ಒಂದು ರೀತಿಯಲ್ಲಿ ಕೆಲವೆಲ್ಲ ದೂರ ಇರುವಂತ ಪ್ರಸಂಗಗಳನ್ನು ಅವರೇ ಸೃಷ್ಟಿ ಮಾಡ್ತಾರೆ. ಇಷ್ಟು ಕಾಲ ಇವ್ರು ಇಲ್ಲಿ ಇರಬೇಕು, ಇವ್ರು ಇಲ್ಲಿ ಭಾವಂತದಿಗೆ ಏನೇನೋ ಇದೆ, ಅಕ್ಕಂತದಿಗೆ ಭಾವಂತದಿಗೆ ಅಂತ ಏನೇನೋ ಇದೆ. ಅದೆಲ್ಲ ಒಂದೊಂದರ ಸಂಬಂಧಗಳು ಒಂದು ಸ್ವಲ್ಪ ದಿವಸ ದೂರ ಇದ್ದಾಗ ಅವ್ರು ಏನಿದ್ದಾಗ ಆಗ್ತಿತ್ತು ಮನೆಯಲ್ಲಿ ಅದು ಗೊತ್ತಾಗಿ ಮತ್ತೆ ವಾಪಸ್ ಅವರನ್ನ ಕರ್ಕೊಳ್ಳುವಾಗ ಆ ಪ್ರೀತಿ ಮೊದಲನ ಹಾಗೆ ಮೂಡ್ತಿತ್ತು. ಕೆಲವರು ಹೇಳ್ತಾರಲ್ಲ, ಲೈಕ್ ಒಳ್ಳೆ ಜೀವಿ ಸಂಘ ಮಾಡಿದಾಗ ದುಷ್ಟರು ಕೂಡ ಒಂದ್ ಸೈಲೆಂಟ್ ಆಗ್ತಾರೆ. ಮುಗಿಯುವುದಿಲ್ಲ. ದ್ರೋಣಾಚಾರ್ಯರು ಅಪ್ಪ ಅಮ್ಮನು ಒಳ್ಳೆಯವರು, ಅವ್ರ ಇನ್ಫ್ಲೂಯೆನ್ಸ್ ಮೇಲೆ ಆದ್ರೂ ಸ್ವಲ್ಪ ಎಲ್ಲರಿಗಿಂತ ದೊಡ್ಡ ಇನ್ಫ್ಲೂಯೆನ್ಸ್ ಯಾರ್ದು ಹೇಳಿ? ಅಷ್ಟೇ. ನಾವ್ ಏನೇ ಪ್ರಶ್ನೆ ಮಾಡಿದ್ರು ದುರ್ಯೋಧನನ ಪ್ರಶ್ನೆಯ ಮುಂದೆ ನಾವೆಲ್ಲ 0. ಅವನನ್ನ ಯಾರು ನಿಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಈ ಕಡೆಯಿಂದ ಉತ್ತಮ ಅಂತ ಒಂದು ಜೀವಿ ಹೇಗೋ, ಈ ಕಡೆಯಿಂದ ಉತ್ತಮ ಜೀವಿ ಅದೇ. ಪ್ರಾಣ ಹೇಗೆ, ಆ ಕಡೆ ಕಲಿ ಹೀಗೆ. ಅಧಮ ಅಂತ ಹೇಳಿದ್ರೆ ಅದು ಹಾಗೆ. ಸಂಜಯನ ಹತ್ರ ಕೇಳ್ತಾನೆ, ಧರ್ಮರಾಜ ಏನು ಹೇಳ್ದ, ಧರ್ಮರಾಜನ ಮನಸ್ಸಿನಲ್ಲಿ ಏನಿತ್ತು? ಯಾಕೆಂದ್ರೆ ನಮಗೆ ಗೊತ್ತಿದ್ದ ಹಾಗೆ ಕೆಲವು ಸೈನ್ಯ ಈಗಾಗಲೇ ಧರ್ಮರಾಜನನ್ನ ಸೇರ್ಕೊಂಡಿದೆ. ಮತ್ತೆ ಧರ್ಮರಾಜ ಯೋಚನೆ ಮಾಡಿರ್ತಾನೆ, ಹಲವು ಜನರ ಹತ್ರ ತನಗೆ ಬೇಕಾದ ವ್ಯವಸ್ಥೆಯಲ್ಲಿ ಯಾರು ಸಹಕಾರ ಕೊಟ್ಟಾರು ಇತ್ಯಾದಿಗಳನ್ನು ಯೋಚನೆ ಮಾಡ್ತಾನೆ. ಅವನು ಏನ್ ಸನ್ನಾಹ ಮಾಡಿದ್ದಾನೆ, ಸಿದ್ಧತೆ ಏನ್ ಮಾಡಿದ್ದಾನೆ, ಅವನಿಗೆ ಯುದ್ಧದಲ್ಲೇ ಅಪೇಕ್ಷೆ ಇದೆಯೋ ಅಥವಾ ಸಂಧಿ ಆದ್ರೆ ಒಳ್ಳೇದು ಅಂತ ಆತರ ಯೋಚನೆ ಮಾಡ್ತಾ ಇದ್ದನು, ಏನಿದೆ ಅವನ ಕತೆ? ನನ್ಗೆ ಸಂಧಿಯೂ ಆಗುದಲ್ಲ, ಯುದ್ಧ ಆಗುದು ಅಲ್ಲ. ಸಂಧಿ ಯುದ್ಧ ಆಗದೆ ಇನ್ನೊಂದು 3ನೇ ಮಾರ್ಗದಲ್ಲಿ ಧರ್ಮರಾಜ ಒಪ್ಪಿಗೆ ಕೊಡಬೇಕು, ಇದು ನನ್ನ ಅಪೇಕ್ಷೆ. ಆತರ ಏನಾದ್ರೂ ಅವನ ತಲೆಯಲ್ಲಿ ಒಳಗಿನಿಂದ ಸೂಕ್ಷ್ಮವಾಗಿ ಓಡ್ತಾ ಇದ್ದಾರೆ, ಅದನ್ನು ಹೇಳು. ಆ ನಾಡಿಯನ್ನು ಹಿಡಿದು ಹೋಗಿ ಮತ್ತೆ ನಾನೇ ಬೇಕಾದ್ರೆ ನನ್ನ ಮಕ್ಕಳಿಗೆ ಬಿಟ್ಕೊಟ್ಬಿಡಪ್ಪ, ಸುಮ್ಮನೆ ಯಾಕೆ ಈ ಯುದ್ಧಗಿದ್ದೆ ಎಲ್ಲ ಸುಮ್ಮನೆ ಹಿಂಸೆ, ನಮ್ಮ ವಿರುದ್ಧ ನಾವು ಯುದ್ಧ ಮಾಡುದ, ಬಿಟ್ಟು ಕೊಡುದು ಅಂತ ನೋಡು. ನನಗೆ ಬಿಟ್ಕೊಡ್ಲಿಕ್ಕೆ ಮನಸ್ಸಿದೆ, ಆದ್ರೆ ನನ್ನ ಮಕ್ಕಳು ಹೇಳಿದ್ ಕೇಳ್ತಿಲ್ಲ. ನೀನ್ ನನ್ನ ಮೇಲೆ ಏನು ಕೋಪ ಮಾಡ್ಕೊಂಡ್ರೆ ಉಪಯೋಗ ಇಲ್ಲ. ಮಕ್ಕಳು ಹೇಳಿದ್ ಕೇಳುದಿಲ್ಲ ಅಂದಾಗ ನಾನು ಏನ್ ಮಾಡಿ, ನೀನೇ ಬಿಟ್ಕೊಟ್ಬಿಡು, ನೀನು ನನ್ನ ಮಗ ಅಲ್ವ, ನೀನು ಕೇಳದೆ ಹೋದ್ರೆ, ನಾನು ಹೇಳಿದ್ದನ್ನು ಕೇಳದೆ ಹೋದ್ರೆ ನಾನು ಯಾರಿಗೋಸ್ಕರ ಅಂತ ಮಾತಾಡಬೇಕು ಅಂತ ಮೂಢ ಮಕ್ಕಳೇನೋ ದಡ್ರು. ಆದ್ರೆ ಪಾಂಡುಪುತ್ರರು ನೀವೆಲ್ಲ ನನಗೆ ಸಹಾಯಕ್ಕೆ ಬರ್ತೀರಿ ಅಂತ ಅಂದುಕೊಂಡಿದ್ದೇನೆ. ಏನ್ ಹೇಳಿದ ಈ ವಿಷಯದಲ್ಲಿ, ಅವನ ಅಭಿಪ್ರಾಯ ಏನಿತ್ತು ಅಂತ ಕೇಳ್ತಾನೆ. ಆಗ ಸಂಜಯ್ ಹೇಳ್ತಾನೆ, ಒಂದು ತಿಳ್ಕೋ, ಧರ್ಮರಾಜನಿಗೆ ಸಹಾಯಕ್ಕೆ ಯಾವ ಕೊರತೆಯೂ ಇಲ್ಲ. ಜೀವಕ್ಕೆ ಜೀವ ಕೊಡೋರಿದ್ದಾರೆ. ವಿರಾಟನ ಮನೆಯಿಂದ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಪಾಂಚಾಲ ದೇಶದ ರಾಜರ ಮಕ್ಕಳೆಲ್ಲರೂ ಕೂಡ ಧರ್ಮರಾಜನ ಆದೇಶ ಬರಲಿ ಅಂತ ಕಾಯ್ತಿದ್ದಾರೆ. ಒಂದು ಮಾತು ಹೇಳಿದ ತಕ್ಷಣ ಎಲ್ಲರೂ ಯುದ್ಧಕ್ಕೆ ಸಿದ್ಧರಾಗಿ ಬಿಡ್ತಾರೆ. ಅದರಿಂದಾಗಿ ಅವರಲ್ಲಿ ಯಾವ ಕನ್ಫ್ಯೂಷನ್ ಇಲ್ಲ. ನಾವು ಧೃತರಾಷ್ಟ್ರನ ಕಡೆ, ಧರ್ಮರಾಜನ ಕಡೆಗೆ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಅವ್ರು ಯಾವತ್ತೂ ನಾವು ಹಾಗೆ ಹೋಗ್ಬೇಕು, ಅವತ್ತು ಅವ್ರ ಜೊತೆಗಿದ್ವಿ, ಇವತ್ತು ಇವ್ರ ಜೊತೆಗಿದ್ವಿ, ಇವತ್ತೇ ಅವ್ರ ಜೊತೆಗೆ ಹೋಗ್ಬೇಕು, ಈ ಯೋಚನೆಗಳೇ ಇಲ್ಲ. ಅವ್ನು ಕನ್ಫರ್ಮ್ ಆಗಿ ಹೇಳ್ತಾನೆ,
ಈ ನಿಶ್ಚಯವಾದ ಬುದ್ಧಿ ಇರುವುದರಿಂದಾಗಿ ನಿನಗೆ ನಾನು ಕೆಲವು ಹೇಳಬೇಕಾದ ಸಂಗತಿ ಇದೆ. ಏನು ಅಂದ್ರೆ, ನೀನೇ ಸ್ವಲ್ಪ ಜಾಗ್ರತೆಯಿಂದ ಈ ವಿಷಯದಲ್ಲಿ ನಿರ್ಧಾರ ತೆಗೊಳ್ಳುವಾಗ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೇಡ. ಯಾಕೆಂದ್ರೆ ಎಲ್ಲರೂ ಅವನನ್ನು ಗೌರವಿಸ್ತಾ ಇದ್ದಾರೆ. ಪಾಂಚಾಲರು ಮಾತ್ರ ಅಲ್ಲ, ಮಾತ್ಸ್ಯ ದೇಶದವರು ಮಾತ್ರ ಅಲ್ಲ. ಕೊನೆಗೊಂದು ಮಾತು ಹೇಳ್ತಾನೆ, ಏನು ಅಂದ್ರೆ, ಈ ದಾರಿಯಲ್ಲಿ ಹೋಗುವಂತಹ ಗೊಲ್ಲರು, ಆಮೇಲೆ ಕಾಡಿನ ಬೇಟೆಗಾರರು, ಇವರೂ ಕೂಡ ಧರ್ಮರಾಜನ ಪರವಾಗಿ ನಾವಿದ್ದೇವೆ, ನಾವು ಸಹಾಯಕ್ಕೆ ಬರ್ತೇವೆ. ಇಲ್ಲಿ ಇದೊಂದು ಸುಮ್ಮನೆ ಹೀಗೆ ಸಾಲು ಬಂದು ಹೋಗಿದೆ, ಏನು ಅಂತ ಗೊತ್ತಾಗಲ್ಲ ಇದರ ಸುಳಿವು. ನಾವು ಎಲ್ಲಾ ರೀತಿಯಿಂದ ನಿಮ್ಗೆ ಸಹಾಯಕ್ಕಿದ್ದೇವೆ ಅಂತ ಹೇಳಿ ಹೋಗ್ತಾ ಇದ್ದಾರೆ ಅಂತ ಸಂಜಯ ಇದನ್ನು ಹೇಳಿದ್ದಾನೆ. ಕೇವಲ ಅಷ್ಟೇ ಅಲ್ಲ, ರಾಷ್ಟ್ರದ ಸಮಸ್ತ ಪ್ರಜೆಗಳು ಅವನನ್ನು ಪ್ರೀತಿಸ್ತಾ ಇದ್ದಾರೆ ಅಂತ ಮುಂದೆ ಹೇಳಿ, ಎಲ್ಲದಕ್ಕೂ ಅವರು ಧರ್ಮರಾಜ ಬೀದಿಯಲ್ಲಿ ಬರ್ತಾ ಇದ್ದಾನೆ ಅಂದ್ರೆ ತಮ್ಮ ಆಟ ಪಾಠ ಅಥವಾ ಊಟ, ಅಡಿಗೆ, ಗದ್ದೆಯಲ್ಲಿ ಕೆಲಸ ಏನಿದೆಯೋ ಎಲ್ಲ ಬಿಟ್ಟು ಅವನ ಜೊತೆಗೆ ಬಂದು ಸ್ವಲ್ಪ ಹೊತ್ತು ಕಾಲ ಕಳೆದು ಹೋಗ್ತಾ ಇರುವಷ್ಟು ಅವನ ಮೇಲೆ ಪ್ರೀತಿ ಬೆಳೆದಿದೆ. ಅದು ಮುಂದೆ ಏನಿದೆ ಅಂದ್ರೆ, ಮ್ಯೂಟ್ ಆಗ್ಬಿಟ್ಟಿದೆ. ಹಾ ಸರಿ. ಮುಂದೆ ಏನಾಗುತ್ತೆ ಅಂದ್ರೆ ಈ ಬೇಟೆಗಾರರೆಲ್ಲರೂ ಅವರಿಗೆ ಸಹಾಯಕ್ಕಿದ್ರು ಅಂತ ಹೇಳುವಾಗ ಯುದ್ಧದ ಮಧ್ಯದಲ್ಲಿ ಕೌರವರ ಕಡೆಯಿಂದ ಏನಾಗ್ತಾ ಇದೆ ಅನ್ನುವ ಸಂಗತಿ ಇವರಿಗೆ ನೇರವಾಗಿ ಹೋಗ್ಲಿಕ್ಕಾಗಲ್ಲ. ಹಾಗಾಗಿ ಈ ಬೇಟೆಗಾರರು ಆ ಜಾಗದಲ್ಲಿ ಸೈನ್ಯದ ಸಿದ್ಧತೆಗಳಿಗೆಲ್ಲ ಏನು ಸಹಕಾರ ಸಿಗ್ತಾ ಇದೆ, ಅದಕ್ಕೆ ಏನು ವ್ಯವಸ್ಥೆ ಮಾಡಿದ್ದಾರೆ ಅಂತ ಭೀಮ ಅವರಿಗೆಲ್ರಿಗೂ ಪೇ ಮಾಡ್ತಿದ್ದ ಸಂಪತ್ತನ್ನ. ಅದು ಮುಂದೆ ಬರುತ್ತೆ, ಕೊನೆಯ ಸ್ತ್ರೀ ಪರ್ವದ ಸಂದರ್ಭದಲ್ಲಿ ಅದೆಲ್ಲ ಬರುತ್ತೆ. ಅಂದ್ರೆ ಈ ಅಶ್ವತ್ಥಾಮ, ಕೃತವರ್ಮ, ಕೃಪ ಇವರೆಲ್ಲ ಓಡೋಗ್ತಾರೆ ದುರ್ಯೋಧನನನ್ನು ಬಿಟ್ಟು. ಆವಾಗ ಅವ್ರು ಎಲ್ಲೂ ಹೋಗಿದ್ದಾರೆ, ದುರ್ಯೋಧನ ಏನ್ ಮಾಡ್ತಿದ್ದಾನೆ, ವೈಶಂಪಾಯನ ಸರೋವರದಲ್ಲಿ ಅಡಗಿ ಕೂತದ್ದು, ಇದೆಲ್ಲವೂ ಕೂಡ ಗೊತ್ತಾಗುದು ಈ ಬೇಟೆಗಾರರಿಂದಲೇ. ಎಲ್ಲ ಸುದ್ದಿಯನ್ನ ಕೌರವರ ಪ್ರತಿ ಇಂಚಿಂಚು ಕಥೆಯೂ ಕೂಡ ಹಿಂದಿನ ದಿವಸ ದ್ರೋಣಾಚಾರ್ಯರು 10,000 ತಲೆಯನ್ನ ನಾನು ತೆಗಿತೇನೆ ಅಂತ ಪ್ರತಿಜ್ಞೆ ಮಾಡಿದ್ದನ್ನ ಪಾಂಡವರಿಗೆ ಗೊತ್ತಾಗುತ್ತೆ. ನಾಳೆಯಿಂದ ಅವರು ಯುದ್ಧ ರಾತ್ರಿ ಹಗಲು ಇಡೀ ಸೇರುತ್ತೆ, 10,000 ತಲೆ ತೆಗಿತೇನೆ ಅಂತ ಹೇಳಿದ್ದಾರೆ ಅಂತ. ಅದಕ್ಕೆ ಕೃಷ್ಣ ಅವನ ಅಶ್ವತ್ಥಾಮ ಅನ್ನುವ ಆನೆಯ ನೆಪದಲ್ಲಿ ಅವನು ವೈರಾಗ್ಯಕ್ಕೆ ಈಡಾಗುವಂತೆ ಮಾಡುವುದು, ಇದೆಲ್ಲ ಪ್ರತಿ ಹಂತದಲ್ಲೂ ಇಲ್ಲಿಂದನೂ ಆಚೆಗೆ ಬೇಕಾದಷ್ಟು ತಿಳ್ಕೊಳ್ಳಿಕ್ಕೆ ದುರ್ಯೋಧನ ಏನು ಕಮ್ಮಿ ಇಲ್ಲ, ಮಾಡಿದಾನೆ. ಆದ್ರೆ ಇವರೇನು ಅಂದ್ರೆ ದುಡ್ಡಿಗೋಸ್ಕರ ಮಾತ್ರ ಮಾಡುವವರು, ದುರ್ಯೋಧನನ ಕಡೆಯಿಂದ ಇದ್ದವರು ಲಾಭದ ದೃಷ್ಟಿಯಿಂದ ಮಾಡುವರು. ಆದ್ರೆ ಭೀಮನ ಕಡೆಯಲ್ಲಿ ಅಥವಾ ಧರ್ಮರಾಜನ ಕಡೆಯಲ್ಲಿ ಯಾರು ನೆಲೆಸಿದ್ದಾರೋ ಅವ್ರು ಎಲ್ಲರೂ ಕೂಡ ಜೀವ ಕೊಟ್ಟು ಮಾಡ್ತಿದ್ರು. ಭೀಮಸೇನ ಅವರು ಸಹಾಯ ಮಾಡಿದ್ದಾರೆ ಅಂತ ತಾನು ಪೇ ಮಾಡ್ತಿದ್ದ. ಯಾಕೆ ಅಂದ್ರೆ ಅದು ಧರ್ಮ ಅನ್ನೋ ದೃಷ್ಟಿಯಿಂದ. ಅವ್ರು ಕೇಳ್ತಿರ್ಲಿಲ್ಲ ಬೇಕು ನಮಗೆ ಇದು ದುಡ್ಡು ಅಂತ. ಆದ್ರೆ ಎಲ್ಲಾ ಕಡೆಯಿಂದ ಕಾಡಿನ ಯಾವ ಮೂಲೆಯಲ್ಲಿ ಏನೇನು ವ್ಯವಸ್ಥೆ ಇದೆ, ಕೌರವರು ಹೇಗೆ ಸೇನೆ ಸಿದ್ಧಪಡಿಸಿದ್ದಾರೆ, ಇಷ್ಟೂ ಸಂಗತಿಯನ್ನ ಪಾಂಡವರಿಗೆ ತಿಳಿಸುವುದು ಈ ಯೋಧರು, ಅಂದ್ರೆ ಬೇಟೆಗಾರ ಯೋಧರು. ಅಂದ್ರೆ ಆ ರೀತಿ ಪಾಂಡವರಿಗೆ ಸಹಾಯಕ್ಕಾಗಿ ಎಲ್ಲರೂ ಇದ್ದಾರೆ ಅಂತ ಸಂಜಯ ಹೇಳ್ತಾನೆ. ಆದರೆ ಒಂದು ಮಾತು ಹೇಳ್ತಾನೆ, ನೀನು ವಿದುರನ ಮಾತನ್ನ ಕೇಳಿಸಿಕೊಂಡು ಸ್ವಲ್ಪ ಎಚ್ಚರ ತಗೊಂಡ್ರೆ ನಿನಗೆ ಶ್ರೇಯಸ್ಸಾಗುತ್ತೆ, ಇಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ ಅಂತ ಸಂಜಯನ ಹತ್ರ ಮತ್ತೆ ಹೇಳ್ತಾನೆ. ಸರಿ, ಇಷ್ಟೆಲ್ಲ ನಂಬಿಕೊಂಡಿದ್ದಾನಲ್ಲ, ಎಷ್ಟು ಸೈನ್ಯ ಇದೆ, ಯಾರ್ಯಾರು ಅವನಿಗೆ ಎಷ್ಟೆಷ್ಟು ಸೈನ್ಯದ ಬಲವನ್ನು ಕೊಟ್ಟಿದ್ದಾರೆ, ಬರೀ ಸೇನಾ ಬಲದಿಂದ ಸಣ್ಣ ಸೇನಾ ಬಲದಿಂದ ಇವನಿಗೆ ಏನು ಅಂದ್ರೆ ಇವರು ಒಂಥರ ವಿರಾಟರಲ್ಲ. ಈಗ ವಿರಾಟ ಅಂದ್ರೆ ನಾನು ಹೇಳ್ತಾ ಇರೋದು ಚಕ್ರವರ್ತಿ ಅಲ್ವಾ. ಎಲ್ಲಾ ದೇಶದ ಮೂಲೆ ಟ್ಯಾಕ್ಸ್ ಅನ್ನ ಇವರು ತಗೊಳ್ತಾ ಇದ್ದಾರೆ. ಯಾಕಂದ್ರೆ ಪಾಂಡವರು ಆ ವ್ಯವಸ್ಥೆ ಮಾಡಿ ಹೋದದನ್ನು ಇವ್ರು ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ಆದ್ರೆ ಅಷ್ಟು ಕಡೆಯಿಂದ ಟ್ಯಾಕ್ಸ್ ನಮಗೆ ಬರ್ತಾ ಇರಬೇಕಾದ್ರೆ ಒಂದೆರಡು ದೇಶದ ಸೈನ್ಯದ ಬಲವನ್ನ ನಂಬಿಕೊಂಡು ಅವನು ಯುದ್ಧಕ್ಕೆ ಸಿದ್ಧನಾಗುವುದು ಆಗತ್ತಾ ಅಂತ ಹೀಗೆ ಸಂಜಯನ ಹತ್ರ ಕೇಳ್ತಾನೆ. ಸಂಜಯ ಸ್ವಲ್ಪ ಹೊತ್ತು ಉಸಿರು ಬಿಡ್ತಾನೆ, ಇವನಿಗೆ ಅರ್ಥನೇ ಆಗ್ತಿಲ್ಲ. ಸೇನೆಯನ್ನು ನಂಬ್ಕೊಂಡವ್ರು ಏನು ಯುದ್ಧ ಮಾಡ್ತಿಲ್ಲ, ಸೇನೆ ಅವರಿಗೆ ಬೇಕು ಇಲ್ಲ. ಆದ್ರೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇವನಿಗಿಲ್ಲ ಅಂತ ಗೊತ್ತಾಗಿ ಸಂಜಯ ಅವನಿಗೊಂಥರ ಭಯ ಆಗತ್ತೆ. ಅಂದ್ರೆ ಇವನು ಏನಿದ್ರು ಇನ್ನು ಪ್ಲಾನ್ ಆಗ್ತಾ ಇದ್ದಾನೆ. ಏನು ಅಂದ್ರೆ ಅವ್ರು ಎಷ್ಟು ಸೈನ್ಯ ಇದೆ, ಅದು ಕಮ್ಮಿ ಇದೆಯೋ ಜಾಸ್ತಿ ಇದೆ, ಇದನ್ನೇ ಯೋಚನೆ ಮಾಡ್ತಾ ಇದ್ದಾನೆ. ಅವನಿಗೊಂಥರ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ ಸಂಜಯನಿಗೆ. ಸಂಜಯ
ಹೀಗೆ ಮಾತಾಡ್ತಾ ಮಾತಾಡ್ತಾ ಅವನಿಗೆ ಒಂದೇ ಸರ್ತಿ ಬೇಸರ ಆಗಿ, ತೀವ್ರ ಬೇಸರ ಆಗಿ ಮೂರ್ಛೆ ತಪ್ಪಿ ಬಿದ್ದೋಗ್ತಾನೆ ಸಂಜಯ. ಇವ್ರು ಯಾರು ನಾನು ಹೇಳಿದ್ ಕೇಳಿದ್ದಾರೆ, ಬಹುಶಃ ಇದು ಮಹಾನರ್ಥಕ್ಕೆ ಕಾರಣ ಆಗುವಂತಹ ಯುದ್ಧದಲ್ಲಿಯೇ ಕೊನೆಗೊಳ್ತಾ ಇದೆ ಅಂತ. ಆಗ ತಕ್ಷಣವೇ ಅವನಿಗೆ ಪ್ರಜ್ಞೆ ಬರಿಸುವುದಕ್ಕೋಸ್ಕರ ಧೃತರಾಷ್ಟ್ರ ತಕ್ಷಣ ಅವನಿಗೆ ಎಚ್ಚರ ಆಗುತ್ತೆ ಏನೋ ಆಗ್ತಾ ಇದೆ ಅಂತ. ಆಗ್ಲೂ ಧೃತರಾಷ್ಟ್ರನ ಮಾತೇನು ಅಂದ್ರೆ, ಪಾಂಡವರ ಹತ್ತಿರ ಓಡಾಡಿ ಬಂದಿದ್ದಾನೆ, ಅಲ್ಲಿಯ ಪ್ರಭಾವವೇ ಅವನಿಗೆ ಇನ್ನೂ ತಲೆಯಲ್ಲಿ ಕೂತ್ಬಿಟ್ಟಿದೆ. ಅದನ್ನಾಗಿ ಇಲ್ಲಿಯ ಪ್ರಭಾವವನ್ನು ಅವನಿಗೆ ಅರ್ಥ ಮಾಡಿಕೊಳ್ಳಿಕ್ಕಾಗದೆ ತುಂಬಾ ಸುಸ್ತಾಗಿದೆ ಅಂತ ಅನ್ಸುತ್ತೆ. ಅಂದಾಗೆ ತಲೆ ತಿರುಗಿ ಬಿದ್ದಿದ್ದಾನೆ, ಅವನಿಗೆ ಏನಾದ್ರೂ ವ್ಯವಸ್ಥೆ ಮಾಡಿ ಅಂತ. ಆವಾಗ ಸ್ವಲ್ಪ ಹೊತ್ತಾದ್ಮೇಲೆ ಸಂಜಯನಿಗೆ ಪ್ರಜ್ಞೆ ಬಂತು. ಧೃತರಾಷ್ಟ್ರನನ್ನು ಕುರಿತು ಹೇಳ್ತಾನೆ, ವಿರಾಟ ನಗರದಲ್ಲಿ ಅಜ್ಞಾತವಾಸದಲ್ಲಿ ಇದ್ದಾಗ ಪಾಂಡವರು ಯಾವತ್ತೂ ಮೈ ಹುರಿಗೊಳಿಸುವುದನ್ನು ಅಂದ್ರೆ ಪ್ರಾಕ್ಟೀಸ್ ಮಾಡುವುದನ್ನು ಒಂದು ದಿವಸವೂ ನಿಲ್ಲಿಸಿಲ್ಲ. ಅವ್ರು ನಿರಂತರ ಪ್ರತಿ ದಿವಸವೂ 12 ವರ್ಷ, 1 ವರ್ಷದ 13 ವರ್ಷದ ಅಷ್ಟು ದಿವಸವೂ ತಮ್ಮ ಕೆಲಸದಲ್ಲಿ ಏನು ಆ ಹೊತ್ತಿಗೆ ಕೆಲಸ ಮಾಡಬೇಕು ಅದನ್ನು ಮಾಡ್ಕೊಳ್ತಾನೆ. ತಾವು ದೇಹದಲ್ಲಿ ಇವರು 12 ವರ್ಷ ಚೆನ್ನಾಗಿ ತಿಂದು ಉಂಡು ದಪ್ಪ ಆಗಿದ್ದಷ್ಟೇ, ಕೋಣೆ ತುಂಬ ಬೆಳ್ಕೊಂಡು ಕೂತಿದ್ದಾರೆ. ಬಿಟ್ರೆ ಯುದ್ಧದ ಪ್ರಕ್ರಿಯೆಗಳ ಬಗ್ಗೆ ಅಂದ್ರೆ ದುರ್ಯೋಧನನಿಗೆ ಯುದ್ಧ ಸಹಜವಾಗಿ ಕಲೆ ಇತ್ತು ಬಿಡಿ, ಆದ್ರೆ ಉಳಿದವರಿಗೆಲ್ಲ ಇದೆಲ್ಲ ನಿರೀಕ್ಷಿತ ಅಲ್ಲ. ಆದ್ರೆ ಪಾಂಡವರಿಗೆ ನಿರೀಕ್ಷೆ ಇತ್ತು. ಯಾಕೆ ಯಾವಾಗಲೂ ಓಡುವ ಇಲಿಗೆ ತಾನು ಬದುಕಬೇಕು ಅನ್ನೋ ದೃಷ್ಟಿಯಿಂದ ಓಟ ಫಾಸ್ಟ್ ಇರುತ್ತೆ. ಓಡಿಸ್ಕೊಂಡು ಹೋಗುವ ಇಲಿಗೆ ಸಿಕ್ಕಿದ್ರೆ ಸಾಕು ಅನ್ನೋ ಆಸೆಯಿಂದ ಅದ್ರ ಬೆನ್ನಿಂದ ಹಿಡಿಯುತ್ತಷ್ಟೇ. ಆದ್ರೆ ಪ್ರಾಣ ಸಂಕಟ ಬಂದಾಗ ಇಲಿಯ ವೇಗ ಜಾಸ್ತಿ ಆಗುತ್ತೆ. ಹಿಡಿಯುವ ಬೆಕ್ಕಿಗೆ ಸಿಗುತ್ತೆ ನನಗೆ ನನ್ನ ಓಟದ ಮುಂದೆ ಇದೇನು ಅಂತ ಅದಕ್ಕೊಂದು ತಾತ್ಸಾರ ಭಾವನೆ ಇರುತ್ತೆ. ನೀವು ಈಗಲೇ ಗೆದ್ದು ಬಿಟ್ಟಿದ್ದೀವಿ, ಎಲ್ಲ ನಮ್ಮ ಕೈಯಲ್ಲಿದೆ, ನಾವೇನ್ ಮಾಡ್ಬೇಕಾಗಿಲ್ಲ ಅಂತ ಆರಾಮಾಗಿದ್ದೀರಿ. ಅವರು ಹೊಡೆತ ತಿಂದು ಹೊರಟು ಹೋಗಿ ವಾಪಸ್ಸು ನಮ್ಮ ಕ್ಷತ್ರ ಧರ್ಮ ಪಾಲಿಸಬೇಕು, ಅದರಿಂದಾಗಿ ನಮ್ಗೆ ಅದು ವಾಪಸ್ ಬೇಕೇ ಬೇಕು ಅನ್ನೋ ನಿರ್ಧಾರದಿಂದ ಅವರು ಕೂತಿದ್ದಾರೆ. ಅದರಿಂದಾಗಿ ನೀನು ಯಾಕೋ ಪಾಂಡವರ ನೆನಪಿಸ್ಕೊಂಡಾಗೆಲ್ಲ ಅವರ ಆ ತೀವ್ರತೆ ಕಂಡಾಗ ನನಗೆ ಮೈ ಪ್ರಜ್ಞೆ ತಪ್ಪಿತು. ಯುದ್ಧದಲ್ಲಿ ಅವರಿಗೆ ಯಾರು ಸಹಾಯಕರು ಅಂತ ನೀನು ಹೇಳಿದೆಯಲ್ಲ, ದೃಷ್ಟದ್ಯುಮ್ನ ಒಬ್ಬ ಸಾಕು. ಅವನು ಒಂದು ಅಕ್ಷೋಹಿಣಿ ಸೈನ್ಯವನ್ನು ಹೊತ್ಕೊಂಡು ಬಂದು ಕೂತಿದ್ದಾನೆ. ಅವನ ಕೋಪಕ್ಕೆ, ಅವನ ಎದುರುಗಡೆ ಇರುವ ಆ ತೀವ್ರವಾದಂತಹ ಪರಾಕ್ರಮಕ್ಕೆ ಸದ್ಯದಲ್ಲಿ ಯಾರು ಇಲ್ಲಿ ಎದುರಿಸಿ ನಿಲ್ತೇವೆ ಅಂತ ಹೇಳಲಿಕ್ಕೆ ಧೈರ್ಯ ಯಾರಿಗೂ ಸಾಧ್ಯ ಆಗುವುದಿಲ್ಲ. ಅದರಿಂದಾಗಿ ಮತ್ತೆ ಅವನು ಹಣದ ಆಸೆಗೆ, ಲೋಭಕ್ಕೆ ಅಥವಾ ಇನ್ಯಾವುದೋ ನೆವಕ್ಕೆ, ಇನ್ಯಾವುದೋ ಬ್ಲ್ಯಾಕ್ ಮೇಲಿಗೆ ನೀವು ಏನಾದರೂ ರಾಜಕೀಯ ಮಾಡಿ ನಿಮ್ಮ ಕಡೆಗೆ ಕರೆಸ್ಕೊಳ್ತೇನೆ ಅಂದ್ರೆ ಬಗ್ಗೋನಲ್ಲ ಅವನಿಗೆ ನಿಷ್ಠ ಅಂದ್ರೆ ಪಾಂಡವರಿಗೆ ಪರಮನಿಷ್ಠ ಅವನು. ಆ ನಿಷ್ಠೆಯನ್ನು ನೀವು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಅಂಗ, ಮಗಧ, ಕಳಿಂಗ, ಕಾಶಿ ಈ ಎಲ್ಲ ದೇಶಗಳನ್ನು ಕೂಡ ಅನಾಯಾಸವಾಗಿ ಭೀಮ ಗೆದ್ದಿದ್ದಾನೆ. ಅದರಿಂದಾಗಿ ಅವರು ಪಾಂಡವರ ಜೊತೆಗೆ ಹೋಗ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಯಾಕೆಂದ್ರೆ ಮಗಧ ದೇಶದಲ್ಲಿರುವ ಸಹದೇವ ಭೀಮನಿಂದ ಸಿಂಹಾಸನದಲ್ಲಿ ಕೂಡಿಸ್ಲಿಕ್ಕೆ ಅಂದ್ರೆ ಕೃಷ್ಣ ಕೂಡಿಸಿದ್ದು, ಆದ್ರೆ ಭೀಮ ಜರಾಸಂಧನ ಕೊಂದ ಮೇಲೆ ವಶ ಮಾಡ್ಕೊಳ್ಬೇಕಿತ್ತು ಇಡೀ ರಾಜ್ಯವನ್ನ, ಮಗಧವನ್ನ. ಆದ್ರೆ ಅದನ್ನು ಮತ್ತೆ ಕೃಷ್ಣ ವಾಪಸ್ಸು ಸಹದೇವನನ್ನೇ ಕೂಡಿಸಿದ. ಸಹದೇವ ಅಂತ ಜರಾಸಂಧನ ಮಗ, ಈ ಸಹದೇವ ಅಲ್ಲ, ಅಲ್ಲೊಬ್ಬ ಸಹದೇವ ಇದ್ದ, ಅವನನ್ನ ರಾಜ್ಯದಲ್ಲಿ ಕೂಡಿಸಿದ್ದಾನೆ. ಇನ್ನು ಕಾಶಿ ದೇಶದ ರಾಜ ಭೀಮಸೇನನಿಗೆ ಮಗಳನ್ನು ಕೊಟ್ಟವ, ಕಾಳಿ ಅನ್ನುವಂತ ಹೆಣ್ಣು ಮಗಳನ್ನು ಮದುವೆ ಮಾಡಿ ಕೊಟ್ಟವ. ಅವನಿಗೆ ಪಾಂಡವರು ಅಂದ್ರೆ ಬಹಳ ಇಷ್ಟ. ಅಲ್ಲಿ ಸ್ಪ್ಲಿಟ್ ಆಗುತ್ತೆ, ಯಾಕಂದ್ರೆ ಅದೇ ಕಾಶಿ ದೇಶದ ಇನ್ನೊಬ್ಬ ರಾಜನ ಮಗಳನ್ನ ದುರ್ಯೋಧನ ಮದುವೆ ಆಗಿರ್ತಾನೆ. ಆ ಭಾಗ ಅಲ್ಲಿ ಹೋಗುತ್ತೆ, ಈ ಭಾಗ ಇಲ್ಲಿಗೆ ಬರುತ್ತೆ. ಆಮೇಲೆ ಅಂಗದೇಶ ವಸ್ತುತಃ ಅದು ಭೀಮ ಗೆದ್ದ ಸಂಗತಿ ಜಾಗ. ಒಂದು ಭಾಗ ಮಾತ್ರ ಅದು ಕರ್ಣನಿಗೆ ಸಿಕ್ಕಿತ್ತು, ಬಿಟ್ರೆ ಉಳಿದ ಭಾಗಗಳೆಲ್ಲ ಅದು ಪಾಂಡವರಿಗೆ ಫೇವರ್ ಆಗಿತ್ತು. ಅದರಿಂದಾಗಿ ಅವರು ಅಲ್ಲಿ ಹೋಗ್ತಾರೆ. ಹೀಗೆ ಇವರೆಲ್ಲರೂ ಕೂಡ ಪಾಂಡವರ ಜೊತೆಗೆ ಯುದ್ಧಕ್ಕೆ ನಾವು ಬರ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಅದರಿಂದಾಗಿ ಇನ್ನು ನರಭಕ್ಷಕನಾದಂತಹ ಬಕಾಸುರನ ಸಂಹಾರ ಮಾಡಿದ ಮೇಲೆ ಅವನದ್ದೊಂದು ಪಡೆ ಇತ್ತು. ಅದಾದ್ಮೇಲೆ ಹಿಡಿಂಬನನ್ನ ಕೊಂದಾಗ ಅವನ ಮಗ ಘಟೋತ್ಕಜನ ಒಂದು ಸೇನೆ ಇತ್ತು. ಆ ಸೇನೆ ಎಲ್ಲವೂ ಪಾಂಡವರಿಗೆ ಸಹಕಾರಕ್ಕೆ ನಿಂತಿದೆ. ಇನ್ನು ಕ್ರೋಧವಶರು ಅಂತನ್ನುವಂತಹ ರಾಕ್ಷಸರನ್ನ ಭೀಮಸೇನ ಕೊಂದು ತಂದಿದ್ದಾದ್ರಿಂದಾಗಿ ವೃಕೋದರನ ಬಲ ಏನು ಅಂತ ನಾನು ನಿಂಗೆ ಸ್ವಲ್ಪ ಹೇಳಬೇಕು. ನಿನಗೆ ಭೀಮಸೇನನ ಪರಿಚಯ ಇಲ್ಲಿ ಸುಮ್ಮನೆ ಅಡಿಗೆ ಮನೆಯಲ್ಲಿ ಏನು ಇವತ್ತು ಅಡಿಗೆ ಅಂತ ಕೇಳ್ಕೊಂಡು ತಿಂದು ತಿಂದು ಮರ್ತೋಗ್ಬಿಟ್ಟಿದೆ. ನಿನಗೆ ಅವನ ಸಾಮರ್ಥ್ಯ ಏನು ಅಂತ ಮರ್ತೋಗಿದೆ. ಅತ್ಯಂತ ದುರ್ಗಮವಾದಂತಹ ಕುಬೇರನ ಟೆರಟೊರಿಯನ್ನು ಪ್ರವೇಶ ಮಾಡಿ ಯಾರಿಗೂ ದೇವತೆಗಳಿಗೂ ಸೋಲಿಸ್ಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ದೊಡ್ಡ ರಕ್ಕಸರ ಗಣವನ್ನ 3 ಕೋಟಿ ಅಥವಾ ಅದಕ್ಕಿಂತ ಇನ್ನೂ ಹೆಚ್ಚು 3 ಕೋಟಿ ಅದು ತೀರ್ಥಯಾತ್ರೆ ಮಾಡಬೇಕಾದ್ರೆ ಅವನು ಸಂಹಾರ ಮಾಡಿದಂತಹ ರಾಕ್ಷಸರ ಸಂಖ್ಯೆ.
ಅಲ್ಲೇನೋ ದೊಡ್ಡ ಸಂಖ್ಯೆ ಇದೆ. ಕ್ರೋಧವಶರು ಅನ್ನುವಂತಹ ರಾಕ್ಷಸರ ದೊಡ್ಡ ಸಮೂಹವನ್ನೇ ಭೀಮಸೇನ ನಾಶ ಮಾಡಿದ್ದಾನೆ. ಅದರಿಂದ ಕುಬೇರನೇ ವಸ್ತುತಃ ಅವನ ಮೇಲೆ ಕೋಪ ಮಾಡಿಕೊಳ್ಳಿಲ್ಲ. ಅವನು ಅಂಥ ಪರಾಕ್ರಮಿಯಿಂದ ನನಗೆ ಗೊತ್ತು, ಅದರಿಂದಾಗಿ ಅವನು ಮಾಡಿದ್ದು ಸರಿ ಇದೆ. ಯಾಕಂದ್ರೆ ಅಲ್ಲಿ ಅನೇಕ ರಾಕ್ಷಸರೇ ಸತ್ತಿದ್ರು. ಅವರು ವಸ್ತುತಃ ಕುಬೇರನ ಟೀಮಲ್ಲೇ ಇದ್ದು ಅವನಿಗೇನೆ ಉಪದ್ರ ಆಗಿತ್ತು. ಅವರನ್ನು ಹೇಗೆ ನಿರ್ನಾಮ ಮಾಡುವುದು ಅಂತ ಯೋಚನೆ ಆಗಿತ್ತು. ಸಹಾಯ ಮಾಡ್ಲಿಕ್ಕೆ ಬರ್ತಾರೆ, ಉಪದ್ರವೂ ಕೊಡ್ತಾರೆ. ಕೆಲವರು ಹೇಗಿರ್ತಾರೆ ಅಂದ್ರೆ ಒಟ್ಟಿಗೆ ಇರ್ತಾರೆ, ಆದ್ರೆ ಅವರ ಕೆಲವು ಉಪಟಳಗಳನ್ನು ಸಹಿಸಿಕೊಳ್ಬೇಕಾಗತ್ತೆ. ಭೀಮಸೇನ ಸಂಹಾರ ಮಾಡಿದ್ದು ಒಂದು ರೀತಿ ಒಳ್ಳೇದಾಯಿತು. ಹಾಗಾಗಿ ದೇವತೆಗಳು ಕೂಡ ಭೀಮಸೇನನಿಗೆ ಸಹಕಾರಿಗಳೇ ಆಗಿದ್ದಾರೆ. ಇನ್ನು ಅಗ್ನಿಯನ್ನು ತೃಪ್ತಿಪಡಿಸಲಿಕ್ಕೋಸ್ಕರ ಖಾಂಡವನ್ನ ಸುಡುವ ಸಂದರ್ಭದಲ್ಲಿ ದೇವತೆಗಳೆಲ್ಲ ಅರ್ಜುನ ಮತ್ತು ಕೃಷ್ಣನನ್ನು ಎದುರಿಸಿ ಯುದ್ಧ ಮಾಡಿದಾಗ ಅವರನ್ನ ಅಟ್ಟಿಸಿ ಕಳುಹಿಸಿಬಿಟ್ಟಿದ್ದ. ರಾಕ್ಷಸರೆಲ್ಲ ಸತ್ತಿದ್ದಾರೆ, ಯುದ್ಧದಲ್ಲಿ ಅವರು ದೇವತೆಗಳನ್ನೇ ಸೋಲಿಸಿದ್ದಾರೆ. ಅಂತಹ ಭೀಮ, ಅಂತಹ ಅರ್ಜುನ ನಿಮ್ ಜೊತೆಗೆ ಯುದ್ಧಕ್ಕೆ ನಿಂತಿದ್ದಾನೆ. ಕಿರ್ಮೀರ ಅನ್ನುವಂಥ ಒಬ್ಬ ರಾಕ್ಷಸನನ್ನು ಕೊಂದಿದ್ದ. ಇನ್ನು ಉಳಿದಂತೆ ಅನೇಕ 3 ಕೋಟಿ ರಾಕ್ಷಸರು ಅಂತ ಅನ್ನೋದು ಅವರು ಲೋಮಶರು ಹೇಳ್ತಾರಲ್ಲ, ತೀರ್ಥಯಾತ್ರೆಗಳಿಗೆ ಹೋಗಿ ಬನ್ನಿ ಅಂತ. ಎಲ್ಲಿ ಎಲ್ಲಿ ಅವರು ಕ್ಷೇತ್ರಗಳಿಗೆ ಹೋಗಿದ್ದಾರೋ ಅವರು ವಸ್ತುತಃ ಇಲ್ಲಿ ಕರ್ನಾಟಕದಲ್ಲೂ ಓಡಾಡಿದ್ದಾರೆ. ಇವತ್ತಿಗೂ ಅದರ ಕುರುಹುಗಳೆಲ್ಲ ನಮಗೆ ಬೆಳ್ತಂಗಡಿ, ದಕ್ಷಿಣ ಕನ್ನಡ, ಕೇರಳದ ಕೆಲವು ಭಾಗಗಳಲ್ಲಿ ಬರುವಾಗ ಅವರು ಹೋದ ರೂಟ್ ಗೊತ್ತಾಗುತ್ತೆ. ಅಲ್ಲಿ ಅವರು ಅಡಿಗೆ ಮಾಡಿಕೊಂಡ ಜಾಗ ಅಂತ ಇವತ್ತಿಗೂ ಒಂದು ಗುಡ್ಯಾಣ ಅಂತಾನೆ ಒಂದು ಜಾಗ ಇದೆ. ಅಲ್ಲಿ ಎಂಥ ದೊಡ್ಡ ದೊಡ್ಡ ಕಲ್ಲುಗಳನ್ನ ಒಲೆ ರೂಪದಲ್ಲಿ ಇಟ್ಟುಕೊಂಡು ಉಳ್ಕೊಳ್ಳಿಕ್ಕೆ ಒಂದು ಜಾಗ ಮಾಡಿಕೊಂಡಂಥದ್ದು. ಅಂದ್ರೆ ಕೇವಲ ಶಿಲೆಗಳು. ಅದು ಏನಿಲ್ಲ ಅಂದ್ರೆ ಒಂದು 5,000 ವರ್ಷದ ಹಿಂದಿದ್ದು ಅಂತ ಅದನ್ನ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಕೂಡ ಲೆಕ್ಕ ಹಾಕಿದೆ. ಅಂದ್ರೆ ಅಂತದ್ದು ಪಾಂಡವರು ದಾರಿಯಲ್ಲಿ ಹೋಗುವಾಗ ಒಂದ್ ಕಡೆ ಅಡಿಗೆ ಮಾಡ್ಕೊಂಡು ಇಲ್ಲೇ ಅಡಿಗೆ ಮಾಡಿದ್ರು ಅಂತ ಅದಕ್ಕೆ ಹೆಸರೇ ಪಾಂಡವಪುರ ಅಂತ ಆ ಊರಿಗೆ ಹೆಸರು. ಯಾರ್ಯಾರೋ ಇದ್ರು, ಅದನ್ನೇನೋ ಹುಚ್ಚು ಕಥೆ ಇದೆ, ಅದನ್ನು ಕೇಳ್ಬಿಡಿ. ಯಾರೋ ಕಡ್ಲೆ ಲೆಕ್ಕ ಆಗ್ತಾ ಇದ್ದ, ಅದನ್ನ ನೋಡ್ಕೊಂಡು ಸೈನ್ಯ ಲೆಕ್ಕ ಆಗ್ತಿದ್ದ, ಅಷ್ಟು ಜನಕ್ಕೆ ಊಟ ಮಾಡ್ತಾರೆ. ಒಂದ್ ದಿವಸ ಅಡಿಗೆ ವೇಸ್ಟ್ ಆಗ್ತಿರ್ಲಿಲ್ಲ ಅಂತ ಯಾರೋ ಉಡುಪಿ ಅಡಿಗೆ ಅವ್ರ ಕತೆಗೆ ಒಂದು ಸೇರಿಸ್ಕೊಂಡು ಒಂದು ಕತೆ ಹೇಳ್ತಿದ್ದೆ. ಅದೇ ಎಲ್ಲ ಇಂಥದ್ದೇ. ಇನ್ನು ನಿನ್ನೆ ಒಂದು ಯಾವ್ದೋ ನೋಡಿದೆ, 5 ಜನ ಗಂಡು ಮಕ್ಳು ಸತ್ರಲ್ಲ, ಇನ್ನು ಪಾಂಡವರಿಗೆ ಅದೇ ದ್ರೌಪದಿಯಲ್ಲಿ 5 ಜನ ಹೆಣ್ಮಕ್ಳು ಹುಟ್ಟಿದ್ರಂತೆ. ಆ ಹೆಣ್ಮಕ್ಳನ್ನ ಕತೆ ಹೇಳು, ಇರೋ ಕತೆನೇ ಮರ್ತೋಗುತ್ತೆ. ಇಲ್ಲದ ಕತೆಗಳೆಲ್ಲ ಯಾರು? ದ್ರೌಪದಿಗೆ ಯಾರಿಲ್ಲ. ದ್ರೌಪದಿಗೆನೆ ಪುರಾಣ ನಾಮ ಚೂಡಾಮಣಿಯಲ್ಲೂ ಮಗಳ ಬಗ್ಗೆ ಹೇಳ್ತಾರೆ. ಮಹಾಭಾರತದಲ್ಲಂತೂ ಇಲ್ಲ, ಪುರಾಣದಲ್ಲಿ ಎಲ್ಲಿಯಾದ್ರೂ ಮಕ್ಕಳು ಅಷ್ಟೇ ಇದ್ದಿದ್ದು ಉಲ್ಲೇಖ, ಬೇರೆ ಉಲ್ಲೇಖ ಇಲ್ಲ. ನೋಡ್ಬೇಕು, ಅದೇನು ಗೊತ್ತಿಲ್ಲ. ಹೀಗೆ ಪಾಂಡವರ ಕೂಡ ಎಲ್ಲ 10 ಜನ ಆದ್ಮೇಲೆ ಕೊನೆಯಲ್ಲಿ ಅದು ಸರಿ, ಅದು ದ್ರೌಪದಿ ಎಲ್ಲರಲ್ಲೂ 10 ಜನ ಮೊದಲು ಗಂಡು ಮಕ್ಕಳು, ಪ್ರತಿ ಹೆಂಡಂದಿರಲ್ಲೂ ಕೊನೆಯ ಮಗಳು ಹೆಣ್ಣು, ಕೊನೆಯ ಮಗು ಹೆಣ್ಣು. ಕೇಕಯ ದೇಶದ ರಾಜಕುಮಾರರು ಅವರು ಕೂಡ ಧನ್ವಿಗಳಾಗಿ ಪಾಂಡವರ ಜೊತೆಗೆ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಇನ್ನು ಅಸ್ತ್ರ ಪ್ರಯೋಗದಲ್ಲಿ ಚೆನ್ನಾಗಿ ಯುದ್ಧದಲ್ಲಿ ಎಲ್ಲವನ್ನು ಸಂಭಾಳಿಸಬಲ್ಲಂತಹ ವಿರಾಟ ಅವನು ಕೂಡ. ಯಾಕೆಂದ್ರೆ ಈ ಸುಶರ್ಮನ ಜೊತೆಗೆ ಯುದ್ಧ ಮಾಡುವಾಗ ಪಾಂಡವರೇ ಅವರಿಗೆ ಹೆಲ್ಪ್ ಮಾಡಿದ್ದಾದ್ರಿಂದ ಆ ಸುಶರ್ಮನನ್ನ ಓಡಿಸಿದ ನಂತರ ಅವರ ಮಕ್ಕಳು ಉತ್ತರ ಸಾಮಾನ್ಯ ಅಲ್ಲ, ಅವನು ಮಹಾರಥ. ಅವನು ನಾವು ಸುಮ್ಮನೆ ಯಾವಾಗಲೂ ಅವನನ್ನು ಪಾಪ ಜೋಕರ್ ಆಗಿ ಮಾಡಿಬಿಡ್ತೇವೆ. ವಸ್ತುತಃ ಅವನು ಜೋಕರ್ ಏನಲ್ಲ, ಯುದ್ಧದಲ್ಲಿ ಅತ್ಯಂತ ಪಳಗಿದವ. ಅದರ ಅಲ್ಲೇ ಒಂದು ಆ ಘಟನೆ ಹೇಳುವಾಗಲೇ ಒಂದು ಮಾತಿದೆ, ಒಬ್ಬನೇ ಒಬ್ಬ ಹೋಗಿ ಯಾವುದೋ ಒಂದು ದೇಶವನ್ನು ಸಮಗ್ರವಾಗಿ ಗೆದ್ದು ಬಂದಿರ್ತಾನೆ. ಆದ್ರೆ ಇಲ್ಲಿ ಏನು ಅಂದ್ರೆ ಈ ಕೌರವರು ಸ್ವಲ್ಪ ಅವನ ಲೆವೆಲ್ಗೆ ಸ್ವಲ್ಪ ಮೀರಿದ್ದು, ಆದ್ರೆ ಅದನ್ನ ಕಮ್ಮಿ ಅಂತ ಹೇಳ್ಕೊಳ್ಳಿಕ್ಕೆ ಅವನಿಗೆ ನಾಚಿಕೆ ಆಗುತ್ತೆ. ಅದಕ್ಕೋಸ್ಕರ ಅವನು ಬೇರೆ ಬೇರೆ ಹೇಳೇ ತರ್ತಾನೆ, ನನಗೊಬ್ಬ ಸಾರಥಿ ಇಲ್ಲ ಅಂದ್ರೆ ಅವರೆಲ್ಲ ಧೂಳಿಪಟ ಮಾಡ್ತೇನೆ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಅಂತ. ಆಮೇಲೆ ಆ ಸೇನೆ ನೋಡಿದಾಗಂತೂ ಅದು ಸಮುದ್ರದ ತರ ಬರ್ತಾ ಇರೋದು ನೋಡಿ ಅವನು ಹೆದರಿ ಓಡಿ ಬರ್ತಾನೆ. ಆ ಬೃಹನ್ನಳೆ ಅವನನ್ನು ಹಿಡಿದು ಮತ್ತೆ ಯುದ್ಧಕ್ಕೆ ಸಾರಥಿಯನ್ನಾಗಿ ಇಟ್ಕೊಳ್ಳುತ್ತೆ ಅನ್ನೋದು ಒಟ್ಟು ಕಥೆ. ಆದ್ರೆ ನಿಜವಾಗಿ ಉತ್ತರನು ಒಳ್ಳೆಯ ಪೌರುಷವಂತ. ಅದಕ್ಕೆ ಉತ್ತರ ಕುಮಾರನ ಪೌರುಷ ಅಂದ್ರೆ ನಿಜವಾಗಿ ಪೌರುಷವೇ, ಅದು ಸುಮ್ಮನೆ ಅದೇ ಒಲೆ ಮುಂದೆ ಅಂತ.
ಊಟ ಮಾಡ್ಲಿಕ್ಕೆ ಮಾತ್ರ ಅಂತ, ಅದು ಕಾರ್ಯರೂಪಕ್ಕೆ ಬರಲ್ಲ ಅಂತ. ಅದು ಹೆಣ್ಮಕ್ಳಿದ್ದಾಗ ಒಂದೇನು ಅವರನ್ನ ಎಂಟರ್ಟೈನ್ ಮಾಡಬೇಕು ಅಂತ ಅವನಿಗೆ ಬಹಳ ಉಮೇದಿಂದ ಹೇಳ್ದ. ಆದರೆ ಅದರ ನಿಜವಾದ ಪರಿಣಾಮ ಏನು ಅಂತ ಅವನಿಗೆ ಗೊತ್ತಿರಲಿಲ್ಲ ಅಷ್ಟೇ. ಇನ್ನು ಅಭಿಮನ್ಯು ಇದ್ದಾನೆ, ಸುಭದ್ರೆಯ ಮಗ, ಅವನು ಅತ್ಯಂತ ಪರಾಕ್ರಮಿಯಾಗಿದ್ದಾನೆ. ಇನ್ನು ಕಾಶಿರಾಜನ ಜೊತೆಗೆ ದುರ್ಜಯರಾದಂಥ ಉಪಪಾಂಡವರಿದ್ದಾರೆ. ನಾನು ಇದನ್ನು ಹೇಳಬೇಕಿದ್ದೀನಿ. ಉಪಪಾಂಡವರು ಸಾಮಾನ್ಯರಲ್ಲ, ಕೃಷ್ಣ ಅಂತ ಟ್ರೈನ್ ಆದವರು. ಕೃಷ್ಣನನ್ನೇ ಗುರುವಾಗಿ 13 ವರ್ಷ 12 ವರ್ಷ ಅಭ್ಯಾಸ ಮಾಡಿದ್ರು. 1 ವರ್ಷ ದ್ರುಪದನ ಮನೆಯಲ್ಲಿದ್ದರು, ಆಮೇಲೆ 12 ವರ್ಷ ಕೃಷ್ಣನ ದ್ವಾರಕೆಯಲ್ಲಿದ್ದು ಅಭ್ಯಾಸ ಮಾಡಿದ್ದಾರೆ. ಅವನ ಹತ್ರ ಟ್ರೈನಿಂಗ್ ಆಯಿತು ಅಂದರೆ ಮತ್ತೆ ನಾವು ಯಾರೂ ಕೂಡ ಅವನನ್ನು ಎದುರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ದೃಷ್ಟಕೇತು ಇದ್ದಾನೆ, ಯಾರು ಶಿಶುಪಾಲನ ಮಗ ದೃಷ್ಟಕೇತು ಪಾಂಡವರಿಗೆ ಸಪೋರ್ಟ್ ಮಾಡ್ತಾ ಇದ್ದ. ಹಾಗಾಗಿ ಅವನ ಒಂದು ಅಕ್ಷೋಹಿಣಿ ಸೈನ್ಯ ಇದೆ. ಇನ್ನು ನೇರವಾಗಿ ಯಾದವರ ಹಿರಿಯನಾದಂತಹ ವಾಸುದೇವ ಇದ್ದಾನೆ. ಸಾತ್ಯಕಿ, ಕೃತವರ್ಮ ವಸುತಃ ಪಾಂಡವರ ಪಕ್ಷಕ್ಕೆ ಬರ್ತಾನೆ, ಕೌರವರ ಪಕ್ಷಕ್ಕೆ ಬರ್ತಾನೆ. ಅದು ಬಿಟ್ಟು ಉಳಿದವರೆಲ್ಲ ಪಾಂಡವರಿಗೆ ಸಹಜವಾಗಿ ಇದ್ದಾರೆ. ಚೇದಿರಾಜನ ಸಹೋದರ ಒಬ್ಬ ಇದ್ದ, ಶರಭ ಅಂತ, ಅವನು ಕೂಡ ಪಾಂಡವರಿಗೆ ಸಹಾಯಕ್ಕೆ ಬರ್ತಾನೆ. ಜರಾಸಂಧನ ಮಗ ಸಹದೇವನು ಪಾಂಡವರಿಗೆ ಜೊತೆಯಾಗಿ ನಿಲ್ತಾನೆ. ದ್ರುಪದ ಅಂತೂ ಇದ್ದೇ ಇದ್ದಾನೆ. ಹೀಗೆ ಉತ್ತರ ಕುರುವಿನ 100 ರಾಜರು ಧರ್ಮರಾಜನ ಕಡೆಗೆ ಬಂದು ಸೇರಿದ್ದಾರೆ. ನೀನು ಆ ಎಲ್ಲ ಬಲವನ್ನ ಲೆಕ್ಕ ಹಾಕು. ಇದರಲ್ಲಿ ಒಬ್ರು ಜೊಳ್ಳಿಲ್ಲ, ಎಲ್ಲವೂ ಕೂಡ ಅತ್ಯಂತ ಬಲಿಷ್ಠವಾದ, ಅಂದ್ರೆ ಸಂಖ್ಯೆ ತುಂಬಲಿಕ್ಕೋಸ್ಕರ ಬಂದವರಲ್ಲ ಇವರು. ಅಂದ್ರೆ ಸೇನೆಯಲ್ಲಿ ಲೆಕ್ಕಾಚಾರಕ್ಕೆ ಕೆಲವೊಂದ್ಸರ್ತಿ ನಮ್ಮಲ್ಲಿ ಈಗ ಓಟಿನ ಬಲ ಇದ್ದ ಹಾಗಲ್ಲ, ಅಲ್ಲಿ ಓಟು ದಡ್ಡನೂ ಓಟ್ ಹಾಕಿದ್ದಾನೆ, ಒಂದು ಓಟು ಲೆಕ್ಕಕ್ಕೆ ಬರುತ್ತೆ. ಇದು ಹಾಗಲ್ಲ, ಇಲ್ಲಿ ಅತ್ಯಂತ ಬಲಿಷ್ಠರಾದ ರಾಜರೇ ಪ್ರತಿಯೊಬ್ಬರು ಕೂಡ ಧರ್ಮರಾಜನಿಗೆ ನಿಮ್ಮ ವಿರುದ್ಧ ಯುದ್ಧಕ್ಕಾಗಿ ತೊಡೆ ತಟ್ಟಿ ನಿಂತಿದ್ದಾರೆ. ಅದರಿಂದಾಗಿ ಇಷ್ಟನ್ನು ನೀನು ಗಮನಿಸಬೇಕು ಅಂತ ಹೇಳಿ ಧೃತರಾಷ್ಟ್ರನಿಗೆ ಒಂದು ಸ್ವಲ್ಪ ಭೀಮಸೇನನ ನೆನಪಾಗುತ್ತಲ್ಲ, ಅವನು ಹೇಳಿದ್ರಿಂದ ಸ್ವಲ್ಪ ಅವನಿಗೂ ಕೆಲವೆಲ್ಲ ನೆನಪಾಗುತ್ತೆ. ಅದನ್ನು ಹೇಳ್ಕೊಳ್ತಾನೆ. ಅವನು ಭಯ ಆಗುತ್ತೆ, ಇಂಥ ಭೀಮನನ್ನು ಹೇಗಪ್ಪ ಎದುರಿಸುವುದು ಅಂತ ಮುಂದೆ ಕೆಲವವನ ಮಾತುಗಳನ್ನು ಆಡ್ತಾನೆ. ಅದನ್ನು ಮತ್ತೆ ನಾಳೆ ದಿನ ಅಂದರೆ ಮುಂದಿನ ಭಾಗದಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯೈರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.